ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಬೋಧೋಗನಾಂ ನಿಧಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಿಯೇ ನಮಃ. ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾಮತೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಜೈ ಸುತ್ತ ಬ್ರಹ್ಮ. ಇವತ್ತಿನ ದಿನ ಮಹಾತ್ಮರ ವಾಣಿಯಿಂದ ಮಹಾತ್ಮರ ಒಂದು ಅವರ ಇಚ್ಛೆಯಂತೆ ನಮ್ಮ ಇವತ್ತು ದಿನ ಗುರುವಾರ 4 ಗಂಟೆಗೆ ನಮಗೆ ವಿಚಾರ ಮಾಡಕ್ಕೆ ಸದ್ಗುರುಗಳ ಅಪ್ಪಣೆಯಾಗಿದೆ. ನಮ್ಮ ಶರಣಬಸಪ್ಪ ಸ್ವಾಮಿಗಳ ಅಪ್ಪಣೆಯಾಗಿದೆ. ನಮ್ಮ ಶರಣಬಸಪ್ಪ ಸ್ವಾಮಿಗಳ ಪಾದದಲ್ಲಿ ನನ್ನ ಶಿರವನ್ನು ಅರ್ಪಿಸುತ್ತಾ, ಮತ್ತೆ ಇಲ್ಲಿ ನಮ್ಮ ಸುತ್ತ ಚೈತನ್ಯ ಬ್ರಹ್ಮ ಗುರುಗ್ರಹಗಳಾಗಿರ್ತಕ್ಕಂಥ ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಇದರಲ್ಲಿ ಅವರ ಮೇರೆಗೆ, ಒಪ್ಪಿನ ಮೇರೆಗೆ ನಿಮ್ಮ ತಿಳಿದನ್ನ ಪ್ರವಚನ ಮಾಡಿ, ಈ ತಪ್ಪು ಹೇಳ್ತಿರೋ ನಿಜ ಹೇಳ್ತಿರೋ ಏನಾಗಲಿ ನಿಮ್ಮ ಅನುಭವವನ್ನು ಪ್ರಸ್ತಾವ ಮಾಡಿ ಅಂತ ಹೇಳ್ತಕ್ಕಂಥ ಒಂದು ಕರುಣಾಮಯಿ ಅವರಲ್ಲಿ ಇರ್ತಕ್ಕಂಥ ಭಾವದಿಂದ ನಾವು ಅದಕ್ಕೆ ಮನ್ನಣೆ ಕೊಟ್ಟು ಅವರ ಮಾತಿಗೆ ನಾವು ಒಂದು ಪ್ರಸ್ತಾವನೆ ನೀಡಿ ಈ ಪ್ರಾರಂಭವನ್ನು ಮಾಡಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಹೇಳಿ. ಓಂ ಸದ್ಗುರು ಶ್ರೀ ಬುದ್ಧ ಬ್ರಹ್ಮಣೇ ನಮಃ. ಪ್ರಥಮವಾಗಿ ಶುದ್ಧ ಬ್ರಹ್ಮಟ ಸದ್ಗುರು ಶ್ರೀ ಶರಣಬಸವ ಮಹಾಸ್ವಾಮಿಗಳ ಶ್ರೀಪಾದಗಳಲ್ಲಿ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ಶರಣೆಯರ ಶ್ರೀಪಾದಗಳಿಗೆ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಒಂದು ತತ್ವಪದವನ್ನು ಹೇಳಕ ಇಚ್ಛಿಸ್ತೇನೆ. ಪಂಚಭೂತದೊಳಾದ ಗುಡಿಯಣ್ಣ, ಆ ಗರ್ಭ ಗುಡಿಯಲ್ಲಿ ಆತ್ಮನೆನ್ನುವ ದೇವನಿಹನಣ್ಣ. ಪಂಚಭೂತದೊಳಾದ ಗುಡಿಯಣ್ಣ, ಆ ಗರ್ಭ ಗುಡಿಯಲ್ಲಿ ಆತ್ಮನೆನ್ನುವ ದೇವನಿಹನಣ್ಣ. ದೇವದರ್ಶನ
ಗರ್ಭಗುಡಿಯಲ್ಲಿ ಆತ್ಮನೆನ್ನುವ ದೇವನಿಹನಣ್ಣ. 10 ಬಾಗಿಲು ಇರುವ ದೇಗುಲಿದು ಆ ಶಿಖರ ಸ್ಥಾನದಿ ತಜಮ ಬಾಗಿಲು ಮುಚ್ಚಿಕೊಂಡಿಹುದು. 10 ಬಾಗಿಲು ಇರುವ ದೇಗುಲಿದು ಆ ಶಿಖರ ಸ್ಥಾನದಿ ತಜಮ ಬಾಗಿಲು ಮುಚ್ಚಿಕೊಂಡಿಹುದು. ಸಾಧು ಸಂತರು ಇದನ್ನು ಬಲ್ಲರು, ಇದನ್ನು ಭೇದಿಸಿ ಮೋಕ್ಷ ಪಡೆವರು. ಸಾಧು ಸಂತರು ಇದನ್ನು ಬಲ್ಲರು, ಇದನ್ನು ಭೇದಿಸಿ ಮೋಕ್ಷ ಪಡೆವರು. ಆತ್ಮನೊಳಗೊಂದಾಗಿ ಹರು ಜೀವನ್ಮುಕ್ತರೆನಿಸಿ ಬಿಡುವರು. ಪಂಚಭೂತದೊಳಾದ ಗುಡಿಯಣ್ಣ, ಆ ಗರ್ಭಗುಡಿಯಲ್ಲಿ ಆತ್ಮನೆನ್ನುವ ದೇವನಿಹನಣ್ಣ. ಸಗುಣ ನಿರ್ಗುಣನಾಗಿ ತೋರುವನು, ಆನಂದ ಘನನು ನಿರಾಕಾರನಾಗಿ ನಿಂತಿಹನು. ಸಗುಣ ನಿರ್ಗುಣನಾಗಿ ತೋರುವನು, ಆನಂದ ಘನನು ನಿರಾಕಾರನಾಗಿ ನಿಂತಿಹನು. ಸಚ್ಚಿದಾನಂದ ಮೂರ್ತಿವನು, ವಿಶ್ವದೆಲ್ಲೆಡೆ ತೋರುವವನು. ಸಚ್ಚಿದಾನಂದ ಮೂರ್ತಿವನು, ವಿಶ್ವದೆಲ್ಲೆಡೆ ತೋರುವವನು. ಭಕ್ತಿಯಲ್ಲಿ ಗುರುನಾಥ ಎಂದರೆ ಮರುಕ್ಷಣವೇ ಬಿಗಿದಪ್ಪಿಕೊಳ್ಳುವನು. ಪಂಚಭೂತದೊಳಾದ ಗುಡಿಯಣ್ಣ, ಆ ಗರ್ಭಗುಡಿಯಲ್ಲಿ ಆತ್ಮನೆನ್ನುವ ದೇವನಿಹನಣ್ಣ. ಪಂಚಭೂತದೊಳಾದ ಗುಡಿಯಣ್ಣ, ಆ ಗರ್ಭಗುಡಿಯಲ್ಲಿ ಆತ್ಮನೆನ್ನುವ ದೇವನಿಹನಣ್ಣ. ಆ ಗರ್ಭಗುಡಿಯಲ್ಲಿ ಆತ್ಮನೆನ್ನುವ ದೇವನಿಹನಣ್ಣ. ಎಲ್ಲರಿಗೂ ಶರಣ. ಇದುವರೆಗೂ ಶುದ್ಧ ಬ್ರಹ್ಮನಿಷ್ಠರಾಗಿರ್ತಕ್ಕಂಥ ನಾಗರತ್ನಮ್ಮನವರು ಶುದ್ಧ ಪದವನ್ನು ಬಹಳ ಸುಂದರವಾಗಿ ಆಡಿದರು. ಅದು ಒಳರ್ಥ ಹೊರರ್ಥ ಆನಂದವಾಗಿ ತೋರಿತು, ಭಾರಿ ಆನಂದಮಯವಾಗಿತ್ತು. ಅವರಿಗೆ ನಮ್ಮ ಶುದ್ಧ ಬ್ರಹ್ಮ ಚೈತನ್ಯದ ಅನಂತ ಕೋಟಿ ಕೋಟಿ ಶರಣಗಳು. ಶರಣ. ಈಗ ನಾವು ಶುರು ಮಾಡೋಣ ಮರೆ. ಓ ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಇವತ್ತಿನ ಕಾರ್ಯಕ್ರಮ ತತ್ವಪದದ ಕಾರ್ಯಕ್ರಮ. ಅವರವರ ತತ್ವಪದಗಳು ನಾವೇ ಅಂತಲ್ಲ, ಇಲ್ಲಿ ಸೇರತಕ್ಕಂಥ ಶುದ್ಧ ಬ್ರಹ್ಮ ಚೈತನ್ಯ ಇಷ್ಟವಾಗಿರ್ತಕ್ಕಂಥವ್ರು ಯಾರಾದ್ರೂ ತತ್ವಗಳನ್ನು ಆಡ್ಬೋದು. ಪ್ರಥಮವಾಗಿ ನಮ್ಗೆ ಇವತ್ತು ದಿನ ಕೊಟ್ಟರೆ ಟೈಮ್ ಇರಬೇಕಲ್ಲ, ಅದ್ರಲ್ಲಿ 1 ಗಂಟೆ ಆಗ್ಬೋದು, 1 ಗಂಟೆ ಗೊತ್ತಿಲ್ಲ ಆಗ್ಬೋದು. ಇನ್ನು ಬಾಕಿ ಅದನ್ನ ಮುಂದುವರಿಸ್ಬೋದು, ಏನು ತೊಂದರೆ ಇಲ್ಲ. ಅಪ್ಪಾಜಿ ಹೇಳ್ತೀವಿ ಇವತ್ತು ಗುರುವಿಗೆ ಬಗ್ಗೆನೆ, ಗುರುವಿನ ಇದ್ರ ಕಡೆನೆ, ಅದರ ಅನುಭವದನೆ ತತ್ವಗಳನ್ನಾರ. ಚೆನ್ನಯ್ಯ ಗುರು ತಂದೆ ತನ್ನಂತೆ ಮಾಡಿದ ಅನೇಗರಾದೆ ನಮಗ್ಯಾಕೆ, ಅನೇಗರಾದೆ ನಮಗ್ಯಾಕೆ ತಂದವ್ವ, ಒಬ್ಬರಾತೆ ನಮಗ್ಯಾಕೆ, ಇನ್ನೊಬ್ಬರಾತೆ ನಮಗ್ಯಾಕೆ. ಎನ್ನಯ್ಯ ಗುರು ತಂದೆ ತನ್ನಂತೆ ಮಾಡಿದ ಅನೇಗರಾತೆ ನಮಗ್ಯಾಕೆ.
ಜಂಗಮರಿಗೆ ಉಣಬಡಿಸಿ ಎನ್ನೆಯ ಗುರು ತಂದೆ ತನ್ನಂತೆ ಮಾಡಿದ ಅನೇಕರಾದೆ ನಮಗ್ಯಾಕೆ ಮತ್ತೊಬ್ಬರಾದೆ ನಮಗ್ಯಾಕೆ ಅಂತರಂಗದ ಪೇಟೆ ಸಂತೆಗೋದೆರೆ ತಂಗಿ ಚಿಂತಿಸಿಕೊಳ್ಳೆ ರತುನಾವ ಅಂತರಂಗದ ಪೇಟೆ ಸಂತೆಗೋದೆರೆ ತಂಗಿ ಚಿಂತಿಸಿಕೊಳ್ಳೆ ರತುನಾವ ಚಿಂತಿಸಿಕೊಳ್ಳೆ ರತುನಾವ ತಂಗವ್ವ ಕಾಂತೇರಿ ಕೇಳುವ ಕೌತುಕವ ಕಾಂತೇರಿ ಕೇಳುವ ಕೌತುಕವ ಎನ್ನೆಯ ಗುರು ತಂದೆ ತನ್ನಂತೆ ಮಾಡಿದ ಅನೇಕರಾದೆ ನಮಗ್ಯಾಕೆ ಅನೇಕರಾದೆ ನಮಗ್ಯಾಕೆ ತಂಗವ್ವ ಮತ್ತೊಬ್ಬರಾದೆ ನಮಗ್ಯಾಕೆ ಇನ್ನೊಬ್ಬರಾದೆ ನಮಗ್ಯಾಕೆ ಅತ್ತಿತ್ತ ನೋಡಿದೆ ಎಲ್ಲರ ಕೇಳಿದೆ ಇಲ್ಲೇ ಇತ್ತವ್ವ ಹೊಸ ಮುತ್ತು ಇಲ್ಲೇ ಇತ್ತವ್ವ ಹೊಸ ಮುತ್ತು ತಂಗವ್ವ ನಮ್ಮ ಗುರುರಾಯರ ಕೇಳಿ ತಿಳ್ಕೊಂಡೆ ನಮ್ಮ ಗುರುರಾಯರ ಕೇಳಿ ಪಡುಕೊಂಡೆ ಎನ್ನಯ್ಯ ಗುರು ತಂದೆ ತನ್ನಂತೆ ಮಾಡಿದ ಅನೇಕರಾದೆ ನಮಗ್ಯಾಕೆ ಅನೇಕರಾದೆ ನಮಗ್ಯಾಕೆ ಅಂತಕ್ಕಂಥವ್ರು ಕರುಣಾಮಯಿ. ನಮ್ಮ ಗೋ ಅಂತಕ್ಕಂಥ ಕತ್ಲೆಯನ್ನ ನಿವಾರಣೆ ಮಾಡಿ ಗೋ ಅಂತಕ್ಕಂಥ ಬೆಳಕನ್ನು ತಂದು ಕೊಡ್ತಕ್ಕಂಥವನೇ ಗುರುನ. ಆ ಗುರುಗಳು ತನ್ನಂತೆ ಮಾಡಿದ ನಾನು ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ನಾವು ಮೋಕ್ಷದ ರೀತಿ ನನ್ನಂತೆ ನನ್ನ ಶಿಷ್ಯರು ಇರ್ತಕ್ಕಂಥ ಜಗತ್ತಲ್ಲಿ ಯಾರ್ಯಾರು ಈ ಪ್ರಸಂಗಕ್ಕೆ ಬರ್ತಾರೋ ಅವರು ನಮ್ಮ ದಾರಿ ಇರ್ಕೊಂಡು ಈ ಭವಸಾಗರವನ್ನು ದಾಟಿ ಆ ಮುಕ್ತಿಯನ್ನು ಪಡೀಲಿ ಅಂತಕ್ಕಂಥ ವಿಚಾರವಾಗಿ ಗುರುಗಳು ನಮ್ಮನ್ನ ಎಷ್ಟೇ ನಾವು ಈ ಮಾರ್ಗಕ್ಕೆ ಬರೋರು ಎಳ್ದು ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ, ತಾಯಿ ಗುರುವಿನಿಗಿಂತ ಪ್ರೀತಿಯಾಗಿ ನೋಡ್ತಕ್ಕಂಥ ಗುರುಗಳೇ. ತಾಯಿ ನನ್ನ ಮಗ ಹೆಂಗೋ ಊಟ ಮಾಡಲ್ವೋ, ಎಷ್ಟೊತ್ತು ತಿಂದತ್ತೋ, ಎಷ್ಟೊತ್ತು ನಿದ್ದೆ ಮಾಡುತ್ತೋ, ಏನ್ ಮಾಡ್ತೋ ಅಂತ ಪ್ರೀತಿ ಮಗನ ಮೇಲೆ ಹೆಂಗಿರ್ತದೋ ಅದೇ ರೀತಿ ಗುರುಗಳು ಸುಧಾ ನನ್ನ ಶಿಷ್ಯ ಎಲ್ಲಿದ್ದಾರೋ, ಏನ್ ಮಾಡ್ತಾ ಇದ್ರು, ಅವನ ಅಂತಕರಣ ಹೆಂಗಿದೆಯೋ, ಅವನ ಮನಸ್ಸು ಯಾ ಕಡೆ ಹೋಯ್ತಿದ್ದೋ, ಈ ಕಡೆ ಎಳ್ದು ದಿನ ಎಳ್ದು ಮಾಡ್ತಾ ಇದ್ದಾರೆ ಅಂತ ಎನ್ನಯ್ಯ ಗುರು ತಂದೆ. ಅವ್ರ ತಂದೆ ಸ್ವರೂಪ. ಯಾಕೆ ತಂದೆ? ಗುರು ತಂದೆ ತಾಯಿಯವ, ಗುರು ಬಂದು ಬಳಗುವ, ಗುರು ಪರಮಾತ್ಮನೇ ತಂಗಿ ಆತನ ಬೆಳೆ ತಿಳ್ಕೊಳ್ಳೆ ಮಗಳ ಗತಿ ಹೇಳ್ತಾರೆ. ಆ ಗುರು ತಂದೆ ಇರ್ತಕ್ಕಂಥ ಎಣ್ಣೆಯ ಗುರು ತಂದೆ ತನ್ನಂತೆ ಮಾಡಿದ. ಹೆಂಗೆ ತನ್ನಂತೆ ಅಂದ್ರೆ ಗುರುಗಳು ಸಮುದ್ರ ಇದ್ದಂಗೆ, ನಾವುಗಳಿಂದ ಅಲ್ಲಿ ಇಲ್ಲಿ ಕೊಳದ ನೀರು ಇರ್ತಕ್ಕಂಥ ಬಾವಿ ನೀರು, ಆ ನೀರು ಇರ್ತದೆ. ಆ ನೀರೆಲ್ಲ ಏನ್ ಮಾಡುತ್ತೆ, ತನ್ನ ತಕ್ಕ ತನ್ನಿಂದಲೇ ಉತ್ಪತ್ತಿ ಆಗಿರ್ತಕ್ಕಂಥ ನೀರು ತನ್ನಗೆ ಸೇರ್ಕೊಂಡಾಗ ಏನಾಗುತ್ತೆ, ಅಲ್ಲಿ ಬೇರೆ ಬಾವಿ ನೀರು, ಕೆರೆ ನೀರು, ಕುಟ್ಟಿ ನೀರು ಹಿಂಗಿಡ್ಸಕ್ಕಾಗಲ್ಲ, ಒಂದೇ ಆಗುತ್ತದೆ. ಅಂತದ ಗುರುನಾಥ ತನ್ನಂತೆ ಮಾಡಿದ ಅನ್ನೀಗಾರಾತೆ ನಮಗೆ ಯಾಕೆ, ಅನ್ನೀಗಾರಾತೆ ನಮಗೆ ಯಾಕೆ ತಂಗವ್ವ ಮತ್ತೊಬ್ಬರಾತೆ ನಮಗೆ ಯಾಕೆ. ಇನ್ನೊಬ್ಬರಾತೆ ಪ್ರಪಂಚಕ್ಕೂ ಮತ್ತು ಪಾರಮಾರ್ಥಕ್ಕೂ ಮತ್ತೆ ಕವಿಗಳಿಗೂ ಭಕ್ತರಿಗೆ ಏನ್ ವ್ಯತ್ಯಾಸ ಅಂದ್ರೆ, ಕವಿ ಕೆಲಸ ಏನಪ್ಪಾ ಅಂದ್ರೆ ಅವನು ನನ್ನ ಮನೆ, ನನ್ನ ಮಠ, ನನ್ನ ಆಸ್ತಿ ಇಷ್ಟು ಸಂಪಾದನೆ ಮಾಡೀನಿ, ಇಷ್ಟು ಬಿಲ್ಡಿಂಗ್ ಕಟ್ಟಿದೀನಿ, ನನ್ನಂತ ಯಾರು ಇಲ್ಲ ಅಂತಕ್ಕಂಥ ಅವನು ಲೋಕದಲ್ಲಿ ಆ ಲೋಕವಾಸನೆಗೆ ಬಿದ್ದು ಅವನು ಲೋಕದಲ್ಲಿರ್ತಕ್ಕಂಥ ಒಂದು ಸಂಪತ್ತು ಕಡೆಗೆ ಗಮನವನ್ನು ಕೊಟ್ಟಿರ್ತಾನೆ, ಕ್ಷಣಿಕವಾದ ಸುಖಕ್ಕೆ ಗಮನ. ಆದ್ರೆ ನಮ್ಮ ಗುರುರಾತ ಎಂಬುದು ಆ ಕಡೆ ಹೋಗದಂಗೆ ಅನ್ನೀಗರಾತಿ ನಮಗೆ ಯಾಕೆ ಮತ್ತೊಬ್ಬರಾತಿ ನಮಗೆ ಯಾಕೆ. ಯಾರೋ ಏನೋ ಮಾಡ್ಕೋತಾರೆ, ಯಾರೋ ಏನೋ ಮುಟ್ಕೋತಾರೆ, ಅದಕ್ಕೂ ನಮಗೂ ಸಂಬಂಧವೇ ಇಲ್ಲ. ನಾವು ಅಂತ್ಯದನ್ನ ಮಾಡಿ 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 ಜನ್ಮಾಂತರಗಳಲ್ಲಿ ಹುಟ್ಟು ಬಂದು ದೇಹವನ್ನು ಬಂದು ನಾವು ಬಂದಿದ್ದೀವಿ. ತಿರ್ಗಿ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಸರಿಯಿಲ್ಲ ಅಂತ, ನೀನ್ ಬೇಡಪ್ಪ ಆ ಕೊಚ್ಚಲೇ ಬಿದ್ದು ಕಾಯ್ಬೇಡ, ಈ ಕಡೆ ಬಾ ಅಂತ ಗುರುನಾಥ ಕೈಯಲ್ಲಿ ನಮ್ಮನ್ನ ಕೇಳ್ಕೊಂಡು ತನ್ನಂತೆ ಮಾಡಿದ ಅನ್ನೀಗಾರ ಅಂತ ನಮಗೆ. ಆ ತನ್ನಂತೆ ಮಾಡ್ಕೊಂಡ ಮೇಲೆ ನಮ್ಮ ಏನಾಗುತ್ತೆ, ಅಂತಃಕರಣ ಶುದ್ಧವಾಗಿ. ಅವಾಗ
ಲಿಂಗ ಜಂಗಮರಿಗೆ ಎಡೆ ಮಾಡಿ ಸಾಧು ಸಜ್ಜನರಿಗೆ ಉಣಬಾಡಿಸಿ. ಅಷ್ಟವರ್ಣದ ದೇವರು. ಅಷ್ಟವರ್ಣದ ದೇವಳ ಅಂತಕ್ಕಂಥದ್ದು ಬೇರೆ ಇದ್ದಾರೆ. ಅಷ್ಟವರ್ಣ ದೇವ ನಾವು ತಿಳ್ಕೊಳ್ತಕ್ಕಂಥದ್ದು ಗುರು, ಲಿಂಗ, ಜಂಗಮ, ವಿಭೂತಿ, ಮಂತ್ರ, ಶುದ್ಧಾಸಿ, ಪಾದೋದಕ, ಪ್ರಸಾದ ಅಂತ ಅಷ್ಟವರ್ಣ ದೇವಳನ್ನು ನಾವು ತಮ್ಮೇಲೆ ಇಟ್ಕೊಂಡು ಸುತ್ತ ಮಾಡಿಕೊಂಡುತ್ತೆ. ಆದರೆ ಅವಾಗ ಬರ್ತಕ್ಕಂಥ ಲಿಂಗ ಜಂಗಮರಿಗೆ ಎಡೆ ಮಾಡಿ, ಇದೆಲ್ಲ ನೀನ್ ಕೊಟ್ಟಿದ್ದೆ ಕಣಪ್ಪ, ನಿಮ್ಮಿಂದನೇ ಆಗಿರ್ತಕ್ಕಂಥ ಲಿಂಗ ಜಂಗಮರಿಗೆ ಶರಣ ಹೋಗ್ತಕ್ಕಂಥ ಸಾಧು ಸಜ್ಜನಿಗೆ ಉಣಬಡಿಸ್ತಕ್ಕಂಥ. ನಾವು ನೀವೆಲ್ಲ ಏನ್ ಮಾಡ್ತೇವೆ ಈಗ ಸಾಯಂಕಾಲವೋ 6 ಗಂಟೆಗೋ 8 ಗಂಟೆಗೋ ತಮ್ಮ ಅನುಭವವನ್ನ ಉಣಬಡಿಸ್ತೀರಿ. ನೀವು ನಮ್ಗೆ ಉಣಬಡಿಸ್ತಾ ಇದ್ರಿ, ನಾವು ನಿಮ್ಗೆ ಉಣಬಡಿಸ್ತಾ ಇದ್ರಿ. ಅದೇ ರೀತಿಯಾಗಿ ಬಂತಕ್ಕಂಥ ಲಿಂಗ ಜಂಗಮರು ಮನೆಗೆ ಬಂದ ತಕ್ಷಣ ನಮ್ಮ ದೃಷ್ಟಿ ಎಲ್ಲಿರಬೇಕು ಅಂತ ಕೇಳಿದ್ರೆ ಅವರ ನೇತ್ರವನ್ನ ನಮ್ಮ ನೇತ್ರ ನೋಡ್ಬೇಕು. ಅವ್ರ ರೂಪ ಹೆಂಗಾನೇ ಇರ್ಲಿ, ಕಡಗಾನೇ ಇರ್ಲಿ, ಬೆಳಗಾನೇ ಇರ್ಲಿ, ಅವರೇಶ ಭೀಷಣಿ ಹೆಂಗಾನೇ ಇರ್ಲಿ, ಅದ್ರ ಕಡೆ ಗಮನ ಕೊಡಬಾರ್ದು. ನಾವು ನೇತ್ರವನ್ನ ಅವರ ನೇತ್ರವನ್ನು ನೋಡಿ ನಮ್ಮ ಗುರುವಿಗೆ ನನ್ನ ಉದ್ಧಾರ ಮಾಡಕ್ಕೆ ನಮ್ಮ ಜಗದ್ಗುರುಗಳೇ ಬಂದಿದ್ದಾನೆ, ಪರಮಾತ್ಮನೇ ಬಂದಿದ್ದಾನೆ ಅಂತ ಹೇಳಿ ಅವರಿಗೆ ತ್ರಿಕರಣ ಶುದ್ಧಿಯಿಂದ ಕಾಯ ವಾಚ ಮನಸ್ಸಿನಿಂದ ಅವ್ರಿಗೆ ಅಂಗ ಅಪ್ಪ ಸಂಘ ಅಂತ ಹೇಳ್ತಾರೆ, ಆ ಸಂಘವನ್ನು ಮಾಡಿ ಅವ್ರ ಸೇವೆಯನ್ನು ಮಾಡಿ ನಮ್ಮಲ್ಲಿರ್ತಕ್ಕಂಥ ಪ್ರಸಾದವು ನೀರು ಏನು ಕೊಟ್ಟು ಅವಾಗ ನಾವೇನ್ ಮಾಡಬೇಕು ಎಡೆ ಮಾಡಿ ಅಂತ ಅದೆಲ್ಲ ಮಾಡಿದ್ಮೇಲೆ ಏನ್ ನೋಡ್ಬೇಕು, ಅವರ ಅನುಭವವನ್ನ ಕೇಳಬೇಕು. ಗುರುವೇ ನಿಮ್ಮ ಆರೋಗ್ಯ ಹೆಂಗಿದೆ ಒಂದೇ ಮಾತು. ಈಗ ಅನುಭವ ಎಲ್ಲೆಲ್ಲಿ ವಿಚಾರ ಮಾಡ್ಕೊ ಬಂದಿದ್ರಿ, ನಮ್ಗೊಂದ್ಸರಿ ಅನುಭವ ಸೇರಿಸಿ ನನ್ನ ಅಂತಃಕರಣ ಸುತ್ತಬೇಕು, ನನ್ನಲ್ಲಿ ಯಾವ ದೋಷ ಇದೆ ನಾವು ತಮ್ಮ ಚರ್ಚೆ ಮಾಡ್ಕೊಳ್ತಕ್ಕಂಥದ್ದು ಯಾವುದು ಪಾರಮಾರ್ಥ ಚರ್ಚೆ. ಅದನ್ನು ಮಾಡ್ಕೊಂಡು ನಾವು ಅಂಕೆ ಅಂತರ ಅಂತ ಹಂಗೆ ಹೇಳ್ತದೆ. ಲಿಂಗಾಜಂಗಮರಿಗೆ ಎಡೆ ಮಾಡಿ ಸಾಧು ಸಜ್ಜನ ನಾವು ಅಂತ ತಿಳ್ಕೊಳ್ತಕ್ಕಂಥದ್ದು, ಇನ್ನೊಬ್ರು ಸಾಧು ಸಜ್ಜನರಿಗೆ ಉಣಬಡಿಸ್ತಾರೆ ಹೇಳ್ತಕ್ಕಂಥದ್ದು. ನಮ್ಮ ಗುರುವಳಿತರು ಬಂದಿದ್ರು, ಈಗ ನಮ್ಮ ಮನೆಗೆ ಇಂಥ ವಿಚಾರವನ್ನ ಮಾಡಿದ್ರು, ನಾನು ಅದನ್ನು ಕೇಳಿ ಮನನ ಮಾಡ್ಕೊಂಡೆ, ನಿಮಗೆ ತಿಳಿಸ್ಬೇಕು ಅಂತಕ್ಕಂಥದ್ದು ಆತರದಿಂದ ನಮ್ಮ ಸತ್ಸಂಗಕ್ಕೆ ಎಲ್ಲೆಲ್ಲಿ ಇರ್ತದ ನಮ್ಮ ಬೆಳೆದ ಆತ್ಮ ಸಂಬಂಧಗಳು ಗುರುಪೀಠ ಎಲ್ಲಿದೆಯೋ, ನಮ್ಮ ಶುದ್ಧ ಬ್ರಹ್ಮಪೀಠ ಎಲ್ಲೆಲ್ಲಿದೆಯೋ ಅವ್ರಿಗೆಲ್ಲ ತಿಳಿಸ್ತಕ್ಕಂಥ ಆ ಕೆಲಸ ನಾವು ಇಷ್ಟೇನ ಮಾಡ್ತಾ ಇದೀವಿ, ಮಾಡ್ತಾ ಇಲ್ಲ. ಕೇಳ್ತೀವಿ, ಸುಮ್ಮನೆ ನಾವು ತಿಳ್ಕೊಂಡು ಸುಮ್ಮನೆ ಆಗ್ತೀವಿ. ಅದನ್ನ ಇನ್ನೊಬ್ರು ಅದಕ್ಕೆ 9 ತೂತಿನ ಕುಂಬಾರ ಗಡುಗವ್ವ ಬಾಳೆ ಕಾಯಿಸಿ ಹದ ಮಾಡಿ, ಬಾಳೆ ಕಾಯಿಸಿ ಹದ ಮಾಡನ್ನವ ಮಾಡಿ ನಮ್ಮ ಗುರುರಾಯರಿಗೆ ಎಡೆ ಮಾಡಿ. 9 ತೂತಿನ ಕುಂಬಾರಗಳು ಅಂಬಾಲೆ ಕಾಯಿಸಿ ಹದ ಮಾಡಿ ನನ್ನ ಶರೀರದಲ್ಲಿ ಆಗ್ತಕ್ಕಂಥ ಸುಖ ದುಃಖಗಳನ್ನು ಗುರುವಿನ ಪಾದ ಕಲಿಸ್ತಕ್ಕಂಥದ್ದು. ಏನೋ ಜಗತ್ತಲ್ಲಿ ಏನೋ ಬಂತು, ಒಂದು ಹೊಸಬಟ್ಟೆ ಹಾಕೊಂಡು ಗುರುವೇ ನಿಂಗಿರ್ತಿದ್ದ, ಮನೇಲಿ ಏನೋ ಒಂದು ಹೋಳಿಗೆ ಮಾಡಿದ ಗುರುವೇ ನಿಂಗಿರ್ತಿದ್ದ, ಯಾರು ಧ್ಯಾನ ಮಾಡ್ತದ ಮೊದಲಿಗೆ ಗುರುವಿಗೆ ಅರ್ಪಿತ ಮಾಡ್ತದೆ. ಅದಕ್ಕೆ ಶ್ರೇಷ್ಠವಾದ ಗುರುವಿಗೆ ಎಲ್ಲಾ ಜಗತ್ತಿಗೆ ಎಲ್ಲಾ ಒಡೆಯಗಿರ್ತಕ್ಕಂಥ ಎಲ್ಲಾ ಶುದ್ಧ ಚೈತನ್ಯ ಬ್ರಹ್ಮ ವಸ್ತುಗಿರ್ತಕ್ಕಂಥ ಮೇಲಾದ ಅಧಿಪತಿ ಯಾರಪ್ಪ ಗುರುವೇ ಶ್ರೇಷ್ಠ. ಅದಕ್ಕೆ ಗುರುವಿನ ಪಾದಕ್ಕೆ ಅರ್ಪಿಸಿ ಅದೇ 9 ತೂತಿನ ಕುಂಬಾರ ಗಡುಗವ ಅಂಬಾಲಿಕಾಯಿ. ಆ ಕುಂಬಾರ ಗಡುಗ ಅಂದ್ರೆ ಬ್ರಹ್ಮಾಂಡ ಮಾಡ್ತಕ್ಕಂಥ ಅವನು ಭಗವಂತ ಮಾಡಿರ್ತಕ್ಕಂಥ ಈ ಕುಂಬಾರ ಗಡಿಗೆ ಈ ಶರೀರ, ಈ ಶರೀರ ಗಡಿಗೆಯನ್ನ ಅಂಬಾಲಿ ಕಾಯಿಸಿ ಅದ ಮಾಡಿ ನನ್ನ ಪರಿಶುದ್ಧವಾಗಿ ಮಾಡೋದು. ಆ ಪರಿಶುದ್ಧವಾಗಿ ಮಾಡ್ತಕ್ಕಂಥ ಕುಂಬಾರನ ನೆನ್ಕೊಂಡು ಅವ್ರಿಗೆ ನಾವು ಮೊರೆ ಹೋಗ್ತಕ್ಕಂಥದ್ದು, ಅವ್ರಿಗೆ ನಾವು ಶರಣ ಹೋಗ್ತಕ್ಕಂಥದ್ದು. ಆಮೇಲೆ ಮುಂದಕ್ಕೆ ಏನ್ ಹೇಳ್ತು, ಅಂತರಂಗದ ಪೇಟೆ ಸಂತೆ ಗೋದೆನೆ ತಂಗಿ ಚಿಂತಿಸಿಕೊಳ್ಳೆ ರಸುನಾವ. ಅಂತರಂಗದ ಪೇಟೆ ಈಗ ರತ್ನಮರಣ ಗುಡಿ ಅಂತಕ್ಕಂಥ ಪಂಚಾಯತ್ ಆಗಿರ್ತಕ್ಕಂಥ ಗುಡಿಯ ಒಳಗೆ ಅಂತ ಅಂದ್ರೆ ಆತ್ಮನೆಂಬ ದೇವರಿದ್ದ ಆ ಅಂತರಂಗ ಆತ್ಮ ಅಂತಕ್ಕಂಥ ಮುತ್ತನ್ನು ಕಂಡುಕೊಂಡೆ. ಅಂತೆಯೇ ಬೋಧನೆಂತೆಗೆ ಚಿಂತಿಸಿಕೊಳ್ಳೆ ರತ್ನಾವ, ಚಿಂತಿಸಿಕೊಳ್ಳೆ ರತ್ನಾವ ಅದಕ್ಕೆ ಕಾಂತೆ ನೀ ಕೇಳುವ ಕೌತುಕವ. ಅದಕ್ಕೆ ಬೆಲೆ ಕಟ್ಟಾಗ್ತಕ್ಕಂಥ ಆತ್ಮವನ್ನು ನಾವು ಕಂಡುಕೊಂಡುತ್ತೆ. ಆದರೆ ಆರು ನಾನೆಂದು ವಿಚಾರಿಸು ಕ್ಷಮ ಸಂಸಾರವಿದ್ರ ಕನಸಂದಿರಿ ಮಾರಮರ್ದನ ಸಂಬಲಿಂಗನ ಬೆರೆಯಬೇಕಾದ್ರೆ ನೇಮದಿಂದ ಗಂಭೀರದಿಂದ ಸುಖದಿಂದಿರುವುದು. ಆ ಆತ್ಮವನ್ನು ಕಂಡುಕೊಂಡಾಗ ಇದೇನೂ ಬೇಕಾಗಿಲ್ಲ. ಅಂತರಂಗದ ಪೇಟೆ ಸಂತೆಗಳು ಚಿಂತಿಸಿಕೊಳ್ಳೆ ರತುನಾವ. ಆಮೇಲೆ ಮುಂದಕ್ಕೆ ಏನ್ ಹೇಳ್ತು, ಅತ್ತಿತ್ತ ನೋಡಿದೆ ಎಲ್ಲಾರ ಕೇಳಿದೆ
ಬಿದ್ದು ಕ್ಷಣಿಕವಾದ ಸುಖ ಕಡೆಗೆ ಬಿದ್ದು 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 ಅವ ಗುರುನಾಥ ಅತ್ತಿತ್ತ ನೋಡಿದೆ ಎಲ್ಲಾರೇ ಕೇಳಿದೆ ಇಲ್ಲೇ ಇತ್ತು ಅವಸು ಇಲ್ಲೇ ಇತ್ತು ಅವಸನ್ನು ತಂದವ ನಮ್ಮ ಗುರುರಾಜ ಕೇಳಿ ಪಡ್ಕೊಂಡೆ. ಇದು ಈ ತತ್ವ ವಿಚಾರ. ಇಲ್ಲಿ ಬರಬೇಕಾದ್ರೆ ಏನಾಗಬೇಕು, ಹಲವಾರು ಪುಣ್ಯ ಮಾಡಿರ್ಬೇಕು. ಸುಮ್ಮನೆ ಬರಕ್ಕಲ್ಲ. ವೇದ ಕೃಪೆ, ಅಂತಕರಣ ಕೃಪೆ, ದೈವ ಕೃಪೆ, ಗುರು ಕೃಪೆಗಳು. ಈ 5 ಕೃಪೆಗಳನ್ನು ಬಂದ್ರೆ ಮಾತ್ರ ನಾವು ಗುರು ಹತ್ರ ಕೊಡಕ್ಕೆ. ಅದಕ್ಕೆ ಮನೆ ಕೇಳ್ತದೆ ಮನಸ್ಸಿಗೆ, ಮನವೇನು ಪುಣ್ಯವ ಮಾಡಿ ಗುರುವಿನ ಪದವ ಸೇರಿತೆ, ಗುರು ಪಾದವ ಸೇರಿತೆ. ಮಾಮುನಿ ಮಣಿಯೇ ಇಂದಿಗ ಬಂದ ತೊರಗಿದೆ, ಮನವೇನು ಪುಣ್ಯವ ಮಾಡಿ ಗುರುವಿನ ಪದವ ಸೇರಿದೆ. ಒಂದಾರೊಳಗಿದೆಲ್ಲ ಬಳಕು ಒಂದೇ ತೋರಿದೆ, ಒಂದಾರೊಳಗಿದೆಲ್ಲ ಬಳಕು ಒಂದೇ ತೋರಿದೆ. ಕುಂದನೊಳಗೆ ಬ್ರಹ್ಮ ಆನಂದವೇರಿದೆ, ಮನವೇನು ಪುಣ್ಯವ ಮಾಡಿ ಗುರುವಿನ ಪದವ ಸೇರಿದೆ, ಗುರು ಪಾದವ ಸೇರಿದೆ. ದೇಹದೊಡನೆ ಮೊದಲೋಡಿದ್ದ ಸಂಗ ಹೋಯಿತೆ, ದೇಹದೊಡನೆ ಮೊದಲೋಡಿದ್ದ ಸಂಗ ಹೋಯಿತೆ. ಮೋಹವೇರಿಸುವ ಲಿಂಗ ಭಂಗವಾಯಿತೆ, ಮನವೇನು ಪುಣ್ಯವ ಮಾಡಿ ಗುರುವಿನ ಪದವ ಸೇರಿದೆ, ಗುರುಪಾದವ ಸೇರಿದೆ. ಮಾನುನಿ ಮಣಿಯೇ ಎಂದಿಗ ಬಂದ ತೊಲಗಿದೆ, ಮನವೇನು ಪುಣ್ಯವ ಮಾಡಿ ಗುರುವಿನ ಪಾದ ಸೇರಿದೆ. ಕಲ್ಲಿನೊಳಗೆ ಕಂಡ ದೇವರು ಎಲ್ಲಿಗೆ ಓಡಿದೆ, ಕಲ್ಲಿನೊಳಗೆ ಕಂಡ ದೇವರು ಎಲ್ಲಿಗೆ ಓಡಿದೆ. ಅಲ್ಲಿ ಇಲ್ಲಿ ಇರುವುದೆಲ್ಲ ಎಲ್ಲ ತೋರಿದೆ, ಅಲ್ಲಿ ಇಲ್ಲಿ ಇರುವುದೆಲ್ಲ ಎಲ್ಲ ತೋರಿದೆ. ಮನವೇನು ಪುಣ್ಯವ ಮಾಡಿ ಗುರುವಿನ ಪಾದ ಸೇರಿದೆ, ಗುರು ಪಾದವ ಸೇರಿದೆ. ತನುವ ಕೂಡಿ ಕಳೆವ ಬೀಜ ಗಣಿತ ತೋರಿಸಿದೆ, ತನುವ ಕೂಡಿ ಕಳೆವ ಬೀಜ ಗಣಿತ ತೋರಿದೆ. ಜನಿಸಿ ಸಾಯುವುದು ಎಲ್ಲ ತನುವಿಗಾಯಿದೆ, ಜನಿಸಿ ಸಾಯುವುದು ಎಲ್ಲ ತನುವಿಗಾಯಿದೆ. ಮನವೇನು ಪುಣ್ಯವ ಮಾಡಿ ಗುರುವಿನ ಪಾದ ಸೇರಿದೆ, ಗುರು ಪಾದವ ಸೇರಿದೆ. 100 ಕೋಟಿ ಜನ್ಮ ಸುಕುತ ರಾಶಿ ಪರಿಸಿದೆ, 100 ಕೋಟಿ ಜನ್ಮ ಸುಕುತ ರಾಶಿ ಫಲಿಸಿದೆ. 3
ಮನಸ್ಸ ರಾಜ, ಎಷ್ಟೋ ಜನ್ಮದಿಂದ ಬಂದಿರ್ತಕ್ಕಂಥ ಈಗಲಾದ್ರೂ ಈ ಗ್ರೂಪ್ ಅದಕ್ಕೆ ಸೇರಿದ್ದಿಲ್ಲ, ನೀವು ಎಷ್ಟೋ ಜನ ಪುಣ್ಯ ಮಾಡಿದ ಕಣೆ ಮಾನಸ ರಾಜ. ಆ ಮನವೇನು ಪುಣ್ಯ ಮಾಡಿ ಗುರುವಿನ ಪಾದ ಸೇರಿದೆ. ಮಾನುನಿ ಮಣಿಯ ಹಿಂದಿಗೆ ಬಂದ ತೊಲಗಿದೆ. ಬಂದ ಅಂದ್ರೆ ಭವಬಂಧ. ಭವ ಅಂದ್ರೆ ಆ ಬಂಧನ ಸಿಕ್ಕಿಕೊಂಡಿರ್ತದೆ, ಇಲ್ಲಿಗೆ ಕೊನೆಯಾಗಿದೆ. ಗುರುವಿನ ಪಾದಕ್ಕೆ ಹೋದ ಮೇಲೆ ಈ ಬಂಧ ತೊಲಗಿದೆ. ಒಂದರೊಳಗೆ ಇದೆಲ್ಲ ಬಳಸು ಒಂದೇ ತೋರಿದೆ. ಒಂದರೊಳಗೆ ಎಲ್ಲ ಒಂದರಿಂದನೇ ಆಗಿರ್ತಕ್ಕಂಥದ್ದು. ಇಡೀ ಜಗತ್ತೇ ಇದು ಒಂದರಿಂದನೇ ಎಲ್ಲ. ಅವನ ಸೃಷ್ಟಿ ಅವನಿದೆ, ಅವನ ಆಟ ಆಡೋಕ್ಕೆಲ್ಲ ಕಳೆದಿದೆ. ಒಂದರೊಳಗೆ ಇದೆಲ್ಲ ಬಳಸು ಒಂದೇ ತೋರಿದೆ. ಎಲ್ಲಾರು ಇರ್ತಕ್ಕಂಥ ಆತ್ಮಗಳು ಒಂದಿಯೇ, ಎಲ್ಲಾರು ಶಿವಮಯವೇ. ನಮ್ಮಲ್ಲಿ ಏನಾಗಿರ್ಬೇಕು ಭಾವ ಅಂದ್ರೆ, ಯಾರೇ ನಮಗೆ ದ್ವೇಷಿಸಿದ್ರು ನಾವು ದ್ವೇಷಿಸಬೇಕು. ಯಾಕೆಂದ್ರೆ ಅವನು ನನ್ನ ಜೊತೆ ಅವನು ಗುಣಗಳು ಕ್ರಿಯೆ ಮಾಡ್ತಾ ಇದೆ ಶಿವನ. ಅವನಿರ್ತಕ್ಕಂಥ ಆತ್ಮ ಇರ್ತಕ್ಕಂಥ ಆತ್ಮ ಒಂದೇ. ಹಾಗೆ ಎಲ್ಲಾ ಶಿವಮಯ ಅಲ್ಲಿದೆ. ಒಂದರೊಳಗೆ ಇದೆಲ್ಲ ಬೆಳೆಸು ಒಂದೇ ತೋರಿಸಿ. ಕುಂದವೆನ್ನೊಳಗೆ ಬ್ರಹ್ಮ ಆನಂದವೇರಿದೆ. ಆನಂದಮಯ, ಯಾರ ಮೇಲೆ ಸಿಕ್ಕಿಲ್ಲ, ಯಾರ ಮೇಲೆ ಕೋದಿಲ್ಲ. ಬ್ರಹ್ಮಾನಂದ ತಾನೇ ಆನಂದ ಪೈಪಿಡಿರ್ತಕ್ಕಂಥದ್ದು ಇದೆಯಲ್ಲ, ಅದು ಬ್ರಹ್ಮಾನಂದ. ಬ್ರಹ್ಮಾನಂದವೇ ಬ್ರಹ್ಮಾನಂದ, ಬ್ರಹ್ಮಾನಂದ. ಆ ಬ್ರಹ್ಮಾನಂದದಲ್ಲಿ ದೇವತಾನಂತ ಆವಾನಂದದಲ್ಲಿ ಮಿಳಿದಿದ್ದೆ ಆದ್ರೆ ಶುದ್ಧ ಚೈತನ್ಯ ಬ್ರಹ್ಮನಿಷ್ಠದಲ್ಲಿ ಯಾವಾಗ ಸದಾ ಆ ಚಿಂತನೆ ಮಾಡ್ಕೊಂಡು ಆ ಆನಂದದಲ್ಲಿ ತೇಗೋಡತಕ್ಕಂಥದ್ದು ಎಷ್ಟು ಆನಂದವಾಗಿರ್ತದೋ. ನಮ್ಮ ಸಣ್ಣ ಬಾಕಪೀಗಳ ಸ್ವಾಮಿಗಳು ವಿಚಾರ ಮಾಡ್ಬೇಕಾದ್ರೆ ಆನಂದದ ತೇಲಿ ಬಿಡ್ತಾ ಇರ್ತಕ್ಕಂಥ ವಿಚಾರ ಇದು ಸದಾ ಇನ್ನೂ ಈ ದೇಹ ಇರಾಗಂಟ ಅದೇ ಆನಂದದ ತೇಲಿ ಬಿಡ್ತಕ್ಕಂಥದ್ದು. ಆನಂದ ಬ್ರಹ್ಮಾನಂದವೇರಿದೆ. ತನ್ನೊಳಗೆ ಏತು ತನ್ನೊಳಗೆ ಆನಂದವಾಗಬೇಕು. ಆಮೇಲೆ ಏನಾಯ್ತು, ತನುವಕು ದೇಹದೊಡನೆ ಮೊದಲೋಳಿದ್ದ ಸಂಗಮೋ ಇದೆ. ದೇಹದೊಡನೆ ಮೊದಲಿದ್ದ ಮೊದಲ ಸಂಘ ಏನ್ ಮಾಡ್ಕೊತಿದ್ದು, ದೇಹಾತ್ಮ ಬುದ್ಧಿ, ದೋಷ ಕಡೆಗೆ ಮನಸ್ಸು, ದೋಷ ನಿವೃತ್ತಿ, ಪರಮಾನಂದ ಪ್ರಾಪ್ತಿ. ದೇಹದೊಡನೆ ಮೊದಲ ಸಂಘ ಏನಿತ್ತು, ಮೊದಲು ಎಲ್ಲಾ ಕೂತ್ಕೊಂಡಿತ್ತು. ಮನೆ ಮಠ ಅತ್ತಿ ಹೆಂಡತಿ ಮಕ್ಕಳು ಬಂದು ಎಲ್ಲಾದ್ರ ಮೇಲೆ ಮೋಹ ಜಾಸ್ತಿ. ಅವನಂತ ಅವನ ಕಡೆಗೆ ಬರೀ ಆಡಂಬರಗಳನ್ನು ಮಾಡಿಕೊಂಡು, ದಿವಸದ ವಿಷಯಗಳನ್ನ ಮಾಡಿಕೊಂಡು, ತನ್ನ ಸ್ವರೂಪವನ್ನು ಮರ್ತ್ಕೊಂಡು, ಮೊದಲು ಹೆಂಗೆ ಜನ್ಮನ ಒತ್ತು ಬಂದು ಇದ್ರ ಮೇಲೆ ಜಗತ್ತಿನಲ್ಲಿ ಆಮೋಹ ಇಟ್ಕೊಂಡು, ಇದು ನಾನು ಪಾಪೊಳಗೆ ಕೈ ನಾನು, ಕಾಲಿನ ಕೈ ನಾನು ಅಂತ ಹೇಳ್ತೆ, ಬಟ್ಟೆ ನಾನು ಅಂತ ಹೇಳ್ತೆ, ಕಣ್ಣು ನಾನು ಅಂತ ಹೇಳ್ತೆ, ಎಲ್ಲಾ ನಾನೇ ಮಾಡ್ಕೊಂಡು ಎಲ್ಲ ಬಿಟ್ಕೊಂಡು ಅನುಭವಿಸ್ಕೊಂಡು ದುಃಖ ಸುಖಗಳನ್ನು ಒತ್ತು ಗೊತ್ತಿರ್ತಕ್ಕಂಥದ್ದು ಇದೆಯಲ್ಲ, ಅದು ದೇಹದೊಡನೆ ಮೊದಲಿದ್ದ ಹೆವಿ ಸಂಘ ಹೋಗಿದೆ. ಆತ್ಮಸಂಘ ಬಂದ್ಬಿಡ್ತು, ಕರ್ಮಸಂಘ ಬಂದ್ಬಿಡ್ತು. ಮೋಹವೇರಿಸುವುದರಿಂದ ಭಂಗವ. ಯಾವುದರಿಂದ? ಗುರುವಿನಿಂದ. ಮೋಹಕ್ಕೆ ಬಂದಿದ್ದಿಲ್ಲ, ಇದೆಲ್ಲ ಕಡೆಗ ನಾನು ಬರ್ತಾನೇ ಇದ್ದೆ. ಆ ಮೋಹ ಭಂಗ ಹೋಯಿದೆ. ಕಲ್ಲಿನೊಳಗೆ ಕಂಡ ದೇವರು ಎಲ್ಲಿಗೆ ಹೋದಿದೆ. ಎಲ್ಲಾ ದೇವರ ಪೂಜೆ ಮಾಡಬೇಕು. ಆ ದೇವರು, ಈ ದೇವರು, ಈ ದೇವರು, ಆ ದೇವರು, ಆ ದೇವರು, ಆ ಗುಡಿ ಗೋಪುರಗಳು ತಿರ್ತಾರೆ. ಆ ಗುಡಿ ಗೋಪುರಗಳು ತಿರ್ತಕ್ಕಂಥದ್ದು ಯಾವುದು? ಭಗವಂತನ ನೆಲೆಯನ್ನು ಹುಡ್ಕೋಸ್ಕರ, ಮತ್ತೆ ಅಲ್ಲಿರ್ತಕ್ಕಂಥ ಚೈತನ್ಯ ಪ್ರಭಾವಿಸ್ಕೋಸ್ಕರ ಹುಡುಕಿ ಬಂದಿದ್ದು. ಅದು ನಾನೇ ಮಾಡ್ದನು, ಇಲ್ಲ ಪೂಜೆ ಮಾಡಿದನು ನಾನೇ, ಅಷ್ಟು ನೈವೇದ್ಯ ಮಾಡಿದನು ನಾನೇ, ಅದು ರೂಪ ಕೊಟ್ಟನು ನಾನೇ, ಎಲ್ಲಾ ನಾನೇ ಆಗಿರ್ತಕ್ಕಂಥ ಅದು ಚೈತನ್ಯ ಮಾಡಕ್ಕೆ ಚೈತನ್ಯ ಕೊಟ್ಟನಲ್ಲ, ಅವನು ನನ್ನೊಳಗೆ ಇದ್ದಾನೆ. ಅಲ್ಲಿ ಇಲ್ಲಿ ಇರುವುದೆಲ್ಲ ದೇವರೆಲ್ಲ ನಿನ್ನೊಳಗೆ ಸೇರಿದೆ. ಗುರುವಿನ ಪಾದದಲ್ಲಿ ಎಲ್ಲ ದೇವರು ಒಂದು ಗುರುವಿನ ಪಾದದಲ್ಲಿ ಬಿಟ್ಟರು. ನನಗೆ ಆ ಗುರುವಿನ ಪಾದದ ಗುಡಿಗೆ ಕ್ರಮ ಇಲ್ಲ ಅಂತಿಲ್ಲ. ಕಲ್ಲಿನೊಳಗೆ ಕಂಡ ದೇವರು ಎಲ್ಲಿಗೂ ಅಲ್ಲಿ ಇಲ್ಲಿ ಇರುವುದೆಲ್ಲ ಎನ್ನೊಳಗೆ ತೋರಿಸಿ. ಇಲ್ಲಿರ್ತಕ್ಕಂಥ ಭಗವಂತನ ಬಿಟ್ಟು, ಇಲ್ಲಿರ್ತಕ್ಕಂಥ ಚೈತನ್ಯವನ್ನು ಬಿಟ್ಟು ಬೇರೆ ಕಡೆಗೆ ಹುಡುಕೊಂಡು ಇದಾರೇ ಇದೆ. ಕುಂದನ ಬೆಕ್ಕ ಹೋಗ್ತಿರ್ತಾರ, ಹುಡುಕೊಂಡು ಎಲ್ಲೂ ಅದೇ ಇದು ಮುದ್ರೆ ಕಸ್ತೂರಿ ಮುರುಗ ಏನಾದ್ರು ಗಂಗಾಡ್ತದೆ ಸುತ್ತಿ ಆ ಬೆಟ್ಟ ಈ ಬೆಟ್ಟ ಈ ಬೆಟ್ಟೆಲ್ಲ ಸುತ್ತಿ ಜಗತ್ತೆಲ್ಲ ಓಡಾಡ್ಕೊಂಡು ಇನ್ನೇನು ಹೊತ್ತು ಸಮಯದಲ್ಲಿ ಒಂದು ನಾಯಿ ಕೆಲಸ ಏನು ಬಾಲ ಕಡೆಗೆ ಮುಖ ಮಾಡ್ಕೊಳ್ತಕ್ಕಂಥದ್ದು. ಆ ಮೃಗ ಮತ್ತು ಬಾಲ ಕಡೆಗೆ ಮುಖ ಮಾಡ್ಕೊಂಡು ಸುತ್ತಾಗದ ದೇಹದ ಸಮಯ. ಆವಾಗ ಕಸ್ತೂರಿ ತನ್ನ ಬಾಗಿಲು ಇದ್ದಾನೆ. ಇಲ್ಲಿರೋದನ್ನ ನಾನು ನೋಡಿಕೊಂಡು ಜಗತ್ತೆಲ್ಲ ಬಂದಲ್ಲ ಅಂತಿದ್ರೆ ಭಗವಂತ ಇಲ್ಲಿರೋದು ಬಿಟ್ಬಿಟ್ಟು ನಮ್ಮೇಲಿರ್ತಕ್ಕಂಥದ್ದು ಬಿಟ್ಬಿಟ್ಟು ಜಗತ್ತರ ವಿಚಾರ ಅಲ್ಲಿ ಇಲ್ಲಿ ಇರುವುದೆಲ್ಲ ಎನ್ನಲ್ಲೇ ತೋರಿದೆ. ತನ್ನ ಕೋಡಿ ಕಳವ ಬೀಜ ಗಣಿತ ತೋರಿದೆ. ಎಷ್ಟು ಜನ್ಮ ಹೊತ್ತು ಬಂದಿದ್ದೀವಿ ಲೆಕ್ಕ. 84 ಕೋಟಿ ಜೀವನ ಹೊತ್ತು ದೇಹ ಹೊತ್ತು ಬಂದಿದೆ. ಇದು ಲೆಕ್ಕ ಹಾಕಕ್ಕೆ ಆಗಲ್ಲ. ಈನಗಿರಿಯಲ್ಲಿ ಒಂದನಿತ್ತು, ಅಷ್ಟಗಿರಿ ತನಕ ಸೊನ್ನೆಗಳಿತ್ತು. ಗಣಿಸದ ಲೆಕ್ಕದಷ್ಟು ಜನ್ಮದಲ್ಲಿ ಜನಿಸಿ ಕಷ್ಟಪಟ್ಟು ಎಷ್ಟು ದೇಹ ಹೊತ್ತು ಹಿಮಾಲಯ ಪರ್ವತಷ್ಟು ನಮ್ಮ ಎಲುಬುಗಳಾಗಿದ್ದೇವೆ. ಅಷ್ಟು ಜನ್ಮ
ಗಳಿಸಲಾಗದಷ್ಟು ಲೆಕ್ಕ ಇದೆ. ತನುವ ಕೋಡಿ ಕಳೆವ ಬೀಜ ಗಣಿತ ಕೋರಿದೆ. ದೇಹ ನಾನು ಬಂದು ನಾನು ದೇಹ ಅಂತ ಅದೇ ಆ ಜನ್ಮವನ್ನ ಕಡ್ಕೊಳ್ಳೋಕ್ಕೋಸ್ಕರ ದೇಹ ಬಿದ್ರೆ ದೇಹ ನಾನಲ್ಲ. ಹುಟ್ಟಿದದು ತಪ್ಪಿದದು. ದೇಹ ಹುಟ್ಟು ಅದು ಸಾಯಿ. ನಾನು ಹುಟ್ಟೋನಲ್ಲ ಸಾಯಲ್ಲ. ಹುಟ್ಟೋನಲ್ಲ ಹುಟ್ಟಿದದು ಬಂದು ದೇಹ ಹುಟ್ಟು ದೇಹ ಸಾಯಿ. ಅದಕ್ಕೆ ನಾನು ನಾನು ಅಂತಕ್ಕಂಥ ದೇಹ ಬುದ್ಧಿ ಇರಬೇಕಿಲ್ಲ. ಇಷ್ಟು ಜನ್ಮಾಂತರ ಬಂದು ನಾನು ಓದ್ಕೊತಿದ್ದೀನಿ. ಆ ದೇಹಾತ್ಮ ಬುದ್ಧಿ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಅಂತಕ್ಕಂಥ ಗುರಿ ಯಾವಾಗ ನಮ್ಗೆ ಕೊಡಬೇಕು ತೋರ್ಸ್ಕೊಟ್ನೋ ಅವಾಗ ಮನಸ್ಸಿಗೆ ಬರುವ ಕೋಡಿ ಕಳೆವ ಬೀಜ ಗಣಿತ ತೋರಿದೆ. ಜನಿಸಿ ಸಾಯುವುದೆಲ್ಲ ತಿಳಿವಿಗಾಗಿ. ಅಷ್ಟು ಆಗ್ಬೇಕಾದ್ರೆ ಏನ್ ಮಾಡಬೇಕು? 3 ಕೋಟಿ ಜನ್ಮ ಸುಕೃತ ರಾಶಿ ಪರಿಸಿದೆ. 3 ಕೋಟಿ ಜನ್ಮ ಸುಕೃತ. ಎಷ್ಟು ಕೋಟಿ ಜನ್ಮಗಳು ಸುಕೃತ ಪುಣ್ಯ. ಅವಾಗ ನಾನು ಕಿಂಚತ್ತ ಪುಣ್ಯ ಮಾಡಿ ಇದು ಬಂದಿದೆ. ಇಂಥ ಕಲಿಯುಗ ಧ್ವನಿ ಹೇಳ್ತಾರೆ ಮಹಾತ್ಮ 28 ಕಲಿಯುಗ ಅಂತ ಹೇಳ್ತೀವಿ. ಈ ಕಲಿಯುಗದ ಎಷ್ಟು ಸತಿ ಹುಟ್ಟಿದೆವೋ, ಬಾಪಲ್ಲಿ ಎಷ್ಟು ಸತಿ ಹುಟ್ಟಿದೆವೋ, ಎಷ್ಟು ಸತಿ ಹುಟ್ಟು ಬಂದದ್ದು ದೇಹ ಶರೀರ. ಅದನ್ನು ಕಿಂಚಿತ್ತ ಪುಣ್ಯವನ್ನು ಮಾಡಿ ಇವತ್ತು ಸದ್ಗುರುವಿನ ಕೃಪೆಯಿಂದ ನಮ್ಮ ಶರಣ ಬಸಪ್ಪ ಸ್ವಾಮಿಗಳ ವಿಚಾರವನ್ನು ಕೇಳಿ ಅದೊಂದು ಪುಣ್ಯವೇ. ಅದು ಮಾಡ್ತಾ ಅದು ಪುಣ್ಯ ಲಭಿಸ್ತದೆ. ಈ ಜನ್ಮದ ಪುಣ್ಯ, ಈ ಜನ್ಮದ ಮುಕ್ತಿ ಪುಡಿಲಿಲ್ಲ ಅಂತಕ್ಕಂಥ ವಿಚಾರ ಬಂದಾಗ, ನಾಳೆ ಇನ್ನೊಂದು ಜನ್ಮ ಎತ್ಕೊಬರಂತ ಶರೀರ ಬಂದಾಗ ಆವಾಗ ಈ ಪುಣ್ಯ ನನಗೆ ಲಭಿಸ್ತದೆ. ಅದಕ್ಕೋಸ್ಕರ ಅವರು ಒದ್ದಾಡಿ ಬೆಳಗ್ಗೆ ಏಳಿ ಅವ್ರ ಕೆಲಸ ಕಾರ್ಯಗಳನ್ನು ಬಿಟ್ಟು ಪ್ರತಿಯೊಂದು ಮಾಡಿ ನಮ್ಗೆ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಮಾಡಿ ಕೆಲಸ ಇಲ್ವೇ, ಅವ್ರಿಗೆ ಸಂಸಾರ ಇಲ್ವೇ, ಅವ್ರಿಗೆ ಎತ್ತಿರ್ತದೆ, ಬೆಳಿಗ್ಗೆ 6 ಗಂಟೆಗೆ ಎತ್ತಿ ಮಾಡ್ತಕ್ಕಂಥ ಕೆಲಸ ಏನಾಗ್ಬೇಕಾಯ್ತು. ಅದನ್ನ ನಾವು ಮುಂದಕ್ಕೆ ಮಾಡ್ಕೋಬೇಕು. ಸ್ವಾಮೀಜಿಗಳು 4:15 ಬಂದು 8:15 ಮಾಡ್ತಾ ಇರಲ್ಲ. ಅವ್ರಿಗೇನು ನಾವು ಮಾಡ್ತಾ ಇದ್ದೀವಿ, ಅವ್ರಿಗೇನು ನಾವೇನು ಸಂಸಾರಿಗೆ ತೊಂದರೆ ಆಗ್ತಿದ್ವು, ಅವ್ರಿಗೇನು ಜೀವನ ಕಲಿಸುತ್ತೆ. ಅವ್ರೇನು ಬೇಡಪ್ಪ, ನನ್ನ ವಿಚಾರವನ್ನೇ ಕೇಳಿಕೊಂಡ್ರೆ ನೀವೇನು ನನ್ ಕೊಡಬೇಡಿ ಅಂತ ಹೇಳ್ತಾರೆ. ಅಂತ ಗುರು ಪುಣ್ಯ ಮಾಡಿದ್ರು. ಅದನ್ನು 100 ಕೋಟಿ ಜನ್ಮ ಸುಕೃತ ರಾಶಿ ಪಡಿಸಿದೆ. ಸುಕೃತ ಪುಣ್ಯ ಹಿಂದೆ ಎಷ್ಟು ಜನ್ಮ ಪುಣ್ಯ ಮಾಡ್ಕೊಂಡಿದ್ಯೋ ಆ ಫಲದಿಂದ ಈ ಮಾರ್ಗದಲ್ಲಿ ಈ ಜನ್ಮವನ್ನು ಎತ್ಕೊಂಡು ಆ ಗುರುವಿನ ಪಾಡಬೇಕು. ತಿರುಗಿ ಜನ್ಮ ಹೇಳಕ್ಕಾಗಲ್ಲ. ಇದೆಲ್ಲ ಪರಿವಾರ ಮುಕ್ತಿ ಪಡೆದಿದೆ. 3 ಮೂರ್ತಿಗಳ ಪದವಿ ತುಚ್ಛವೆನಿಸಿದೆ. ನೋಡಿ, ಇಲ್ಲಿ ನಾವು ಮೋಕ್ಷವನ್ನು ಪಡಿಬೇಕಾದಾಗ, ಇದು ಮಾಡಬೇಕಾದಾಗ ಕೊನೆಗೆ ಈ ದೇವತೆಗಳು ಕೂಡ ನಮ್ಗೆ ಮಾನವ ಜನ್ಮ ಬಂದೈತ್ರೆ, ಕೊನೆ ಜನ್ಮ ಆಗಿರೋದೈತೆ. ಇಲ್ಲಿ ನಾವು ಮುಕ್ತಿ ಪಡಿಬೇಕು ಅಂತ ಬ್ರಹ್ಮನಿಗೂ ತಿರುಗಿ ಉಂಟು, ಈಶ್ವರನಿಗೂ ಹುಟ್ಟು ಸಾವಿರುತ್ತು, ವಿಷ್ಣುಗೂ ಹುಟ್ಟು ಸಾವಿರದೈತೆ ಅಂತ ಈ 3 ಮೂರ್ತಿಗಳ ಪದವಿ, ಆ ಪದವಿ ಬಂದು ತಿರುಗಿ ಅನುಭವ ತಿರುಗಿ ಬರ್ಬೇಕನ್ನ 3 ಪದವಿಗಳು ಬೇಕಾಗಿಲ್ಲ ಅಂತ ಅನಿಸ್ತೀವಿ. 3 ಮೂರ್ತಿಗಳ ಪದವಿ ತುಚ್ಛವೆನಿಸಿದೆ. ಆ ತುಚ್ಛ ಅಂತಕ್ಕಂಥದ್ದು ನಮ್ಗೆ ಇದು ಬೇಕಾಗಿಲ್ಲ ಆಗ್ತದೆ. ಅದು ನಾವು ದೂರ ಅಂತಾಗ ಆ ಪದವಿ ನಮ್ಗೆ ಬೇಕಿಲ್ಲಪ್ಪ, ನನ್ ಮುಕ್ತಿ ಒಂದೇ ಏನು ಜನ್ಮ ಎತ್ಕೊಂಡ್ಬಂದು ಈ ಸುಖ ಪಡೋದಕ್ಕೆ ಕೆಲಸ ಬೇಕು. ಹುಟ್ಟು ಸಾವಿರ ಕಳ್ಕೋಬೇಕು. ನಾವು ಈಗ ಜನ್ಮ ಆಗ್ತಕ್ಕಂಥ ಬೀಜ ಆಗಿದೆ. ಆ ಬೀಜ ಉರ್ದು ಬೀಜ ಆಗ್ಬೇಕಂದ್ರೆ ತಿರುಗಿ ಹುಟ್ಟಾಗಿಲ್ಲ. ಉರ್ದು ಬೀಜ ಆಗ್ಬೇಕು ನಾವೀಗ. ಆದ್ರೆ ಒಂದು ಕಟ್ಲೆ ಬೀಜ ಉರ್ದಾಗ, ಹುಳ್ಳಿಕಾಳು ಬೀಜ ಉರ್ದಾಗ ತಿರುಗಿ ಹುಟ್ಟುತ್ತಾ ಹುಟ್ಟಲ್ಲ. ಹಂಗೆ ನಾವು ಉರ್ದು ಬೀಜ ಆಗ್ಬೇಕು. ಅದು ಉರ್ದು ಬೀಜನೇ ಆದ್ಮೇಲೆ ಹಂಗೆ ಬೀಜ ಹಾಕ್ಬಿಟ್ಟು ತಿರುಗಿ ಭೂಮಿ ಪ್ರಕೃತಿಯ ನಿಯಮ ಉತ್ಪತ್ತಿ ಆಗಿದೆ. ನಾವು ನೋಡಿ ಎಲ್ಲ ನಾವು ಬೀಜ ತಂದು ಇನ್ನು ಬಿಟ್ಟು ಅನ್ನ ಸೀತಾಫಲದನ್ನಾಗಿರ್ಬೋದು, ಯಾವುದೋ ಬೀಜ ಅದು ಬಿಸಾಕ್ದಾಗ ಆ ಬೀಜ ಅದು ಉತ್ಪತ್ತಿ ಆಗುತ್ತೆ. ಹಂಗೆ ಆ ಬಿಸಾಕ್ತಕ್ಕಂಥ ಬೀಜವನ್ನು ಉರ್ದು ಬಿಟ್ಟಾಗ ಹಸಿರು ಮತ್ತೆ ಬಿಟ್ಟಾಗ ಅದೇ ರೀತಿಯಾಗಿ ನಮ್ಮ ಮಾಂಸಪಿಂಡವಾಗಿ ಮಂತ್ರಪಿಂಡ ಯಾವಾಗ ಗುರು ಮಾಡಿದ್ನೋ ಅದಕ್ಕೆ ಸುಟ್ಟು ಮಾಡಿ ಕೇಳ್ತೀವಿ, ಸುಟ್ಟು ಬೀಜ ಹಾಕ್ತೀವಿ. ನಮ್ಮ ಗುರುನಾಥ ಸುಟ್ಟಿದ್ದಾನೆ, ನಮ್ಮ ಮಂತ್ರಪಿಂಡವನ್ನು ಮಾಡಿದ್ದಾನೆ, ಉರ್ದು ಬೀಜ ಮಾಡ್ತಿದ್ದಾನೆ. ಆ ದೇಶದಿಂದ ಆ ಉರ್ದು ಬೀಜ ನಾವು ಸುತ್ತಾಗಿಲ್ಲ ತೀರ್ನ ತಗೊಂಡಿದ್ದೇವೆ. ಅದು ಅಂತ ಮಾಡುತ್ತಾ ಅಂತ ಮನೋರಾಗ ಪೂರ್ಣ ಮಾಡಿ ಇದು ಬಂದಿರೋದ್ರಿಂದ ಈ ಮನಸ್ಸನ್ನ ಚಂಚಲ ಆಗಿ ಆಗ್ತದೆ. ಆ ಚಂಚಲ ಆಗಿರ್ತಕ್ಕಂಥ ಮನಸ್ಸನ್ನು ಬಿಡಕ್ ಹೋಗ್ಬಾರ್ದು. ಅಂಕೆ ಇಲ್ಲದ ಮೆರೆವ ಮನದ ಅರುಷಗಂಗೋ ಶಂಕರಾರ್ಯ ಮುಳಗೆ ಬೇರೆ ಪರಮನ ಮನವೇನು ಪುಣ್ಯವ ಮಾಡಿ ಗುರುವಿನ ಪಾದ ಸೇರಿದೆ, ಗುರುಪಾದವ ಸೇರಿದೆ. ಅಂಕೆ ಇಲ್ಲದ ಮೆರೆವ ಮನದ ಅದು ಅಂಕನಿಗೆ ಪದವು ಬೈತಾರೆ. ಏನೋ ಅಂಕ ಸಂಖ್ಯೆಯಿಂದ ಮೆರೀತಿಯಲ್ಲ ಅಂತ ಮೆರಿತಕ್ಕಂಥದ್ದು ಯಾವುದು ಮನಸ್ಸು. ಇದು ಚಂಚಲತೆ. ಈಗ ನೀವು ಯಾವುದೊಂದು ಗ್ರೂಪ್ ಹೋಗ್ತೀರಾ, ಹೋದಾಗ ಏನಾಗುತ್ತೆ, ಅಲ್ಲಿ ಬಂದು ನಾವೇನ್ ಮಾಡಬೇಕು, ಫ್ರೆಂಡ್ರಾದರೂ ಗ್ರೂಪ್ ಕಟ್ಟಿಗೆ ಹೋಗಿದ್ರೆ ಆರಾಮಿದ್ರಿ, ನಿಮ್ಗೆ ಭಗವಂತ ಒಳ್ಳೆದಾರಿ, ಮನೆಗೆ ಒಳ್ಳೆದಾರಿ ಆಶೀರ್ವಾದ ಮಾಡಬೇಕು. ಅಲ್ಲಿ ಏನೋ
ನಾವ್ ಮಾಡ್ತೀವಾ? ಈ ಮನೆ ಎಷ್ಟು ಚಂದ ಕಟ್ಟಿದ್ರಿ, ಎಷ್ಟು ಬಳಗ, ನೀವೇನ್ ಮಾಡಿದಿರಿ, ಎಷ್ಟು ಜನ ಮಕ್ಕಳು, ಒಬ್ಬ ಸಂಬಂಧ ಬಿಟ್ರು ಅಂದ್ರೆ ಅದು 1 ಗಂಟೆ ಅದು ಮುಗಿಯಂಗಿಲ್ಲ. ಅದಕ್ಕೆ ಇವರು ಮಾತಾಡಿ ಅವ್ರು ಮಾತಾಡಿ ಅಲ್ಲಿ ನಡೆದಿರ್ತಕ್ಕಂಥ ಒಂದು ಯಾವುದೋ ಒಂದು ನಾಡ್ಕೋದು ಒಂದು ಬೈಯೋದು ನಿಂದಿಸೋದು ಮಾಡ್ತಕ್ಕಂಥ ಮತ್ತೆ ಇವ್ರು ಹಂಗೆ ತೆಗೆದುಕೊಂಡು ಭಾರಿ ಜಲ ಮಾತಾಡಿ ಅವ್ರ ಬಗ್ಗೆ ಭಾರಿ ಏನೋ ಮಾತಾಡಿ ಅವ್ರ ಅಂತೋರೆ ಬಿಡಿ ಇವ್ರಿಂದೋರೆ ಬಿಡಿ ಅವ್ರ ಹಂಗೆ ಇವ್ರಿಂಗೆ ಅಂತಕ್ಕಂಥ ವಿಚಾರವನ್ನ ಮಾಡ್ಕೊಂಡು ಅಲ್ಲಿ ನಡ್ಕೊಂಡು ಅವ್ರ ಮೆದುನಷ್ಟ ಬುದ್ಧಿವಲ್ಲ ಅದು ಅಂಕೆ ಇಲ್ಲದ ಮೆರೆವ ಮನದ ಅರುಸಗೆ ಎಂಬುದು. ಯಾಕೆಂದ್ರೆ ಮನಸ್ಸಿಗೆ ಇಲ್ಲಿ ತಿಳಿದ ವಿಷಯಗಳಿಗೆ ಮನಸ್ಸು ಕೊಡುತ್ತೆ ಜಾಸ್ತಿ. ಸತ್ಯ ಮರ ಕಡೆ ಹೋಗ್ತಕ್ಕಂಥ ಮನಸ್ಸು ಕೊಡಲ್ಲ. ಯಾಕೆ ಕೊಡಲ್ಲ ಅಂದ್ರೆ ಅದು ಹುಟ್ಟಿರೋದೇ ಅದರಲ್ಲಿ. ಆ ಮನಸ್ಸನ್ನು ಅತಿ ಎಳೆದು ಯಾಕೆ ಚಿಕ್ಕದನ್ನ ಹೇಳ್ತೀವಿ, ಅದಕ್ಕೆ ಮೋಹ ಉತ್ಪತ್ತಿ ಕೊಟ್ಟು ಇಲ್ಲಿ ಕ್ಷಣಿಕವಾದ ಸುಖವನ್ನ ಕೊಟ್ಟು ಜಗತ್ತಿರ್ತಕ್ಕಂಥ ವಿಷಯ ಕಡೆಗೆ ಮನಸ್ಸನ್ನು ಕೊಟ್ಟು ಅದಕ್ಕೆ ಬೆಳೆಸ್ಕೊಂಡಿದೀವಲ್ಲ ಅದು ಅದೇ ವಾಸನೆ. ಈ ಕುಡಿಯೋರಿಗೆ ಯಾವಾಗ ಕೊಡ್ತಾ ಜಾಸ್ತಿ ಮಾಡ್ಕೊಳ್ತಾ ಯಾವುದು ಮನಸ್ಸದ್ರೂ ಬೀರೋ ಬಟ್ಲೆ ನಿಂತರು ಬೀರೋ ಬಟ್ಲೆ ಕೂತ್ರು ಕುಡಿತಕ್ಕಂಥ ಅಂಗಡಿಯೇ ಕಾಣಿಸ್ತದ. ಅದು ಕಳೆದ್ರೆ ಯಾರ ಮೇಲೆ ಕಾಡ್ಕೊಳ್ಬೇಕು ಅಂತಕ್ಕಂಥ ಮನಸ್ಸು ಅವ್ನು ಅದೇ ಕೂತಿ. ನಾವು ಈ ಪಾರಮಾರ್ಥ ವಿಚಾರಕ್ಕೆ ಬಂದಾಗ ವಿಚಾರವನ್ನು ಏನ್ ಮಾಡೋರು, ನಮ್ಮ ನಾಗರತ್ನವರು, ಕನ್ಯಗುರುಗಳು, ಕೊಟ್ಟಾರತ್ನವರು, ಕಲ್ಯಾಣತ್ನವರು, ಗೌರಮ್ಮನವರು, ಗಂಗಾಧರಪ್ಪವರು ಇವರೆಲ್ಲ ಏನ್ ಮಾತಾಡಿದ್ರು ಆ ಕಡೆ ಗಮನ ನಾವು ಅದನ್ನೇ ಮೆರುಕಾಕ್ಬೇಕು. ನಾವೀಗ ಮೆರುಕಾಕಿ ಕೊಟ್ಟಾರತ್ನವ್ರು ಚೆನ್ನಾಗಿ ಮಾತಾಡಿದ್ರು, ಕಲ್ಯಾಣಪ್ಪನವ್ರು ಚೆನ್ನಾಗಿ ಮಾತಾಡಿದ್ರು, ಕನ್ಯಗುರುಗಳು ಚೆನ್ನಾಗಿ ಮಾತಾಡಿದ್ರು, ಗೌರಮ್ಮನವ್ರು ಚೆನ್ನಾಗಿ ಮಾತಾಡಿದ್ರು, ನಾಗರತ್ನವ್ರು ಚೆನ್ನಾಗಿ ಮಾತಾಡಿದ್ರು, ನಾವು ಅದರಂತೆ ಹೋಗ್ಬೇಕಲ್ಲ ಅಂತಕ್ಕಂಥ ಮನಸ್ಸು ಅದು ಕೊಟ್ಟಿದ್ವಿ. ಆದ್ರೆ ಯಾವುದು ಕೊಡುತ್ತೆ. ನಾವು ನೋಡಿ ಇದು ತತ್ವ ಪದ ಕಲಿಬೇಕಾದಾಗ ಅದ ಕಡೆ ಮನಸ್ಸು ಕೊಟ್ಟಾಗ ಏನಾಗುತ್ತೆ, ತತ್ವ ಪದ ಕಲಿಯಬೇಕ ಕೂಡ ಯಾವ್ದೋ ಒಂದು ವಿಚಾರಕ್ಕೆ ಅದು ಮನಸ್ಸು ಸೋತು ಅಂದ್ರೆ ಆ ಮನಸ್ಸು ಅದಕ್ಕೆ ಹೋಗಂತ ಅದಕ್ಕೆ ಸಮಾಧಾನ ಆಗೋದೇ ಇಲ್ಲ. ಇದು ಚಂಚಲ ಮನಸ್ಸಲ್ಲಿ ಇರ್ತದೆ, ಹೋಗು ಇದು ಮಾಡು. ಅದಕ್ಕೆ ಮೊದಲೇ ನಾವು ತಾಯಿ ಏನ್ ಮಾಡಬೇಕು, ಈ ಒಂದು ವಾಕ್ಯಗಳು ಗುರು ವಾಕ್ಯ ಆಗಿರ್ಬೋದು, ಗುರು ಬೋಧನೆ ಆಗಿರ್ಬೋದು, ಸತ್ಸಂಗ ವಿಚಾರಗಳನ್ನಾಗಿರ್ಬೋದು, ಪಾರಮಾರ್ಥ ವಿಚಾರ ಆಗಿರ್ಬೋದು, ಆ ಕಡೆಗೆ ಮನಸ್ಸನ್ನು ಎಳ್ದಿ ಕೂಡಿಸುತ್ತೆ. ಆದರೆ ಮನವೇನು ಪುಣ್ಯವ ಮಾಡಿ ಗುರುವಿನ ಪಾದ ಸೇರಿದೆ ಅಂತ ನಮ್ಗೆ ನೋಡಿ. ಎಲ್ಲಾರು ನೋಡಿ ನಮ್ಮ ಸಾಧುಗಳಿಗೆ ಮತ್ತೆ ಸತ್ಸಂಗಕ್ಕೆ ಅಡಚಣೆಗಳು ಜಾಸ್ತಿ. ಎಂದ್ರೆ ಎಂದು ನಾವೆಲ್ಲ ಗುರು ಧ್ಯಾನ ಮಾಡ್ತಾ ಇದೀವಿ, ಗುರುಕೃಪೆ ಮಾಡ್ತಾ ನಮ್ಗೆ ಯಾಕೆ ತೊಂದರೆ ಬರ್ತದೆ ಅಂದರೆ ಒಂದು ವಿಚಾರ ಏನಪ್ಪಾ ಅಂತ ಕೇಳಿದ್ರೆ, ನಾನು ಇಲ್ಲಿಂದ ಒಂದು 4 ಮೈಲಿ ಹೋಗ್ಬೇಕಾದಾಗ ಏನಾಗಿತ್ತು, ನನಗೆ ಇವತ್ತೊಂದು ದಿನ ಕಾಲು ಕಟ್ಟಾಗಬೇಕಾದ್ರೆ ಆಕ್ಸಿಡೆಂಟ್ ಆಗೋ ಪರಿಸ್ಥಿತಿ ಬಂದಿತ್ತು. ನಾವು ಈ ಸಂಘಕ್ಕೆ ಬಂದಿರೋ ದೇಶದಿಂದ, ಗುರುವಿನ ಅನುಗ್ರಹ ಪಡೆಯೋ ದೇಶದಿಂದ, ಈ ಕಡೆ ಬಂದಿರೋ ದೇಶದಿಂದ ನಾವು ಹೋಗ್ಬೇಕಾದಾಗ ಪೆಚ್ಚಾಯ್ತು, ಅಷ್ಟೇ ಬೇಡಿ ಕೊಟ್ಟು ಪೆಚ್ಚಾಯ್ತು, ಒಂಚೂರು ಮಂದಿ ಏರಿ ಕಿತ್ತೋಯ್ತು ಅಷ್ಟೇ, ಕಾಲು ಮುರಿಲಿಲ್ಲ. ಯಾವ ಕಾರಣದಿಂದ? ಗುರುವಿನ ಕೃಪೆಯಿಂದ ಮತ್ತೆ ಈ ಸತ್ಸಂಗದಿಂದ, ನಿಮ್ಮ ಗುರುವಿನ ಆಶೀರ್ವಾದದಿಂದ ನಮ್ಮ ಪರಿಹಾರ ಆಗ್ತದೆ. ನಾನು ಅನ್ಕೊಂಡ ನಾವಿಗೆ ಬಿದ್ದು ಏಟ್ ಆಯ್ತಲ್ಲ, ಹೋಗಿದ್ವಲ್ಲ ನಾವೀ ಮಾರಕ್ ಬಂದಿಂದ ಆಗೋಯ್ತಲ್ಲ ಅಂತಕ್ಕಂಥದ್ದು. ಈಗ ದೊಡ್ಡವನ ಆಗ್ಬೇಕಾದ್ರೆ ಇದಾಗ ದೊಡ್ಡ ಆಕ್ಸಿಡೆಂಟ್ ಆಗಬೇಕಾಯ್ತು, ದೊಡ್ಡ ರೋಗ ಬರ್ಬೇಕಾಯ್ತು, ದೊಡ್ಡ ಕಾಯಿಲೆ ಬರ್ಬೇಕಾಯ್ತು, ಅಂಥದ್ದು ಚೆಂದಿರು ಹೋಯ್ತು. ಯಾಕೆಂದ್ರೆ ಬ್ರಹ್ಮನ ಮಾಡ್ತಕ್ಕಂಥ ಒಂದು ಅನೆಬರ ಏನು ಅದಕ್ಕೆ ತೀರ್ಮಾನ ಆಗ್ಲಿಲ್ಲ, ಅಷ್ಟು ತೊಂದರೆ ಆಗಲಿ ಆಕ್ಸಿಡೆಂಟ್ ಆಗ್ಬಿಟ್ಟು ಆಯ್ತಷ್ಟೇ. ಕಾಲು ಮುರಿಬೇಕಾದ್ರೆ ಮುರಿಲ್ಲ, ಒಂಚೂರು ಐತೈತೆ. ಅದೇ ಕೆಲವರು ನಮಗೆ ವಿರುದ್ಧವಾಗಿರ್ತಕ್ಕಂಥ ಪ್ರಪಂಚದ ಅಂತವನು ಕೆಟ್ಟದನ್ನು ಮಾಡ್ತೇನೆ, ಮಾಡೋದನ್ನು ಮಾಡ್ತಾ ಬೇಕರಿ ಯಾಕೆ ಒಳ್ಳೆದಾಯ್ತಾಗ ಅವ್ನು ಇಂತಿ ಜಾಸ್ತಿ ಪುಣ್ಯ ಮಾಡಿ ಆ ಪುಣ್ಯ ಸರಿಯಾಗಿ ಅವನು ಈ ಮೋದಿನೇ ಆಗ್ಬೇಕಾಯ್ತು, ರೊಕ್ಕ ಅವನು ಪ್ರಧಾನಮಂತ್ರಿ ಆಗಬೇಕಾಯ್ತು. ಆದರೆ ಏನ್ ಮಾಡಿದ್ದಾನಪ್ಪ ಅಂತ ಕೇಳಿದ್ರೆ, ಈ ಒಂದು ಅಹಂಕಾರದಿಂದ, ಈ ಒಂದು ಮದಮತ್ಸರಿಗಳಿಂದ ಅವನೇ ಬಿಟ್ಟು ಅಷ್ಟಾದ್ರೂ ಸ್ವಲ್ಪ ಪುಣ್ಯ ಮಾಡ್ಕೊಡವನಂತೆ. ಈಗ ನಾಳೆ ಜನ್ಮ ಇರ್ತಾರ, ಇದೆಲ್ಲ ಅವನಿರ್ಬೋದು. ಅವಾಗ ಹೇಳ್ತಾರೆ, ಇಲ್ಲಿ ನಾವು ಅಧಿಕಾರ ಅಂತಸ್ತು ಈಗ ನೋಡ್ತಕ್ಕಂಥದ್ದು ಕ್ಷಣಿಕ ವಸ್ತುಗಳು ಇದಲ್ಲ. ಪಾರಮಾರ್ಥದ ಕಡೆ ಹೋದಾಗ ಅಲ್ಲಿ ಬಂದಾಗ ಇದೇ ಸರಿದ ಬಿಟ್ಟು ಸುಂಸು ಕಾಲು ಸರಿದು ಗೊತ್ತಾಗುತ್ತೆ ಯಾರು ಏನೇ ಮಾಡ್ಕೊಂಡು ಅಂತ. ಅದಕ್ಕೆ ಶರಣನ ಗುಣ ಮನನ ಕಾಲದಲ್ಲಿ ನೋಡು ಅಂತ ನಾವು ಇವೆಲ್ಲ ಮಾಡಿಕೊಂಡು ಗುರುಕೃಪೆಯಿಂದ ಗುರು ವಿಚಾರಗಳನ್ನು ತಿಳ್ಕೊಂಡು ಅನುಭವ ಮಾಡ್ಕೊಂಡು ಒಬ್ಬರಿಗೊಬ್ಬರು ಮಂತಾನ, ಒಬ್ಬರಿಗೊಬ್ಬರು ಅನುಭವ. ಅದಕ್ಕೆ ನಾವು ನೀವು ಬೇರೆ ಇಲ್ಲ, ದೇಹ ಬೇರೆ, ಆತ್ಮ ಒಂದೇ. ಅದನ್ನ ಮಂಗತ್ ಮಾಡ್ತಾರೆ ಕಷ್ಟ ಇದೆ. ಗುರು ಹೇಳ್ತಕ್ಕಂಥ ಅಕಸ್ಮಾತ್ 100 ರೂಪಾಯಿ ಭಾಗ ನಾವು ಪಾಲನೆ ಮಾಡಿದ್ರೂ, 10 ಪೈಸೆ ಭಾಗ ಆದ್ರೂ, ಕಾಲ್ ಭಾಗ ಆದ್ರೂ ಪಾಲನೆ ಮಾಡಿದ್ರೆ ಆದ್ರೆ ಗುರು ಹೇಳ್ಕೊಟ್ಟಿರ್ತಕ್ಕಂಥದ್ದು ಸಾರ್ಥ. ನಾವು ಕೇಳ್ತಕ್ಕಂಥ
ನಮ್ಮ ಬಂಧು ಕುಲನಾದ ಅಂದಿಗಳ ನಮಗೆ ಏನು ಚಲ ಅಂತ ಹೇಳ್ತದೆ. ಒಂದೂರವಾಗಿದೆ ನಮ್ಮ ಬಲ, ನಮ್ಮ ಗುರುನಾಥನ ಬಲ ಚೆನ್ನಾಗಿದೆ. ಯಾರೇನ ಅನ್ಕೊಳ್ಳಿ, ಯಾರ ನಿಂದನೆ ಮಾಡ್ತಕ್ಕಂಥದ್ದು ಬಂದಾಗ ನಾವು ಅಲ್ಲಿ ಯಾವುದೇ ಕುಂದು ಕೊರತೆ ಇದ್ದಂಗೆ ನಾವು ಆ ಸಮಸ್ಯೆನಿದ್ದಾಗ ಆತಂಕ ಪಟ್ಟು ನಾನು ನಿಂದನೆ ಹೋಗ್ತಕ್ಕಂಥದ್ದು ನೋವು ಕೊಡಕ್ಕೆ ಹೋಗ್ಬಾರ್ದು. ಕೊಡಪ್ಪ ನಿಂದನೆ ಮಾಡಿ ನಂದು ಆರೋಗ್ಯ ಪಾಪ ಹೋಗ್ಬಿಡೋದು, ಅವ್ನು ನನ್ನ ಉನ್ನತ ಸ್ಥಾನ ಕಳಿಸ್ತಾ ತಿಳ್ಕೋಬೇಕ. ಸಾಧುಗಳು ಅಂದ್ರೆ ನಮಗೆ ತೊಂದರೆ ಕೊಟ್ಟಕ್ಕಂಥ ವ್ಯಕ್ತಿಗಳು ಏನು ಆಪತ್ಕಾಲದಲ್ಲಿ ಆದಾಗ ಅವ್ರು ಸಹಾಯ ಮಾಡ್ತೀವಲ್ಲ, ಅದೇ ನಿಜವಾದ ಸಾಧು. ಅಯ್ಯೋ ಅವ್ನ ನಿಜ ಮಾಡ್ಬಿಟ್ಟಿದ್ದ, ಮಾಡುವಂಗ್ ಮಾಡಿದ್ದ, ಅವನು ಮಾಡತಕ್ಕಂಥ ಕೆಟ್ಟ ಕೆಲಸ ನಾನು ಎದೆಲೆ ಮಾಡಿಕೊಂಡಿದ್ದೀನಿ, ನಾನು ಕಿಬರಿ ಮಾಡಿಕೊಂಡಿದ್ದೀನಿ, ನನ್ಗೆ ಅವ್ನು ಮಾಡಬೇಕು ಅಂತಕ್ಕಂಥ ಭಾವನೆ ನನಗೆ ತೋರ್ಬಾರ್ದು. ಅದು ಯಾರ ಪ್ರಪಂಚಿಕದ ಧರ್ಮ, ಪ್ರಪಂಚಗಳು ಮಾಡ್ಕೊಡ್ತಾರೆ. ಪ್ರಪಂಚ ದೊಡ್ಡದಾಗ ಪ್ರಪಂಚದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಮಾಡ್ಕೊತಕ್ಕಂಥದ್ದು. ಅದಕ್ಕೆ ನಾವು ನಮ್ಮ ವೃತ್ತಿಯನ್ನ ಬಿಡಬಾರ್ದು, ನಮ್ಮ ಗುರು ಮಾರ್ಗವನ್ನು ಬಿಡಬಾರ್ದು. ಅದರ ದೆಸೆಯಿಂದ ಈ ಮಾರ್ಗ ಬಂದು ಇವತ್ತಿನ ಏನ್ ತತ್ವ ವಿಚಾರಗಳಿದೆಯೋ ಅದ್ರ ಬಗ್ಗೆ ಮತ್ತು ತತ್ವ ವಿಚಾರ ವಚನ ಸಾರ ಹೇಳ್ಬೇಕು ಅಂತ ವಚನ ಬೇಕಾದ್ರೆ ವಚನ ಸಾರ, ತತ್ವ ಸಾರ ವಿಚಾರ, ವಿಚಾರ ಬಂದ ವಿಚಾರ ಸಾರ, ಅದನ್ನೇ ಮಾಡ್ಕೊಂಡು ಇರಬೇಕು ನಾವು. ಇಲ್ಲ ಅದು ಬರೋಲ್ಲ. ಯಾಕೆ ಬಂದಿದ್ದೀವಿ ನಾವು, ಯಾರಿಗೋಸ್ಕರ ಬಂದಿದ್ದೀವಿ ಈ ಮಾರ್ಗಕ್ಕೆ, ಯಾರು ತತ್ವಬೇಕು ಅಂದ್ರೆ ಆ ತತ್ವ ನಾವೇನ ಮಾತಾಡಬೇಕಾದಾಗ ಯಾವುದೇ ಕೆಲಸ ಮಾಡೋದು ತತ್ವ ತಕ್ಕಂತ ಜ್ಞಾಪನ ಹೋಗ್ಬಿಡ್ತೀವಿ. ನಿಲ್ಲಿಸುವಾಗ ನಮ್ಮ ಬಂಧು ಕೊಲನಾದ ಹಂದಿಗಳಲ್ಲಿ ಯಾವ ಪಾಪ ತತ್ವ ಆಡ್ಬೇಕು ಅವತ್ತಿನ ಪಾಪ ಹೇಳ್ತಾರೆ, ನೀವು ಕೈಗೆ ತೆಗೀರಿ ಅಂತ ಹೇಳೋದು ಅನ್ನೋದು ಕೇಳಬೇಕು, ಕೇಳಬಾರ್ದು ಹೋಗ್ತಾರಲ್ಲ. ಯಾರ ಗುರುಗಳು ವಿಚಾರ ಇವ್ರಿಗೆ ಒಂದು ಸರ್ಪ ಉಪದೇಶ ಮಾಡೋದಂತೆ, ಅಪ್ಪ ನೀನ್ ಯಾರು ಕಚ್ಚಕ್ಕೆ ಹೋಗ್ಬೇಡಕ್ಕೆ ಉಪದೇಶ ಮಾಡ್ಬಿಟ್ರು. ಆ ಸರ್ಪ ಏನ್ ಮಾಡ್ತು, ಹಾವು ಏನ್ ಮಾಡ್ತು, ಒಂದೇ ಮನೆಗೆ ಕೂತು ಕಂಡವರೆಲ್ಲ ನೋಡ್ರು, ಎಲ್ಲ ಬಂದವರು ಏನ್ ಮಾಡಿದ್ರು, ಆ ಹಾವಿಗೆ ಕಣ್ಣು ಶುರು ಮಾಡ್ತು. ಆಮೇಲೆ ಆ ಸರ್ಪ ವಿರೋಧ ಕೊಡ್ತು, ಸ್ವಾಮಿ ನೀವು ಕೊಟ್ಟಿರ್ತಕ್ಕಂಥ ಉಪದೇಶ ವಾಪಸ್ ತಗೋಬೇಡಿ, ಈ ಏಟು ನಾವು ತಗೊಳಕ್ಕಾಗಲ್ಲ. ಅಲ್ಲ ಕಣೆಯ, ನೀನೇನು ಬೇಕು ಮಾಡಬೇಕಾಗುತ್ತೆ, ಕಲ್ಲೇಸ ಬಂದು ಪುಸ್ತಂದ್ರೆ ಅವೆಲ್ಲ ಹೊಟ್ಟಬೇರೆ. ನೀನು ವಿಷ ಕಚ್ಚಬೇಡ ಅಂತ ಹೇಳಿದ್ರೆ, ನಿನ್ನ ಕಚ್ಚಬೇಡ ಅಂತ ಹೇಳಿದ್ರೆ, ನೀನು ಪುಸ್ತಬೇಡ ಅಂತ ನೀನು ಹೇಳಿಲ್ಲ. ನೀನು ಪುಸ್ತನದ ಒಂದೇ ಅಂತ. ಅದಕ್ಕೆ ನಾವು ಸಾಧುಗಳು ಅದು ನ್ಯಾಯ ಧರ್ಮದಲ್ಲಿ ಕೇಳಬೇಕು, ಮಾತಾಡಲೇಬೇಕು. ನಾವು ಸೈನ್ಯವಾಗಿದ್ದರಿಂದ ಸುಮ್ಮನಿದ್ರು ನಮ್ಮಲ್ಲಿ ಹಲವಾರು ಜನಗಳ ಬಗ್ಗೆ ಜ್ಞಾನ ಬಿಡ್ತಾರೆ. ನಾವು ಪುಸ್ತಕಕ್ಕೆ ವಿನಃ ವಿಷವನ್ನ ಕಕ್ಕಬಾರದು. ಅವರು ನಮ್ಮಂತೇನೆ ಎಲ್ಲ ಅದು ಅವ್ರು ಗೊತ್ತಿಲ್ಲ, ಗುಣಾತ್ರಯಗಳ ಮೇಲೆ ಕುಣಿತಾವ, ಅವ್ಗೇನು ಗೊತ್ತಿರಬೇಕು, ಪ್ರಜ್ಞಾನಿ. ಅದಕ್ಕೆ ಜ್ಞಾನಿಯ ಗುಣ ಬೇರೆ ಸಂಗ, ಅಜ್ಞಾನಿಯ ಗುಣ ಬೇರೆ. ಜ್ಞಾನಿವಾರನು ಕರೆಯುತ್ತಲಿರುವ ಅಜ್ಞಾನಿಯ ತನ್ನ ಸುಖವನ್ನು ಬಯಸುವನು. ಜ್ಞಾನಿಯ ಗುಣ ಬೇರೆ, ಅಜ್ಞಾನಿಯ ಗುಣ ಬೇರೆ. ಜ್ಞಾನಿ ಏನ್ ಮಾಡ್ತಾನೆ, ತನ್ನ ಕುದುರೆಯನ್ನ ಬಯಸಿತ್ತು, ಜ್ಞಾನಿಯು ತನ್ನ ಅಜ್ಞಾನಿಯು ತನ್ನ ಸುಖವನ್ನೇ ಬಯಸೋನು. ಜ್ಞಾನಿಯು ಹಾಲನ್ನು ಅಮೃತಾಗ್ತಕ್ಕಂಥ ಹಾಲನ್ನು ಜ್ಞಾನಿ ಕಲಿತಾ ಇರ್ತಾನೆ. ವಿಚಾರ ಸಾಗರ, ವಿಚಾರ ಅನುಭವ, ವಿಚಾರ ಚಂದ್ರೋದಯ ಅವನೇ ಅಪಾಯ ಮಾಡ್ತಾ ಇರ್ತಾನೆ. ಅವನು ಆ ಅಮೃತವನ್ನು ಕುಡಿತಾನೆ. ಇವನು ಅಜ್ಞಾನ ಮಾಡ್ತಾನೆ, ಕ್ಷಣಿಕವಾದ ಸುಖ ಈಗ ಕಾಣಿಸ್ತದೆ, ನಾಳೆ ಕಾಣ, ಇವತ್ತಿರ್ತದೆ, ನಾಳೆ ಅದನ್ನ ಸುಖವನ್ನು ಬಯಸ್ತಾನೆ. ಅದಕ್ಕೆ ಅಜ್ಞಾನಿಯ ಗುಣ ಬೇರೆ, ಜ್ಞಾನಿಯ ಗುಣ ಬೇರೆ. ಜ್ಞಾನಿಯು ಹಾಲನ್ನು ಕರೆಯುತ್ತಲಿರುವ, ಅಜ್ಞಾನಿಯು ತನ್ನ ಸುಖವನ್ನೇ ಬಯಸ್ತಾನೆ. ಉಪ್ಪು ಮುತ್ತುಗಳೆರಡೋ ಬಂದ ಅವು ವಿರಳಗಿರು ದಿಗವೋ, ಉಪ್ಪು ಕರಗಿ ಮುತ್ತು ಒಳದಿತ್ತು ನಮ್ಮ ಗುರು ಹೇಳಿದ ಮಾತು. ಉಪ್ಪು ಹಂಗೆ ಕಾಣಿಸ್ತದೆ, ಮತ್ತೆ ಮುತ್ತು ಹಂಗೆ ಕಾಣಿಸ್ತದೆ, ಅನ್ನ ಒಂದೇ ಇದೆ. ಆದ್ರೆ ನೀರಿಗೆ ಹಾಕಿದ ತಕ್ಷಣ ಮುತ್ತು ಪಳಪಳ ಅಂತ ಬರ್ತದೆ, ಇದು ಕರಗೋಗ್ತದೆ. ಹಂಗೆ ಅಜ್ಞಾನಿ ಏನ್ ಮಾಡ್ತಾನೆ, ಅವನು ನೀರಿಗೆ ಕರಗೋಗ್ತಾನೆ. ಜ್ಞಾನಿ ಅಂತಕ್ಕಂಥವ್ನು ಏನ್ ಮಾಡ್ತಾನೆ, ನೀರಲ್ಲಿ ಪ್ರಕಾಶಮಾನವಾಗಿರ್ತಾನೆ. ಯಾಕೆ ಅವ್ನು ಗೊತ್ತು, ನಾನು ಅಂತಿಲ್ಲ ಅಂತ, ದೇಹ ನಾನಲ್ಲ ಗೊತ್ತು, ಆತ್ಮದಲ್ಲಿ ಇಟ್ಕೊಂಡು ಫಲಫಲ ಆಗ್ತದೆ. ಅವ್ನು ದೇಹ ನಾನು ಅನ್ಕೊಂಡು ದೇಹ ಬುದ್ಧಿ ಬಂದು ದೇಹದ ವಿಚಾರ ಏನೋ ಭ್ರಮರವೆರಡೋ ದೊಂಬ ಅವು ಮರದೊಳಗೆ ರುದಿರವೋ, ಕುಂಬಿನಿ ಮರವ ಕೊರೆದು ಕವಿದಿತ್ತೋ, ಏನು ಲಿಂಗಕ್ಕೆ ತುಪ್ಪವ ಎರೆದಿತ್ತೋ. ಕುಂಬಿನಿ ಮರವ ಕರೆದಿತ್ತು, ಜೇನು ಮತ್ತು ಇದು ಅಂತಕ್ಕಂಥ ಗುಣ ಎರಡು ಒಂದೇ ಇತ್ತು. ಆ ಎರಡು ಒಂದೇ ದಿವಸ ಏನಾಗುತ್ತೆ, ಇದು ಬೇರೆ ಗುಣ, ಅದು ಬೇರೆ ಗುಣ. ಇದು ಕೊರದು ಸಾಯ್ತಿತ್ತು, ಏನು ಲಿಂಗಕ್ಕೆ ಅದು ಮಾಡ್ತಕ್ಕಂಥದ್ದು ಏನಿತ್ತು, ಜೇನಿಗೆ ಅದೇನು ಏನಾಗಿತ್ತು, ಅದೇ ತುಪ್ಪ ಮಾಡ್ದಾಗ ಜೀವನ ಲಿಂಗದ ಮೇಲೆ ಇದ್ದು ಕೊರಜಿತ್ತು. ಇದೇನಿರುತ್ತೆ ಪುಟ್ಟಗಳ ಏನು ಸುಖ ಕೊರದೆ ಕೂಡ ಹಿಡಿಬಿಡು. ಹಂಗೆ ಜ್ಞಾನಿಯ ಗುಣ ಬೇರೆ, ಅಜ್ಞಾನಿಯ ಗುಣ ಬೇರೆ.
ಹೇಳಿದ್ರಲ್ಲ, ಮತಮಸ್ತಗಳಿಲ್ಲ, ಅರಿಷಡ್ಗಳಿಲ್ಲ, ಈಗ ಹೇಳಿದ್ರಲ್ಲ 6 ಜನ ಮತ್ತೆ 3 ಅವರ ಜೊತೆ ಹೊಡೆದಾಡಿ ಮುಂದಕ್ಕೆ ಹೋಗೋದಂತ ನಮ್ಗೆ ಹೇಳಿರಲಿಲ್ಲ. ಈಗ 6 ಮಂದಿ 3 ಜನ ಬಾಕಿ ಚಿಂತೆ ಮಾಡ್ತಾರೆ ಅವರು, ಅವ್ರನ್ನ ಬರೆದು ಮುಂದಕ್ಕೆ ಹೋಗೋಣ ಅಂತ ಹೇಳಿದ್ರೆ ಹಂಗೆ ಅರಿಷಡ್ಗಳು 6 ಮತ ಮನ ಇವರು ರಥಮನ ತಮೋನ ಪಾತ್ರ 3 ಗುರುಗಳು 6 ಬೇಡ 3 ಬೇಡ 6 3 9 ಕಾಸಾವ ತುಂಬಿಟ್ಟು ಶರಣರಿಗೆ ಬೆಳಗೋತಿ ಹೇಳಿದ್ದಾರೆ. ಅಂತಾತ ಗುರುನಾಥನು ಬಹಳಂತ ಕರುಳು, ಅಂತಾತ ಗುರುನಾಥನು ಬಹಳಂತ ಕರುಳುಳ್ಳಾತನು, ಆತೇನಿ ಬಾರೆಂದು ಏಕಾಂತ ಕರೆದೊಯ್ದು ಎಂತ ಮಾತೇಳೋದನು, ನಮಗೂ ಎಂತ ಮಾತೇಳೋದನು, ಶರಣವ ಮಾಡೆಂದನು ಎನ್ನ ದುರ್ಗಲ್ಲಿ ಕರಬಿಟ್ಟನು, ಕರಣ ನೋಡಲ್ ಕೂಡಿ ಕಳಸಾವ ತುಂಬಿಟ್ಟು ಶರಣರಿಗೆ ಬೆಳಗೆಂದನು, ತಾತ ಗುರುನಾಥನು ಬಹಳಂತ ಕರುಳುಳ್ಳಾತನು, ಆತೇನಿ ಬಾರೆಂದು ಏಕಾಂತ ಕರೆದೊಯ್ದು ಎಂತ ಮಾತೇಳೋದನು, 6 ಗುಣವ ಅಡಿಯಂದನು ಇವ 3 ಗುಣವ ಬೀಡೆಂದನು, 6 3 9 ಕಳಸಾವ ತುಂಬಿಟ್ಟು ಶರಣರಿಗೆ ಬೆಳಗೆಂದನು, ಆಸೆಯ ಬೀಡೆಂದನು ನೀರಾಸೆಗಳ ಕೂಡೆಂದನು, ಆಕಾಪಾಸಗಳೆಲ್ಲ ನಾಕಾವ ಮಾಡುವಂತ ಈಶಾನ ನಿನಿಯಿಂದನು, ನಮ್ಮ ಗುರು ಈಶಾನ ಇನಿಯಿಂದನು, ಎಂತಾತ ಗುರುನಾಥನು ಬಹಳಂತ ಕರುಳುಳ್ಳಾತನು, ಕಾತೇನಿ ಬಾರೆಂದು ಏಕಾಂತ ಕರೆದರು ಎಂತ ಮಾತೇಳೋದನು, ನಮ್ಮ ಗುರು ಎಂತ ಮಾತೇಳೋದನು, ಸಾಧುವರ ನೆರವೆಂದನು ಅವರ ಪಾದಕ್ಕೆ ಎರಗೆಂದನು, ಸಾಧು ಸತ್ಪುರುಷಾರ ಬೋಧನೆಯ ತಿಳಿದ್ದಾರೆ ಬಾಧೆ ನಿನಗಿಲ್ಲೆಂದನು, ಯಮ ಬಾಧೆ ನಿನಗಿಲ್ಲೆಂದನು, ಪರಿಪರಿ ಬೋಧೆಯನು ಎನ್ನ ಕರ್ಣದಳ ಬೋಧಿಸಿ ಕೇಳೆಂದನು, ಅರಿತಾರೆ ಗುರುಮಂತ್ರ ಮರೆತಾರೆ ಜನ್ಮರಣ ಗರ್ತಾವೆ ನೋಡೆಂದನು, ಎಂತಾತ ಗುರುನಾಥನು ಬಹಳಂತ ಕರುಳ್ಳಾತನು, ಕಾಂತೇನಿ ಬಾರೆಂದು ಏಕಾಂತ ಕರೆದೊಯ್ದು ಎಂತ ಮಾತೇಳೋದನು, ನಮ್ಮ ಗುರು ಎಂತ ಮಾತೇಳೋದನು, ಬೈಲಿಗೆ ಬೈಲೆಂದನು ನಿರ್ಬೈಲೊಳಗೆ ಹಾಡೆಂದನು, ಬೈಲ ನೀರೊಳಕ್ಕೇರಿ ಮೇಲೈಗ ಗುರುಪಾದ ಹಾಲಿಯಡೋಳಾಡೆಂದನು, ನಮ್ಮ ಗುರು ಹಾಲಿಯಡೋಳಾಡೆಂದನು, ಎಂತಾದ ಗುರುನಾಥನು ಬಹಳಂತ ಕರುಳ್ಳಾತನು, ಕಾಂತೇನಿ ಬಾರೆಂದು ಏಕಾಂತ ಕರೆದೊಯ್ದು ಎಂತ ಮಾತೇಳೋದನು, ನಮ್ಮ ಗುರು ಎಂತ ಮಾತೇಳೋದನು, ಎಂತಾದ ಗುರುನಾಥನ ಬಹಳ ಅಂತಃಕರಣುಳ್ಳಾತನು, ಅವನ ಅಂತಃಕರಣುಳ್ಳಾತನು. ಕರುಣಾವಿ ತನ್ನ ಜ್ಞಾನವನ್ನು ಕೊಡಿರ್ತಕ್ಕಂಥ ಅನುಭವವನ್ನು ಮಾಡಿಕೊಡಿರ್ತಕ್ಕಂಥ ಅಂತಃಕರಣುಳ್ಳಿರ್ತಕ್ಕಂಥ ಗುರುನಾಥ ನಮ್ಮ ಕಾತೇನಿ ಬಾರೆಂದು ಏಕಾಂತ ಕರೆದು ಎಂತ ಮಾತು ಹೇಳ್ದ, ಶರಣವ ಮಾಡೆಂದನ ಎನ್ನ ಸುರದಲ್ಲಿ ಕರವಿಟ್ಟನು, ಕರಣ ನೋಡಲ್ ಕೂಡಿ ಕಳಸಾವ ತುಂಬಿಟ್ಟು ಕರ್ಣಮುರು ಯಾವೋ ಕಾಯ ವಾಚಗಳು ಎಲ್ಲ ಕೈ ಬಾಯಿ ಹಿಂದೆ ಹೊರಗಡೆ ಹೇಳ್ತಾರೆ. ಅಂತಃಕರಣ ಶುದ್ಧ ಅಂದ್ರೆ ಕಾಯ ವಾಚ ಮನಸ್ಸು 3 ಮಾಡಿಕೊಂಡು ಶರಣರಿಗೆ ಬೆಳಗಿಂದ ಆ ಶರಣ ಬರ್ತಕ್ಕಂಥದ್ದು ನಿನ್ನ ಮನಪೂರ್ವಕ ಮನಶುದ್ಧವಾಗಿರ್ಬೇಕು, ಕಾಯ ಶುದ್ಧವಾಗಿರ್ಬೇಕು, ಕಾಯ ವಾಚ ವಾಕ್ ಶುದ್ಧವಾಗಿರ್ಬೇಕು. ನಿನ್ನೆ ಶರಣಗುರಿಗೆ ಭಗವಂತ ಬಾರ ನಿನ್ನ ಪಾದ ತಲೆಗಿರ್ತಕ್ಕಂಥ ಭಾವದಿಂದ ಭಕ್ತಿ ಭಾವದಿಂದ ಕಲಿಯಬೇಕು. ಸಾಂಗ ಯಾವಾಗ ಬಂದ್ರೆ ಹಂಗಿದ್ರೆ ಚೆನ್ನಾಗಿದ್ದೀರಾ ಆರಾಮಿದ್ದೀರಾ ಅಂತ ಅಂತಕ್ಕಂಥ ಏಕೋಪಂದ್ರೆ ಮಾತಾಡಕ್ ಹೋಗ್ತಾರೆ ಅಂತ ಶರಣ ಅಂತ ಭಕ್ತಿ ಭಾವದಿಂದ ಪ್ರೀತಿಯಿಂದ ಕರೆದು ಅವ್ರನ್ನ ಸಂಸ್ಕಾರ ಮಾಡಿ ಅವ್ರಲ್ಲಿರ್ತಕ್ಕಂಥ ವಿಚಾರವನ್ನು ಅನುಭವವನ್ನು ಹೊಯ್ತಾರೆ. ಅರಿತಾರೆ ಗುರು ಮಂತ್ರ ಮರೆತಾದ ಜನ್ಮರಣ, ನೀನು ಅರಿತುಕೊಂಡ್ರೆ ಇದು ಈ ಜನ್ಮ ಕಡೆ, ಅರಿಲಿಲ್ಲ ಇನ್ನು ಜನ್ಮ ಹೊಂದುತ್ತಾನೆ. ಹಾಗೆ ಅರಿತಾರೆ ಗುರು ಮಂತ್ರ ಮರೆತಾರೆ ಜನ್ಮರಣ ವ್ಯರ್ಥವೇ ನೋಡಿದ್ದಾನು. ಎಂತಾತ ಗುರುನಾಥನು ಬಹಳಂತ ಹೇಳುದು, ಕಾಂತೇನಿ ಬಾರೆಂದು ಏಕಾಂತ ಕರೆದು ಎಂತ ಏಕಾಂತ ಅಂದ್ರೆ ಏನೂ ಇರತಕ್ಕಂಥ ಬೈಗ ಅಲ್ಲಿ ನಿಂತ್ಕೊಂಡು ನನ್ನ ಏಕಾಂತದಲ್ಲಿ ಹೇಳ್ಕೊಂಡು ಆ ವಿಷಯಗಳಿರಲ್ಲ, ಬೇರೆ ಕಡೆ ವಿಷಯಗಳಿರಲ್ಲ. ಇದುವರೆಗೂ ನಿಮ್ಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಮುಕ್ತ ಬ್ರಹ್ಮನಿಷ್ಠರಿಗೂ ನನ್ನ ಶಿರಸನ್ನು ಅರ್ಪಿಸ್ತಾ ನನ್ನ ವಾಕ್ಪುಷ್ಪವನ್ನು ಇಲ್ಲಿಗೆ ಮುಗಿಸ್ತೀನಿ. ಜೈ ಸುತ್ತ ಬ್ರಹ್ಮ, ಜೈ ಸುತ್ತ ಬ್ರಹ್ಮ. ಶರಣೋ 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 ಶರಣಾರ್ಥಿ, ಎಲ್ಲಾರ್ಗೂ ಶರಣೋ ಶರಣಾರ್ಥಿ. ಧನ್ಯವಾದಗಳು ಗುರುಗಳೇ. ಬಹಳ ಸುಂದರವಾಗಿ ತತ್ವ ಪದಗಳನ್ನು ಹೇಳಿ ಅವುಗಳ ಒಂದು ಅರ್ಥವನ್ನ ಬಹಳ ಸುಂದರವಾಗಿ ಬಿಡಿಸಿ ಹೇಳಿರಿ. ನಿಮ್ಗೆ ಅನಂತ ಧನ್ಯವಾದಗಳು. ಈಗ ಇನ್ನೊಂದು ತತ್ವ ಪದವನ್ನ ಹೇಳಕ್ಕೆ ಇಚ್ಛಿಸ್ತೇನೆ.
ಭಾರಿ ಸಂಗ್ರಹ ಮಾಡ್ಲಕತ್ತಿರಲ್ಲ ತಪ್ಪದ. ಡೈಲಿ 4ರಿಂದ 5 ಇವು ವಿಶೇಷ ಪ್ರೋಗ್ರಾಮ್ ಆದ್ಮೇಲೆ ಸಾಮಾನ್ಯ ಪ್ರೋಗ್ರಾಮ್ ಇದೆ. ಇದು ಯಾವುದು ಮಾಲಿಂಗರಂಗರದು ಒಂದು ಅರ್ಧ ಗಂಟೆ ಇರ್ತದೆ 5ರ ಮೇಲೆ. ಇಲ್ಲಾಂದ್ರೆ ಇದು ಕುಂತ್ ಬಿಡ್ತದೆ, ಇದು ಹಿಂದೆ ಕೊಡ್ತು. ಅಲ್ಲಿ ಹಂಗ ವಿಚಾರ ಸಾಗರ ಸಾಮಾನ್ಯವಾಗಿ ನಡೆದದಲ್ಲ ಬೆಳಿಗ್ಗೆ. ಇಲ್ಲ ಮಂಗಳವಾರದ ಪೂರ ಮಂಗಳವಾರ ಯಾರು ಏನು ಮಾಡ್ತಾ ಇಲ್ಲ ಅಂತೇಳಿ ಪೂರ ಹೇಳಕತ್ತೀವಿ. ಮಂಗಳವಾರನು ಯಾರು ಹಿಡ್ಕೊಂಡ್ರ ಮಂಗಳವಾರನು ಮಾಡ್ಲಿ, 4ರಿಂದ 5 ಅವ್ರ ಕಾರ್ಯಕ್ರಮ ಮಾಡ್ಲಿ, 5ರಿಂದ ಒಂದು ಅರ್ಧ ಗಂಟೆ ಮಹಾಲಿಂಗರಂಗರದು. ಬೆಳಿಗ್ಗೆ ವಿಚಾರ ಸಾಗರ ಹೆಂಗ ಎಲ್ಲ ಮುಗಿದ ಮೇಲೆ ಒಂದಿಷ್ಟು ವಿಚಾರ ಸಾಗರ ಹೇಳ್ತೀವಿ, ಹಂಗಿದು ಮಹಾಲಿಂಗರಂಗರದು ಹೇಳೋದು. ಡೈಲಿ ವಿಶೇಷ ಸಾಮಾನ್ಯ 2 ಇರ್ಬೇಕು. 4 ಗಂಟೆಗೆ ಸಾಮಾನ್ಯವಾಗಿ ಏನ್ ಹೇಳ್ತೀವಿ? ಮಹಾಲಿಂಗರಂಗರ ಅನುಭವ ಅಮೃತ. ಬೆಳಗಿನ ಪಾಠದೊಳಗ ವಿಚಾರ ಸಾಗರ, ಅದ್ರೊಳಗೆ ವಿಶೇಷ ಏನೇನ್ ನಡೀತಾವ್ ನಡೀಲಿ. ಸಾಮಾನ್ಯವಾಗಿ ಪ್ರತಿದಿನ ಅದಕ್ಕೆ ಸಂಬಂಧಪಟ್ಟ ನಿನ್ನೆ ಮಿಸ್ ಮಾಡಿದೆವು, ನಿನ್ನೆ ಹೇಳಿಲ್ಲ. ಸಿದ್ಧಾಂತ ಶಿಖಾಮಣಿ ಮುಗಿದ ಕೂಡ್ಲೇನೆ 5ಕ್ಕೆ ಮುಗಿಸ್ಬಿಡ್ಬೇಕದು. ಒಂದು 5 ನಿಮಿಷ 10 ನಿಮಿಷ ಅಷ್ಟೇ, ಹೆಚ್ಚು ಕಡಿಮೆ. 5ರಿಂದ 5, 5:10 ಮುಗಿಸಿಬಿಟ್ರೆ ಅಂದ್ರೆ ಒಂದು ಅರ್ಧ ಗಂಟೆ ಇದೊಂದಿಷ್ಟು ಇರ್ತದೆ. ಇಷ್ಟು ಮಾಡಿಬಿಟ್ರೆ ಆಯ್ತು. ಅದು 1.5 ತಾಸು ಹೋಗ್ಬಿಡ್ತದ ಪಾರಾಯಣ. ಏನು ಒಂದು ಪೇಜ್ನಷ್ಟು ಅನ್ನೋದು ಕಲ್ತ್ರೆ ಸಾಕು. ಡೈಲಿ ಅಲ್ಲಿ ಒಂದು ಪೇಜ್ನಷ್ಟು ಅನ್ನೋದು ಕಲ್ಸಿದ್ರೆ 1 ವಾರ ಟೈಮ್ ಇರ್ತದೆ. ಅದೇ ಅಂದು ರೂಢಿ ಮಾಡ್ಕೊಳ್ಳೋದು. 1 ಪೇಜ್ ಅಷ್ಟೇ ಕಲಿಸ್ಬೇಕು. ಎಲ್ಲರೂ ಅದು ಒಂದೇ ಪೇಜ್ ಫಿಕ್ಸ್ ಮಾಡ್ಕೋಬೇಕು. ಏನು ಮಾಡಂಗಿಲ್ಲ, ಏನು ಮಾಡ್ಲಕ್ ಪುರ್ಸತಿ ಇರಂಗಿಲ್ಲ. ಅವೆಲ್ಲ ಸುಮ್ಮ ಅವತ್ತಿನ ದಿವ್ಸ ಏನ್ ಮಾಡ್ಲಕ್ ಸಾಧ್ಯ ಇದೆ ಅಷ್ಟು ಮಾಡ್ಬಿಡೋದು. ಎಲ್ಲಿ ಟೈಮ್ ಅದ ರೀ ಅಂತವೆಲ್ಲ ಮಾಡ್ಲಕ್ಕ. ತತ್ವಜ್ಞಾನ ಚೆನ್ನಾಗಿ ನಡೀತು, ಬಹಳ ಸಂತೋಷ. ಶಿವರಾಜ್ ಗುರುಗಳ ಪಾದಗಳಿಗೆ ಅನಂತ ಧನ್ಯವಾದಗಳು. ಶರಣಾರ್ಥಿಯಪ್ಪ, ಬಹಳ ಚಂದ ಹೇಳಿದ್ರಿ, ಸಂತೋಷ. ನಮ್ಮ ಕೊತ್ವಾಲ್ ಅಭಿಷೇಕ್ ಮಹಾರಾಜರು ಹಿಸ್ಟ್ರಿ ಏನಾದ್ರು ಹೇಳ್ಬೋದಲ್ಲ ನೀವು ನಮ್ಮ ದೇಶದ್ದು? ಗುರುಗಳು, ಕೊತ್ವಾಲ್ ಗುರುಗಳು ಹಿಸ್ಟ್ರಿ ಲೆಕ್ಚರರ್ ಅದಿರಂದ್ಮೇಲೆ ದೇಶದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಏನಾದ್ರು 1-2 ಮಾತಾಡ್ಬೋದಲ್ಲ? ಅವ್ರಿಗೆ ಆಮೇಲೆ ಮಾತಾಡಿಸ್ತಿಂತಾರೆ, ಈ ಬ್ಯಾಡೀಗ. ಇವಾಗ ತಗೊಳಮ್ರಿ ಮಹಾಲಿಂಗರಂಗರದು. ಮಾಮೇಕಂ ಶರಣಂ ರುಜಾ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರುಜಾ ಅನ್ನಂತ ಒಂದು ವಿಚಾರ ಹಿಡ್ಕೊಂಡು ಬರ್ತಾ ಇದ್ದಾರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಂಕರ ಭಟ್ಟ ಅಗ್ನಿಹೋತ್ರಿಯವರು. ವೇದಾಂತ ಪ್ರವಚನ ಮಾಲಿಕೆಯಲ್ಲಿ ಮಹಾಲಿಂಗರಂಗರ ಅನುಭವ ಅಮೃತದ ಒಂದು ಅಮೋಘವಾದ ಚಿಂತನ ಇಲ್ಲಿ ನಡೀತಾ ಇದೆ. ಆ ಭಗವಂತ ಎಲ್ಲಾ ನಿನ್ನ ಧರ್ಮಗಳನ್ನ ಬಿಟ್ಟು, ಅಂದ್ರೆ ಇಂದ್ರಿಯ ಧರ್ಮಗಳು ಮತ್ತೆ ಅಂತಃಕರಣ ಧರ್ಮಗಳು ಮತ್ತೆ ಏನೇನು ಅದಾವಪ್ಪ ನೀನು ಅವೆಲ್ಲ ಬಿಟ್ಟು ಒಂದೇ ಒಂದು ಪಾಯಿಂಟ್ ಪ್ರೋಗ್ರಾಮ್ ಭಗವಂತನಲ್ಲಿ ಶರಣಾಗತನಾಗದ ಒಂದು ಇಟ್ಕೊಂಡ್ಬಿಡು, ಉಳಿದು ಎಲ್ಲ ತಲೆ ಕೆಡಿಸೋಳಕ್ ಹೋಗಬೇಡ ಅಂದಾಗ ಆ ಜೀವ ಏನ್ ಅನ್ಲಕತ್ತಾನ, ಹಿಂದಿನ ಜನ್ಮದಲ್ಲಿ ಎಷ್ಟೋ ಜನ್ಮದ ಸಂಚಿತ ಕರ್ಮಗಳ ಮೂಟೆ ನನ್ನ ತಲೆ ಮೇಲೆ ಅದ, ಅದನ್ನು ಭೋಗಿಸೋದ್ ಬಿಟ್ಟು ನಿನ್ನ ಹತ್ರ ಶರಣಾಗತನಾದ್ರೆ ಹೆಂಗ? ಅದಕ್ಕೆ ಅವ್ರೇನ್ ಹೇಳ್ತಾರ, ಶರಣಾಗತನಾಗಿ ಒಮ್ಮ ನೀನು ಆಧ್ಯಾತ್ಮ ಸಾಧಕನಾಗಿ ನನ್ನ ಹತ್ರ ಶರಣಾಗತನಾಗಿ ಬಂದಿ ಅಂತಂದ್ರೆ, ಬಸವಣ್ಣವ್ರದೊಂದು ವಚನ ಅದ, ಏನದ? ಎಲವೋ ಪಾಪ ಕರ್ಮವ ಮಾಡಿದವನೇ
ಎಲವೋ ಎಲವೋ ಬ್ರಹ್ಮ ಹತ್ಯವ ಮಾಡಿದವನೇ. ಏನೆಲ್ಲ ಮಾಡಿರ್ತೇವೆ, ಪ್ರಸಂಗಾನುಸಾರ ಏನೇನೋ ಮಾಡ್ಬೇಕಾಗ್ತದ ಮಾಡಿರ್ತೀವಿ, ಏನು ಮಾಡೋಕ್ಕಾಗಲ್ಲ. ರೇಣುಕಾ ಎಲ್ಲಮ್ಮಗ ಪರಶುರಾಮ ಹೊಡಿಬೇಕಾಯ್ತು, ಹೊಡೆದ, ಪ್ರಸಂಗಾನುಸಾರ ಹೊಡೆದ. ಅದಕ್ಕೆ ಆ ಥರ ಪ್ರಸಂಗ ಬರ್ತಾವ, ಏನು ಮಾಡೋಕ್ಕಾಗಲ್ಲ. ಅಂಥದ್ದು ಬ್ರಹ್ಮ ಹತ್ಯೆ ಮಾಡಿದಾಗೂ ಸಹಿತ, ಪಾಪಕರ್ಮ ಮಾಡಿದಾಗೂ ಸಹಿತ ಏನ್ ಹೇಳ್ತಾನ, ಒಮ್ಮೆ ಶರಣೆನ್ನೆಲವೋ ನಮ್ಮ ಕೂಡಲ ಸಂಗಮ ದೇವನಿಗೆ ಅಂತ. ನೋಡ್ರಿ ಹೆಂಗವ ವಚನ ಭಾರಿ ಅದ ಇಲ್ಲ. ಎಲ್ಲವೋ ಎಲ್ಲವೋ ಪಾಪ ಕರ್ಮವ ಮಾಡಿದವನೇ, ಎಲ್ಲವೋ ಎಲ್ಲವೋ ಬ್ರಹ್ಮ ಹತ್ಯವ ಮಾಡಿದವನೇ, ಒಮ್ಮೆ ಶರಣೆನ್ನಲವೋ ನಮ್ಮ ಕೂಡಲ ಸಂಗಮ ದೇವನಿಗೆ. ಒಮ್ಮೆ ಶರಣೆಂದೊಡೆ, ಒಂದು ಸಾರಿ ನೀನು ಮಾಮೇಕಂ ಶರಣಂ ರುಜ ಆದಿ ಅಂತಂದ್ರೆ ಸರ್ವ ಪಾಪಗಳು ಹರಿದು ಹೋಗುವವು. ಎಲ್ಲ ಪಾಪಗಳು ಹರಿದು ಹೋಗ್ಬಿಡ್ತಾವ, ಭಸ್ಮ ಆಗಿಬಿಡ್ತಾವ, ನಷ್ಟ ಆಗಿ ಹೋಗ್ಬಿಡ್ತಾವ. ಮತ್ತೆ ಈ ಪಾಪ ಕರ್ಮಗಳನ್ನ ನಾನು ಪ್ರಾಯಶ್ಚಿತ್ತ ಮಾಡಿಕೊಂಡೇ ಅವುಗಳನ್ನ ಭೋಗಿಸ್ತೀನಿ ಅಂತಂದ್ರೆ, ಅವ್ರು ಹೇಳ್ತಾರೆ ನೋಡ್ರಿ, ಪುರೋಹಿತರು ಶಾಂತಿ ಮಾಡೋರು, ನಿನ್ ಕೈಯಾಗ ಬೆಕ್ ಸತ್ತಿತ್ತಂದ್ರೆ ಒಂದು ಬಂಗಾರದ ಬೆಕ್ ಮಾಡು, ಶಾಂತಿ ಮಾಡು ಅಂತ ಹೇಳ್ತಿರ್ತಾರಲ್ಲ. ಹಂಗ ನೀನು ಮಾಡಿದ್ದು ಎಷ್ಟದಪ್ಪ ಪಾಪ, ಎವರೆಸ್ಟ್ ಶಿಖರದಷ್ಟದ. ಆ ಎವರೆಸ್ಟ್ ಶಿಖರದಷ್ಟು ನೀನು ಬಂಗಾರದ ಪರ್ವತ ಮಾಡಿದ್ರೂ ಮುಗಿಯಂಗಿಲ್ಲ ಅಂತ. ಅದಕ್ಕೆ ಸರ್ವ ಪಾಪಗಳ ಪ್ರಾಯಶ್ಚಿತ್ತಕ್ಕೆ ಹೊನ್ನ ಪರ್ವತಗಳು ಸಾಲವು. ಎಂತ ವಚನ ಬರ್ದಾನ, ಬಂಗಾರದ್ದು ನೀನು ಪರ್ವತನೇ ಮಾಡಿ ಪರಮಾತ್ಮನಿಗೆ ಸಮರ್ಪಿಸಿದ್ರೂ ನಿನ್ ಪಾಪ ಮುಗಿಯಂಗಿಲ್ಲ. ಒಮ್ಮೆ ಶರಣೆನ್ನೆಲವೋ ನಮ್ಮ ಕೂಡಲ ಸಂಗನಿಗೆ ಶರಣೆನ್ನೆಲವೋ. ಏನು ವಚನ ಅದು, ಶಾಕಿಂಗ್ ವಚನ ಅದ ಇಲ್ಲ, ಅದು ಸ್ಟ್ರಾಂಗ್, ಭಯಂಕರ ಸ್ಟ್ರಾಂಗ್ ಅದ ವಚನ. ಒಂದು ಸಾರಿ ಬಾ, ನೀ ಸರೆಂಡರ್ ಆಗಿ ಬಂದ್ಗುಡಿ ತಲೆ ಕೆಡಿಸ್ಕೋಬೇಡ, ಅದರೊಳಗೆ ಬಿದ್ದು ಒದ್ದಾಡ್ಕೋತ ಯಾಕೆ ಒದ್ದಾಡ್ತಿ. ಒಮ್ಮೆ ಶರಣೆನ್ನೆಲವೋ ಎಲ್ಲವೋ ಎಲ್ಲವೋ ಪಾಪ ಕರ್ಮವ ಮಾಡಿದವನೇ, ಎಲ್ಲವೋ ಎಲ್ಲವೋ ಬ್ರಹ್ಮ ಹತ್ಯವ ಮಾಡಿದವನೇ, ಒಮ್ಮೆ ಶರಣೆನ್ನೆಲವೋ ನಮ್ಮ ಕೂಡಲ ಸಂಗಮ ದೇವನಿಗೆ. ಒಮ್ಮೆ ಶರಣೆಂದೊಡೆ ಸರ್ವ ಪಾಪಗಳು ಹರಿದು ಹೋಗುವವು. ಅಂದ್ ಮತ್ತೇನಂದ್ರೆ, ಸರ್ವ ಪ್ರಾಯಶ್ಚಿತ್ತಕ್ಕೆ ಹೊನ್ನ ಪರ್ವತಗಳು ಸಾಲವು. ಒಮ್ಮೆ ಶರಣೆನ್ನೆಲವೋ ನಮ್ಮ ಕೂಡಲ ಸಂಗಮ ದೇವನಿಗೆ, ಒಮ್ಮೆ ಶರಣೆನ್ನೆಲವೋ. ಕ್ಲಾಸ್ ಇದೇ ಅರ್ಥನೇ ಆದಿಲ್ಲ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರುಜ. ಒಂದ್ಸಾರಿ ಶರಣಾಗತನಾಗ್ಬಿಡು. ಈಗ ಶರಣಾಗತ ಏನೋ ಆತೀವಿ, ಪಾಪ ಪರಿಹಾರ ಆಗ್ತದ ಏನ್ ಗ್ಯಾರಂಟಿ ಅಂತ ಒಂದು ಶಿಷ್ಯನ ಪ್ರಶ್ನೆ ಅದು. ಪಾಪ ಪರಿಹಾರ ಆಗ್ತದಂತ ಏನ್ ಗ್ಯಾರಂಟಿ? ಅದಕ್ಕೆ ಹಿಂದೆ ಮಾಡಿದ ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ. ಈ ಜ್ಞಾನವೆಂಬುದು ಅತ್ಯಂತ ಶ್ರೇಷ್ಠವಾದದ್ದು. ಅದಕ್ಕಾಗಿಯೇ ಅದರಿಂದ ಏನೇನು ಅನರ್ಥಗಳು ಪರಿಹಾರವಾಗಿ ಹೋಗುತ್ತವೆ ಅನ್ನೋದು ಲಿಸ್ಟ್. ಒಂದನೇದ್ದೇನು, ಹಿಂದೆ ಮಾಡಿದ ಸಕಲ ಪಾತಕ ಬೆಂದು ಹೋಗುವವು. ಹಿಂದೆ ಅಂದರೆ ಅನೇಕ ಜನ್ಮಗಳಲ್ಲಿ ಎಂದು ಅರ್ಥ. ನಮಗೆ ನೆನಪು ಸಹ ಇಲ್ಲದೆ ಇದ್ದಂತ ಅನಾದಿ ಕಾಲದಿಂದ ನಮ್ಮ ಜನ್ಮಗಳು ಎಷ್ಟು ಆಗಿ ಹೋಗಿವೆಯೋ, ಆಯಾ ಜನ್ಮಗಳಲ್ಲಿ ನಮ್ಮಿಂದ ಏನೇನು ಘಟಿಸಿತ್ತೋ, ನಮ್ಮ ಸಂಚಿತ ಕರ್ಮ ಎಂಥ ಪರ್ವತ ಪ್ರಾಯವಾಗಿತ್ತೋ ನಮಗೂ ಗೊತ್ತಿಲ್ಲ, ಯಾರೂ ಹೇಳಲಿಕ್ಕೂ ಆಗಲ್ಲ. ಎಷ್ಟೇ ಇರಲಿ, ಹಿಂದೆ ಮಾಡಿದ ಸಕಲ ಪಾತಕ, ಇದರ ಅರ್ಥ ಒಟ್ಟಿನ ಮೇಲೆ ಸಂಚಿತ ಕರ್ಮ. ಈ ಸಂಚಿತ ಕರ್ಮ ನಾಶ ಆಗಿ ಹೋಗ್ತದ. ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ. ಅಂದ್ರ ಈ ಜ್ಞಾನ ಎನ್ನುವ ಅಗ್ನಿ ಎಷ್ಟು
ಎಷ್ಟು ಪ್ರಖರವಾಗಿದೆ ಅಂದರೆ ಅದು ನಿನ್ನ ಅನಂತ ಜನ್ಮಗಳಲ್ಲಿ ಮಾಡಿದ ಅಸಂಖ್ಯಾತ ಪಾಪ ಪುಣ್ಯಗಳು ಕರ್ಮದ ರಾಶಿಯನ್ನು ಸುಟ್ಟು ಹಾಕಿಬಿಡುತ್ತದೆ, ನಿರ್ಬೀಜ ಮಾಡುತ್ತದೆ. ಅಂದರೆ ಮುಂದೆ ಅವು ಮೊಳೆಯುವುದಿಲ್ಲ. ಇನ್ನ ಈಗ ಹೇಳಿದ್ರಲ್ಲ ಶಿವರಾಜ ಗುರುಗಳು, ಬೀಜಗಳನ್ನೆಲ್ಲ ಹುರಿದು ಬಿಡುತ್ತದೆ ಜ್ಞಾನಾಗ್ನಿಯಲ್ಲಿ, ಮೊಳಕೆ ಬರುವುದಿಲ್ಲ, ಅಂದರೆ ಜನ್ಮ ಬರುವುದಿಲ್ಲ. ಯಾರ ಆ ಕರ್ಮಗಳ ಬೀಜಗಳು ಸುಟ್ಟಿಲ್ಲವೋ ಮತ್ತೆ ಆ ಬೀಜ ಒಳ್ಳೆಯದಿತ್ತೆಂದರೆ ಇಂದಿಲ್ಲ ನಾಳೆ ದಿವಸ ಅದು ಹುಟ್ಟುತ್ತದೆ. ಅದು ಜ್ಞಾನಾಗ್ನಿಯಿಂದ ಉಳಿದಿತ್ತಪ್ಪ ಹುರಿಲಾರದೆ ಅಂದ್ರೆ ಅದು ಮತ್ತಿವತ್ತಿಲ್ಲ ನಾಳೆ ಮತ್ತೆ ಏನಾಗ್ತದೋ ಅದು ಸಿಗುತ್ತದ. ಆದರೆ ಹುರಿದ ಬೀಜ ಬೇಕಾದಷ್ಟು ಉತ್ತಮ ಗೊಬ್ಬರ ಹಾಕಿ ಸರ್ಕಾರದವರು ಉತ್ತಮೋತ್ತರ ಸಾಮಗ್ರಿ ಔಷಧಿ ವಗೈರೆ ಕೊಡ್ತಾರಲ್ಲ, ಅವೆಲ್ಲ ಹಾಕಿದ್ರು ಹುರಿದ ಬೀಜ ಅವುಗಳನ್ನೆಷ್ಟು ಹಾಕಿದ್ರು ಮೊಳೆಯುವುದಿಲ್ಲ. ಜ್ಞಾನಾಗ್ನಿಯಿಂದ ಸುಟ್ಟು ಹೋದ ಬೀಜ ಬೀಜದಂತೆ ಕಂಡು ಬಂದರೂ ಬೀಜವೇನೂ ಹೋಗಿರುವುದಿಲ್ಲವಾದರೂ ಅದು ಮುಂದೆ ಮೊಳಕೆ ಆಗುವುದಿಲ್ಲ. ಆ ಬೀಜಗಳನ್ನ ಏನು ಎದಕ್ಕೆ ಉಪಯೋಗ ಆಗ್ತಾವಪ್ಪ? ಹುರ್ಕೊಂಡು ತಿನ್ಬಹುದಷ್ಟೇ, ತಿನ್ಲಿಕ್ಕೆ ಉಪಯೋಗ ಮಾಡಬಹುದು, ಹೊರತು ಬೆಳಿ ತೆಗಿಲಿಕ್ಕೆ ಅದು ಉಪಯೋಗ ಆಗುವುದಿಲ್ಲ. ಹೀಗಾಗಿ ಜ್ಞಾನಿಗೆ ಭೋಗ ಅಷ್ಟೇ ಪ್ರಾರಬ್ಧ, ಭೋಗ ಮುಗಿಯುವವರೆಗೆ ಅಷ್ಟೇ ಹೊರತು ಈಗ ಏನೇನು ಕರ್ಮಗಳು ಮಾಡಿದ್ದಾನೋ ಇವು ಎಲ್ಲವೂ ಜ್ಞಾನ ಎಂಬ ಅಗ್ನಿಯಿಂದ ಸಂಚಿತ ಆಗಾಮಿ ಕರ್ಮಗಳೆಲ್ಲ ನಾಶವಾಗಿ ಹೋಗುತ್ತವೆ. ಮುಂದೆ ಏನು ಫಲ ಕೊಡ್ಬೇಕಂತದವ ಅವು ನಾಶ ಹೋಗ್ಬಿಡ್ತವ, ಎಲ್ಲ ನಾಶ ಆಗ್ತವೆ. ಪ್ರಾರಬ್ಧ ಕರ್ಮ ಭೋಗದಿಂದ ಹೋಗುತ್ತದೆ. ಹೀಗಾಗಿ ಅವನು ಮತ್ತೆ ಹುಟ್ಟಲಿಕ್ಕೆ ಬೇಕಾದ ಸಾಮಗ್ರಿ ಎಂದೇನಿದೆಯಲ್ಲ ಅದು ಏನೇನು ಉಳಿದಿರುವುದಿಲ್ಲ. ಆದ್ದರಿಂದ ಅವನು ಮುಂದೆ ಹುಟ್ಟುವುದಿಲ್ಲ. ಇಲ್ಲಿ 3 ಯೋಗಗಳು ಹೇಳ್ತಾರ. ಒಂದು ಕರ್ಮಯೋಗ, ಇನ್ನ ಒಂದು ಭಕ್ತಿ ಯೋಗ, ಇನ್ನ ಒಂದು ಜ್ಞಾನ ಯೋಗ. ಈ 3 ಯೋಗಗಳಲ್ಲಿ ಏನಾಗ್ತದಂದ್ರ, ಈಗೇನು ನೀವು ಪ್ರಾರಬ್ಧ ಅನುಭವಿಸ್ಲಕತ್ತೀರಲ್ಲ, ಪ್ರಾರಬ್ಧ ಅನುಭವಿಸ್ತಾ ಇದ್ದಿರಿಲ್ಲ, ಈ ಪ್ರಾರಬ್ಧ ಅನುಭವಿಸುವುದರ ಒಂದು ಕಷ್ಟ ಏನದ ಅಲ್ಲ, ಅದು ನಿಮಗ ಏನ್ ಮಾಡ್ತದ ಅಂತಂದ್ರ ಪೇನ್ ಕಿಲ್ಲರ್ ಇದ್ದಂಗಿದು ಕರ್ಮಯೋಗ. ಪೂಜಾ ಪಾಠ ಯಜ್ಞ ಹೋಮ ಹವನ ಸಂಧ್ಯಾ ವಂದನ ಮತ್ತೇನೇನ್ ಮಾಡ್ತಿರಲ್ಲ ಅದು ಮಾಡ್ತಾ ಇದ್ರಿ ಅಂತಂದ್ರೆ ಈ ಪ್ರಾರಬ್ಧ ಕರ್ಮದ ತೀವ್ರತೆ ನಿಮಗ ಮಲ ಮಚ್ಚಿದಂಗಿದು, ಹೌದಿಲ್ಲ? ಅದಕ್ಕೆ ಪ್ರಾರಬ್ಧ ಕರ್ಮ ಅನುಭವಿಸುವೇ ತೀರಬೇಕು ಅಂದ್ರು. ಇವ್ರಿಗೆ ಹೇಳಿದ್ರು, ಎಲ್ಲೋ ಹೋಗ್ಬೇಕ, ಏನೋ ಆಗಿತ್ತು, ನಮ್ ಕಾಲೇ ಮುರ್ಕೊಂಡು ಹೋಗೋದಿತ್ತು, ಏನೋ ಆಗ್ತಿತ್ತು ಅಂತಂದ್ರೆ ಈ ರೀತಿಯಾದಂತ ಒಂದು ಕರ್ಮಯೋಗದಲ್ಲಿ ನಿರತನಾಗಿದ್ನು ಅಂತಂದ್ರೆ ಏನಾಗ್ಬಿಡ್ತದ, ಪರಮಾತ್ಮ ಒಂದ್ ಸಣ್ಣ ಗಾಯ ಮಾಡಿ ಬಿಟ್ಬಿಡ್ತಾನೆ ಅಷ್ಟೇ. ತಲೆ ಮೇಲೆ ಒಂದು ಇಟ್ಟಂಗಿ ಬೀಳೋದಿತ್ತಂದ್ರೆ ಅದ್ರ ಬದಲಿ ಒಂದು ತಲೆದಿಂಬು ಬೀಳುತ್ತದೆ, ಏನೋ ಒಂದು ಬೀಳುತ್ತದ. ಆದ್ರೆ ಅದರದ ತೀವ್ರತೆ ಬೇಕಾದಂಥದ್ದು. ಏರೋಪ್ಲೇನ್ ಎಲ್ಲ ಬೆಂಕಿ ಹಚ್ಚಿ 200-300 ಮಂದಿ ಸುಟ್ರು ಒಬ್ಬ ಹಂಗೆ ಉಳಿದಿದ್ದ ಅದ್ರಾಗ, ನೋಡಿರಿಲ್ಲ? ಏರೋಪ್ಲೇನ್ದಾಗ ಸುಟ್ಟು ಹೋಗಿದ್ರೆ ಎಲ್ಲರೂ 200 ಮಂದಿ ಇಂಜಿನಿಯರ್ಸ್ ಸುಟ್ಟು ಹೋಗಿದ್ರು, ಅದ್ರಾಗ ಒಬ್ಬ ಜೀವಂತ ಉಳಿದಿದ್ದ. ಮತ್ತೆ ಅದು ಎಂತ ಪ್ರಾರಬ್ಧ. ವಿಮಾನದಾಗ ಬೆಂಕಿ ಹತ್ತಿ ಅವನು ಸಾಯ್ಬೇಕನ್ನ ಅವ ಪುಣ್ಯವಂತ ಉಳಿದ್ಬಿಟ್ಟ. ಹಿಂಗಿದು ಇದೇನದ ಪ್ರಾರಬ್ಧ ಕರ್ಮದ ತೀವ್ರತೆ, ಅದರ ಬಾಧೆಯ ತೀವ್ರತೆ ಕಡಿಮೆ ಆಗ್ಬೇಕಾದ್ರೆ ಕರ್ಮಯೋಗ ಮಾಡ್ತಿರ್ಬೇಕು, ಯಾವಾಗ ಪೂಜಾ ಪಾಠ ಇದರೊಳಗೆ ನಿರತರಾಗಿರ್ಬೇಕು. ಇನ್ನೇನಪ್ಪ ಅಂತಂದ್ರ ಈ ಜನ್ಮದಾಗ ಮಾಡಿದ ಕರ್ಮಗಳು ಮುಂದೆ ಫಲ ಕೊಡೋಗಿರ್ತಾವ. ಈ ಜನ್ಮದಾಗ ನೀವು ಭಕ್ತಿ ಯೋಗ ಮಾಡ್ಲಿಲ್ಲ, ಅಂತಃಕರಣ ಶುದ್ಧ ಇಟ್ಕೊಂಡು ಒಳ್ಳೆ ಕೆಲಸನೇ ಮಾಡ್ಲಿಲ್ಲ ಅಂತಂದ್ರೆ ಕೆಟ್ಟ ಕೆಲಸ ಮಾಡಿದ್ರೆ ಮುಂದೆ ಕೆಟ್ಟ ಫಲಗಳು ಕೊಡ್ತಾವ. ಅದಕ್ಕೇನದ ಭಕ್ತಿ ಯೋಗ ಮಾಡಿ ಅಂತಃಕರಣ ಹದ ಮಾಡಿಕೊಂಡು ಒಂದು ರೀತಿ ಪರಮಾತ್ಮನನ್ನು ಮತ್ತಿನ್ಯಾವುದೋ ದೈವವನ್ನ
ನೀವು ಒಳಗೆ ನೆನೆಸು ಗೊತ್ತಾ ಒಳ್ಳೆಯವರಾಗಿ ಇದ್ರಿ ಅಂತಂದ್ರ ಇದು ಎದರಿಂದ ತಪ್ಪಿಸ್ತದೆ ನಿಮಗ? ಆಗಾಮಿ ಕರ್ಮದ ಬಾಧೆಯಿಂದ ತಪ್ಪಿಸ್ತದೆ. ಇದು ಮುಂದೆ ಆಗುವ ಈಗ ಮಾಡಿದ ಕುಕರ್ಮಗಳ ಫಲ ಮುಂದೆ ಕೊಡೋದಿರ್ತದಲ್ಲ. ಈಗ ನೀವು ಸತ್ಕರ್ಮನೆ ಮಾಡಿದ್ರಿ ಅಂದ್ರೆ ಆಗಾಮಿ ಕರ್ಮದ ಫಲ ಚಲೋನೇ ಇರ್ತದೆ. ಭಕ್ತಿ ಯೋಗದಿಂದ ಯಾವ ಕರ್ಮ ಫಲಗಳ ಉಳಿತೀರಿ ನೀವು? ಆಗಾಮಿ ಕರ್ಮ. ಕರ್ಮಯೋಗದಿಂದ ಪ್ರಾರಬ್ಧ ಕರ್ಮದ ಬಾಧೆ, ಭಕ್ತಿ ಯೋಗದಿಂದ ಆಗಾಮಿ ಕರ್ಮದ ಬಾಧೆ, ಇವುಗಳಿಂದ ತಪ್ಪಿಸ್ಕೊತೀರಿ. ಜ್ಞಾನ ಯೋಗದಿಂದ ಸಂಚಿತ ಕರ್ಮದ ಬಾಧೆ, ಇವು ತಪ್ಪಿಸ್ಕೊತೀರಿ. ಒಂದ್ ಕಡೆ ಮೂರು ದಾರಿ ಇದೆ. ಎದಕ್ಕೆ ತೋರಿಸ್ಯಾರ ಅಂತಂದ್ರೆ ನಿಮಗೆ 3 ಕರ್ಮಗಳದಾವ. ಒಂದಿಷ್ಟು ಕರ್ಮ ಹಿಂದೆ ಮಾಡಿದ ಸ್ಟಾಕ್ ಇಟ್ಟಿರಿ, ಒಂದಿಷ್ಟು ಈಗ ಸದ್ಯ ಅನುಭವಿಸ್ಲಕತ್ತೀರಿ, ಒಂದಿಷ್ಟು ಮುಂದೆ ಫಲ ಕೊಡೋವದಾವ. ಈ 3ರಿಂದ ತಪ್ಪಿಸ್ಕೋಬೇಕಾದ್ರೆ ಭಕ್ತಿ ಯೋಗ, ಜ್ಞಾನ ಯೋಗ, ಕರ್ಮಯೋಗ 3 ಮಾಡಬೇಕು, ಮಾಡ್ಕೊತಿರ್ಬೇಕು. ಈಗ ಸತ್ಸಂಗದಾಗ ದಿನ ಕೂತ್ ಪಾಠ ಕೇಳ್ತಿರಲ್ಲ, ಇಲ್ಲಿ ಕರ್ಮಯೋಗ ಆಗ್ಲಕತ್ತದ ಇಲ್ಲ? ಮತ್ ಕರ್ಮಯೋಗ ಅದ, ಮತ್ತೆ ನಿಮ್ ಮನಸ್ಸು ಎಕಡೆ ಹೋಗ್ಲಕತ್ತದೇನು? ಇಲ್ಲ. ಹಿಂಗಾಗಿ ಇಲ್ಲಿ ಧ್ಯಾನ ಯೋಗ, ಭಕ್ತಿ ಯೋಗನೂ ಆಗ್ತದೆ, ಕರ್ಮಯೋಗನೂ ಆಗ್ತದೆ, ಜ್ಞಾನ ಯೋಗನೂ ಆಗ್ತದೆ. ಸಪರೇಟ್ ಕರ್ಮ ಮತ್ತು ಭಕ್ತಿ ಮಾಡೋದು ಬೇಕಾಗಿಲ್ಲ. ಭಕ್ತಿ ಮಾಡಿದ್ರಿ ಅಂತಂದ್ರೆ ಅದ್ರೊಳಗೆ ಕರ್ಮ ಬರ್ತದೆ, ಮತ್ತೆ ಕರ್ಮ ಮಾಡಿದ್ರಿ ಅಂತಂದ್ರೆ ಕರ್ಮ ಯೋಗ, ಅದು ಭಕ್ತಿ ಆಗ್ತದೆಲ್ಲ ಗೊತ್ತಿಲ್ಲ. ಅಂತಃಕರಣದಾಗ ಅದು ಏನು ಲೇಪ ಇರ್ಲಾರ್ದೆ ಸುಮ್ಮನೆ ಹೊರಗೆ ಸೇವೆ, ನೀವು ಪರೋಪಕಾರ, ಪ್ರೀತಿ, ದಯೆ, ಕ್ಷಮೆ ಅಂತೇಳಿ ಒಳಗೆ ಅಂತಃಕರಣ ಹದ ಇರ್ಲಾರ್ದೆ ಹೊರಗೆ ಸೋಷಿಯಲ್ ಸರ್ವಿಸ್ ಮಾಡ್ಕೊತಿದ್ರೆ ಅದು ಕರ್ಮಯೋಗ. ನಿಸ್ವಾರ್ಥ ಸೇವೆ ಅದು ಮಾಡ್ತಿರ್ತಾರಲ್ಲ, ಅಂತಃಕರಣದಾಗ ಯಾವ ದೈವ ಇಲ್ಲ, ಗುರು ಇಲ್ಲ, ಹೊರಗೆ ನಾವ್ ಏನ್ ಚಲೋ ಕೆಲಸ ಮಾಡ್ಕೊತಿರ್ತೀವಪ್ಪ, ಯಾರಿಗೂ ಕೆಟ್ಟದ್ದೇ ಮಾಡಂಗಿಲ್ಲ, ಹಾಂಗ್ ಮಾಡಲ್ಲ, ಯಾರ ಬಗ್ಗೆ ಕೆಟ್ಟ ಭಾವನೆ ಇಲ್ಲ ನಮಗ, ಎಲ್ಲರಿಗೆ 4 ಮಂದಿಗೆ ಒಳ್ಳೇದ್ ಮಾಡ್ಕೊತ ಅಡ್ಡಾಡ್ತೀವಿ, ದಾನ ಧರ್ಮ ಮಾಡ್ತೀವಿ ಅಂತಂದ್ರೆ ಅದು ಕರ್ಮ, ಇದು ಕರ್ಮಯೋಗ. ಈ ರೀತಿ 3 ಕರ್ಮಗಳಿಂದ ತಪ್ಪಿಸ್ಕೋಬೇಕಾದ್ರೆ 3 ಕರ್ಮ ಫಲಗಳಿಂದ ನಾವು ಬಾಧೆಗಳಿಂದ ತಪ್ಪಿಸ್ಕೋಬೇಕು ಅಂತಂದ್ರೆ ಈ ಕರ್ಮ, ಭಕ್ತಿ, ಜ್ಞಾನ ಯೋಗಗಳನ್ನ ರೂಢಿ ಮಾಡ್ಕೊತಾ ಇರಬೇಕು. ಚಲೋ ಅದ ಸೂತ್ರ ಇದು. ಇಂಪಾರ್ಟೆಂಟ್ ಅದ ಇದು. ಈಗ ನಾನು ಚಲೋ, ಈಗ ನಾ ಭಕ್ತಿ ಯೋಗಿಯಾಗಿ ಚಲೋ ಮನುಷ್ಯ ಆದ್ನಿ ಅಂತಂದ್ರ ನಾನು ಕೆಟ್ಟ ಕರ್ಮನೆ ಮಾಡ್ಲಿಲ್ಲ ಅಂದ್ರೆ ಮುಂದೆ ಆಗಾಮಿ ಕರ್ಮಗಳು ನನಗೆ ಫಲ ಕೊಡಕ್ಕೆ, ಚಲೋ ಫಲ ಕೊಡೋಕೆ ಕೆಟ್ಟ ಫಲ ಕೊಡೋವೆಲ್ಲಿರ್ತಾವ ಅವ. ಈಗ ನಾ ಚಲೋ ಬೀಜ ಬಿತ್ತಿಲ್ಲ ಅಂದ್ರೆ ಮುಂದೆ ಕೆಟ್ಟ ಫಲ ಯಾಕೆ ಬರ್ತದ? ಅದು ಆಗಾಮಿ ಕರ್ಮದಿಂದ ತಪ್ಪಿಸ್ಕೊಳಕ್ಕೆ ಭಕ್ತಿ ಯೋಗ ಅಂದ್ರೆ ಅಂತಃಕರಣ ಶುದ್ಧ ಇಟ್ಕೊಂಡು ಒಳ್ಳೆ ಆಲೋಚನೆಯಲ್ಲಿ ಬದುಕಬೇಕು. ಒಳ್ಳೆ ಆಲೋಚನೆ ಇತ್ತಂದ್ರೆ ಒಳ್ಳೆ ಮಾತು, ಒಳ್ಳೆ ಕೃತಿಗಳು ಆಗ್ತಾವ. ಮನಸ್ಸಿನ ಕೆಟ್ಟ ಆಲೋಚನೆ ಇತ್ತಂದ್ರೆ ಕೆಟ್ಟ ಕೃತಿ, ಕೆಟ್ಟ ಮಾತುಗಳು ಬರ್ತಿರ್ತಾವ. ನಿಂದೇನು? ಈಗ ನಮ್ಗೇನ್ ಆಗ್ಬೇಕಾಗ್ಯದ, ಆ ಕರ್ಮ ಫಲಗಳನ್ನೆಲ್ಲ ಜ್ಞಾನಕ್ಕೆ ಬಂದಿ ಅಂತಂದ್ರೆ ಸುಟ್ಟಾಕ್ತೇನೆ ಅಂತ ಪರಮಾತ್ಮ ಹೇಳಕತ್ತನ. ಅದು ಸುಡ್ಬೇಕಂತ ಅನ್ನೋದು ಏನ್ ಗ್ಯಾರಂಟಿ ಅದ ಸುಡ್ತದ ಅಂತ? ಹಿಂದೆ ಮಾಡಿದ ಸಕಲ ಪಾತಕ ಬೆಂದು ಹೋಗೋದು ಬ್ರಹ್ಮ ಚಿಂತೆಯೊಳು 1 ನಿಮಿಷ ದಿರ್ದೋಡ್ ಅದರಿಂ. ಬ್ರಹ್ಮಜ್ಞಾನದ ಚಿಂತೆ ಒಳಗೆ 1 ನಿಮಿಷ ಇದ್ದರೂ ಸಾಕು, ಹಿಂದೆ ಮಾಡಿದ ಎಲ್ಲ ಸಂಚಿತ ಕರ್ಮ ಸುಟ್ಟು ಹೋತಾವ ಅಂತ ಹೇಳಿದ ಕೂಡ್ಲೇನೆ ಇದು ಅವನಿಗೆ ಸ್ವಲ್ಪ ನಂಬಲಕ್ಕ ಅಂಜಿಕೆ ಬರ್ಲಕತ್ತ. ಹ್ಯಾಂಗಪ್ಪ ಇದು ಹ್ಯಾಂಗ ಸುಡುತ್ತದ ಅಂತ ಕೇಳಕತ್ತ. ಅದಕ್ಕೆ ಬ್ರಹ್ಮ ಚಿಂತೆಯೊಳಗೆ 1 ನಿಮಿಷ ನಿನ್ನ ಬುದ್ಧಿ ಏಕಾಗ್ರವಾಗಿ ಬಿಟ್ಟರೆ ಇಷ್ಟು ಫಲ ಬರುತ್ತದೆ ನೋಡು.
ಇದು ಅತಿಶಯೋಕ್ತಿ ಎಂದು ತಿಳಿಯುವ ಕಾರಣವಿಲ್ಲ. ಇದು ಅತಿಶಯೋಕ್ತಿ ಅಂತ ತಿಳಿಯುವ ಕಾರಣವಿಲ್ಲ. ಈಗ ಬ್ರಹ್ಮಚಿಂತೆಯೊಳಗ ಹೆಂಗ್ ಮಾಡ್ತೀರಿ? ಇದು 1 ನಿಮಿಷ ಇರೋದು ಹೆಂಗ್ ಮಾಡ್ತೀರಿ? ಬ್ರಹ್ಮಚಿಂತೆಯೊಳಗೆ 1 ನಿಮಿಷ ಇರೋದಂದ್ರ ಈಗ ಹಾವ ಇಲ್ಲ, ಹಾವು ಅನ್ನೋದು ಇಲ್ಲ. ಹಾವಿನ ಸುದ್ದಿ ಮಾತಾಡ್ಲಕತ್ತೀವಿ. ಹಾವೇ ಇಲ್ಲ ಅಲ್ಲಿ, ಹಾವಿಲ್ಲ, ಏನು ಇಲ್ಲೇ ಇಲ್ಲ. ಹಾವು ಅಂತ ಏನೋ ಒಂದು ವಿಷಯ ಬಂದದ, ಹಾವಿನ ಸುದ್ದಿ ಮಾತಾಡ್ಲಕತ್ತೀವಿ. ಇಲ್ಲದ ಹಾವಿನ ಬಗ್ಗೆ ಚರ್ಚೆ ಮಾಡೋದೇನದು? ಕ್ಷುದ್ರ ಸತ್ಯ. ಇಲ್ಲದ ಹಾವಿನ ಬಗ್ಗೆ ಚರ್ಚೆ ಮಾಡೋದು ಕ್ಷುದ್ರ ಸತ್ಯ. ಮತ್ತೀಗ ಮಂದಗತ್ತಲೆಯಲ್ಲಿ ನೀವು ಹೋಗ್ತಾ ಇದ್ದೀರಿ, ದಾರಿ ಒಳಗ ಒಂದು ಮೆತ್ತಗ ಗೋಲಾಕಾರವಾದಂಥದ್ದು ಉದ್ದಂದು ಏನೋ ಪದಾರ್ಥ ತುಳಿದು ಬಿಟ್ಟಿರಿ. ಏನಾಗ್ಬಿಟ್ಟದ? ಶರಣಾರ್ಥಿರಪ್ಪ. ಬರ್ರಿ ಸ್ವಾಗತ. ಅದಕ್ಕೆ ಈಗೇನಾಯ್ತು ಅಂದ್ರೆ, ಹಾವು ಇಲ್ಲದೆ ಹಾವಿನ ಸುದ್ದಿ ಮಾತಾಡಿದ್ರೆ ಏನಾರ ಅಂಜಿಕೆ ಬರ್ಲಕತ್ತದೇನ್ರಿ? ಏನ್ ಅಂಜಿಕೆ ಇಲ್ಲ. ಹುಲಿ ಸುದ್ದಿ ಮಾತಾಡ್ರಿ, ಹಾವಿನ ಸುದ್ದಿ ಮಾತಾಡ್ರಿ, ಬೇಕಾದ ದೆವ್ವ ಭೂತ ರಾಕ್ಷಸ ಎಲ್ಲದನ್ನು ಮಾತಾಡ್ರಿ, ಏನ್ ಭಯ ಇಲ್ಲ. ಇದು ಏನು ಇಲ್ಲದ್ರ ಬಗ್ಗೆ ನಾವು ಏನೋ ಮಾತಾಡ್ಲಕತ್ತೀವಿ, ಅದರಿಂದ ಏನು ಭಯ ಇಲ್ಲ. ಇದಕ್ಕೇನಂತಾರೆ? ಕ್ಷುದ್ರ ಸತ್ಯ. ಸತ್ಯ ಅಲ್ಲದು, ಸತ್ಯ. ಇನ್ನು ಏನಾಯ್ತು? ಹಾವು ಆದ ಅಲ್ಲಿ ಅಂಥೇಳಿ ಏನಾಗ್ಬಿಡ್ತು? ಭ್ರಮೆ ಆಗ್ಬಿಡ್ತು. ಕತ್ತಲಿದ್ದದ್ದಕ್ಕೆ ಹಗ್ಗದಾಗ ಹಾವು ಆದ ಅಂತೇಳಿ ಒಂದು ಭ್ರಮೆ ಆಯ್ತು. ಆ ಹಾವು ಏನದು? ಪ್ರಾತಿಭಾಷಿಕ ಸತ್ಯ. ಹಾವು ಪ್ರಾತಿಭಾಷಿಕ ಸತ್ಯ, ಹೌದಲ್ರಿ? ಅದು ಹಾವು ಪ್ರಾತಿಭಾಷಿಕ ಸತ್ಯ. ಅದು ಎದರಿಂದ ನೋಡಿದ್ರಿ ನೀವು? ಭ್ರಮದೃಷ್ಟಿ, ಭ್ರಮೆಯಿಂದ ನೋಡಿದ್ರಿ. ನಿಮ್ಮದು ಭ್ರಮದೃಷ್ಟಿಲಿಂತ ನೋಡಿದ್ರಿ. ಹಿಂಗಾಗಿ ಏನಾಗ್ಬಿಡ್ತು? ಹಾವು ಅಂತ ಹಿಂಗಿದ್ರೆ ಹಾವು ಅಂತ ನೀವೇ ತಿಳ್ಕೊಂಡ್ಬಿಟ್ರಿ. ತಿಳ್ಕೊಂಡು ಭ್ರಮದೃಷ್ಟಿಲಿಂತ ನೋಡಿದ್ದದೇನಾಯ್ತು? ಪ್ರಾತಿಭಾಷಿಕ ಸತ್ಯಕ್ಕೆ ಹೋಗ್ಬಿಟ್ರಿ. ಮುಂದೆ ಬೆಳಕು ಮಾಡಿದ್ರಿ. ಬೆಳಕು ಮಾಡಿದ್ಮೇಲೆ ಏನಾಯ್ತು? ಏನ್ ಕಾಣಿಸ್ತಾ ಇಲ್ಲ ಹಾವಿನ ಜಾಗದಾಗ? ಹಗ್ಗ ಕಾಣುತ್ತೆ. ಹಾವಿನ ಜಾಗದಾಗ ಹಗ್ಗ ಕಾಣಿಸ್ತು. ಅದು ಹಗ್ಗ ಏನಂತ? ಹಗ್ಗ ಎದರ್ಲಿಂತ ನೋಡಿದ್ರಿ? ಅಂತಃಕರಣದಿಂದ ನೋಡಿದ್ರಿ. ಇಂದ್ರಿಯ ಮತ್ತು ಅಂತಃಕರಣದಿಂದ ನೋಡಿದ್ರಿ. ಪ್ರಾತಿಭಾಷಿಕ ಹಾವು ನೋಡ್ಲಕ್ ಇಂದ್ರಿಯ ಬೇಕಾಗಿಲ್ಲ, ಅಂತಃಕರಣ ನೋಡ್ಲಕ್ ಬೇಕಾಗಿಲ್ಲ. ಅದಕ್ಕೆ ಹೌದಲ್ರಿ? ಒಂದು ಭ್ರಮೆ ಅಷ್ಟೇ. ಈಗೇನಾಯ್ತು? ಅಂತಃಕರಣದೊಳಗಿರುವಂತ ಒಂದು ವೃತ್ತಿಯಿಂದ ನಿಮ್ಮ ಇಂದ್ರಿಯ ದ್ವಾರ ಹೊರಗೆ ಹೋಗಿ ಆ ವೃತ್ತಿ ಏನ್ ಮಾಡ್ಬಿಡುತ್ತೋ ಅಲ್ಲಿ ಹಗ್ಗ ನೋಡ್ತಾವ. ಹಗ್ಗ ನೋಡಿದ್ಮೇಲೆ ಈಗ ಯಾವ ಸತ್ಯಕ್ಕೆ ಬಂದಿರಿ ನೀವು? ಪ್ರಾತಿಭಾಷಿಕದಿಂದ ವ್ಯಾವಹಾರಿಕ ಸತ್ಯಕ್ಕೆ ಬಂದಿರಿ ನೀವು. ಹಗ್ಗ ವ್ಯಾವಹಾರಿಕ ಸತ್ಯ. ಈಗ ಹಗ್ಗಾರೆ ಆ ಹಾವಿಗೆ ಖರೆ ಅಧಿಷ್ಠಾನ ಏನದು? ಬ್ರಹ್ಮ. ಹಗ್ಗಕ್ಕೆ ಬ್ರಹ್ಮದನ ಹಿಂದ ಬ್ರಹ್ಮದನ ಅಂತ ಹೇಳಕ್ಕೆ ಅಲ್ಲಿ ಹಗ್ಗ ಅದ. ಆ ಬ್ರಹ್ಮನನ್ನು ನೋಡ್ಬೇಕಾದ್ರೆ ನಿಮ್ಮ ಅಂತಃಕರಣಕ್ಕ ಆಧಾರವಾದಂತ ಕೂಟಸ್ಥ ಆತ್ಮದಲ್ಲ, ಆ ಆತ್ಮನಿಂದ ನೀವು ಆ ಹಗ್ಗದೊಳಗಿರುವ ಬ್ರಹ್ಮನನ್ನು ನೋಡ್ಬೇಕು. ಆ ಹಗ್ಗದೊಳಗಿರುವ ಬ್ರಹ್ಮಕ್ಕೆ ಏನಂತೀರಿ? ಪ್ರಮೇಯ ಚೇತನ. ಹಗ್ಗದೊಳಗಿರುವ ಬ್ರಹ್ಮ ಪ್ರಮೇಯ ಚೇತನ. ನಿಮ್ಮ ಅಂತಃಕರಣದೊಳಗಿರುವ ಬ್ರಹ್ಮ ಪ್ರಮಾತ ಚೇತನ.
ಹೌದಲ್ರಿ? ಅಂತಃಕರಣದೊಳಗಿರುವ ಬ್ರಹ್ಮ ಪ್ರಮಾತ ಚೇತನ, ಆ ಹಗ್ಗದೊಳಗಿರುವ ಬ್ರಹ್ಮ ಪ್ರಮೇಯ ಚೇತನ, ಆ ಪ್ರಮಾತ ಚೇತನ ಹೋಗಿ ಪ್ರಮೇಯ ಚೇತನದೊಂದಿಗೆ ಬೆರೆತು ಅದು ಬ್ರಹ್ಮ ಅಂತ ತಿಳ್ಕೊಂಡಾಗ ಇಲ್ಲಿ ಆಭಾಸ ಜ್ಞಾನೋದಯ ಆಗ್ಬಿಡ್ತು. ಇವನಿಗೆ ಹಗ್ಗನೂ ಸುಳ್ಳ, ಹಾವನು ಸುಳ್ಳ, ಭ್ರಮೆನೂ ಸುಳ್ಳ, ಆ ಬ್ರಹ್ಮ ಒಂದೇ ಸತ್ಯ ಅಂತ ಆಗ್ತದೆ. ಎಲ್ಲಿ ತನಕ ಈ ನಿಮ್ಮ ಪ್ರಮಾತ ಚೇತನದಿಂದ ಆ ವಸ್ತುವಿನೊಳಗಿರುವಂತ ಪ್ರಮೇಯ ಚೇತನವನ್ನ ನೋಡುವ ರೂಢಿ ನೀವು ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿಯ ತನಕ ಈ ಪಾಪಗಳು ನಷ್ಟ ಆಗಂಗಿಲ್ಲ. ಆದಂತ ಗೊತ್ತದ, ನೋಡ್ಲಕ್ ತಯಾರಿಲ್ಲ. ಹಗ್ಗದ ಒಳಗೆ ಬ್ರಹ್ಮ ಅದನ ಅಂತಿರಿ, ಆ ಹಗ್ಗದೊಳಗಿನ ಬ್ರಹ್ಮನ ನೋಡ್ಬೇಕಾದ್ರ ಆಭಾಸನಲ್ಲಿಂತ ನೋಡ್ಬೇಕಂತೀರಿ, ಆಗುದಿಲ್ಲ. ನಿಮ್ಮ ಅಂತಃಕರಣದೊಳಗಿರುವ ಕೂಟಸ್ಥನಿಂದ ಆ ಹಗ್ಗದೊಳಗಿನ ಬ್ರಹ್ಮನನ್ನು ನೋಡ್ಬೇಕು. ನೀವು ಹಗ್ಗದೊಳಗಿನ ಬ್ರಹ್ಮನನ್ನ ನೋಡ್ಬೇಕಂತ ನೀವು ಯಾವಾಗ ಪ್ರಯತ್ನ ಮಾಡ್ತೀರಿ, ಅವಾಗ ನೀವು ಕೂಟಸ್ಥನೇ ಆಗಿರ್ತೀರಿ. ನೀವು ಯಾವಾಗ ಕೂಟಸ್ಥ ಆಗಿರ್ತೀರಿ ಅವಾಗ ಹಗ್ಗದೊಳಗಿನ ಬ್ರಹ್ಮನನ್ನೇ ನೋಡ್ತಿರ್ತೀರಿ. ಹೌದಾ? ನೀವು ಕೂಟಸ್ಥನ ಆಗ್ಲಾರ್ದೆ ನೀವು ಅಂತಃಕರಣ ರೂಪದಲ್ಲಿ ಇದ್ರಿ ಅಂತಂದ್ರೆ ಹಗ್ಗ ನೋಡ್ತಿರ್ತೀರಿ. ಅಂತಃಕರಣ ಯಾವಾಗ ವ್ಯಾವಹಾರಿಕ ಸತ್ಯದೊಳಗಿದ್ದಾಗ, ಅದೇ ಅಂತಃಕರಣ ಪ್ರಾತಿಭಾಷಿಕ ಸತ್ಯದಾಗಿದ್ದಾಗ ಹಾವು ನೋಡ್ತಿರ್ತೀರಿ. ಅಂತಃಕರಣ ಯಾವ ಸತ್ಯದೊಳಗೂ ಇರಲಾರ್ದೆ ಸುಮ್ಮನೆ ಖಾಲಿ ಇತ್ತು ಅಂತಂದ್ರ ಕ್ಷುದ್ರ ಸತ್ಯದೊಳಗೆ ಹೋಗಿ ಇಲ್ಲದ ಹಾವಿನ ಸುದ್ದಿ ಮಾತಾಡ್ತೀರಿ. ಖಾಲಿ ಕೂತಾಗ ಏನ್ ಮಾಡ್ಬೇಕು? ಏನಾರು ಮಾತಾಡ್ಬೇಕಲ್ಲ, ಏನಾರು ಮಾತಾಡೋದಪ್ಪ. ಕಟ್ಟಿ ಮೇಲೆ ಕೂತಿರ್ತಾರಲ್ಲ, ಅಲ್ಲಿ ಏನದ, ಅಲ್ಲೇನು ಅಂತಃಕರಣ ಅದ, ಏನದ, ಸುಮ್ ಖಾಲಿ ಮಾತಾಡ್ತಿರ್ತಾರೆ. ಹಿಂಗದ. ಈಗ ಏನಾಗ್ಬೇಕಂದ್ರ ಆ ಬ್ರಹ್ಮ ಚಿಂತನದೊಳಗ ಒಂದು ನಿಮಿಷ ನೀನು ಏಕಾಗ್ರವಾಗು. ಬ್ರಹ್ಮ ಚಿಂತನದೊಳಗೆ ಒಂದು ನಿಮಿಷ ನೀನು ಏಕಾಗ್ರವಾಗು ಅಂತಂದ್ರೆ ಹೆಂಗಾತಿರಿ? ಈಗ ಪ್ರಾಕ್ಟೀಸ್ ಮಾಡ್ಬೇಕಿದು. ನಿಮ್ಮ ಕಣ್ಣೆದ್ರೆ ಏನು ಕಾಣ್ಲಿಕ್ಕತ್ತದ, ನಿಮ್ಮ ಕಣ್ಣೆದ್ರೆ ಏನು ಕಾಣ್ಲಿಕ್ಕತ್ತದ, ಅದರ ಹಿಂದೆ ಬ್ರಹ್ಮ ಆದ ಇಲ್ಲ? ಆ ಬ್ರಹ್ಮನನ್ನ ನೀವು ನೋಡ್ಬೇಕು ಅಂತ ಯಾವಾಗ ಪ್ರಯತ್ನ ಮಾಡ್ತೀರಿ ಆವಾಗ ನೀವು ಬ್ರಹ್ಮನೇ ಆಗಿರ್ತೀರಿ. ಬ್ರಹ್ಮನಾಗಿ ಬ್ರಹ್ಮನನ್ನು ನೋಡ್ತೀರಿ. ಬ್ರಹ್ಮನನ್ನು ನೋಡ್ಲಕತ್ತೀರಿ ಅಂದ್ರೆ ನೀವು ಬ್ರಹ್ಮನೇ ಆಗಿರಿ. ಬ್ರಹ್ಮನಿಂದ ಬ್ರಹ್ಮನನ್ನು ನೋಡ್ಲಕ್ ಸಾಧ್ಯ ಅದ. ಆ ಬ್ರಹ್ಮಜ್ಞಾನದ ಕಣ್ಣು, ಬ್ರಹ್ಮಜ್ಞಾನದ ದೃಶ್ಯ ಪರಿಚಯ ಮಾಡುವವನೇ ಸದ್ಗುರು. ಆ ಬ್ರಹ್ಮಜ್ಞಾನದ ಕಣ್ಣು ನಿಮ್ಮೊಳಗಾದ ಇಲ್ಲ? ಆ ಬ್ರಹ್ಮನನ್ನು ನೋಡ್ಲಕ್ ನಿಮಗ್ ಬರ್ತದ ಇಲ್ಲ? ಅಸಾಧ್ಯವಾದದ್ದೇನದ ಇದ್ರೊಳಗೆ? ಈ ಕಣ್ಣಲ್ಲಿಂತ ನೋಡ್ಲಕ್ ಬರಲ್ಲ, ಈ ಕಣ್ಣಲ್ಲಿಂತ ನೋಡ್ಲಕ್ ಬರಲ್ಲ, ಈ ಕಣ್ಣಲ್ಲಿಂತ ನೋಡ್ಬೇಕು ನೀವು. ಈ ಕಣ್ಣಿನ ಹಿಂದೆ ಆ ಚೇತನ ಅದ. ನಿಮ್ಮ ಕಣ್ಣಿನ ಹಿಂದೆ ಇಂದ್ರಿಯದ ಹಿಂದೆ ಅಂತಃಕರಣ ಅದ, ಅಂತಃಕರಣದ ಹಿಂದೆ ಆತ್ಮ ಅದ. ಅಲ್ಲಿ ಹಾವಿನ ಹಿಂದೆ ಹಗ್ಗ ಅದ, ಹಗ್ಗದಿಂದ ಆತ್ಮ ಅದ. ಆ ಆತ್ಮ ಈ ಆತ್ಮ ಎರಡೂ ಸೇರಿದು ಅಂತಂದ್ರೆ ಇಲ್ಲಿ ಏನಾಗ್ತದ? ಆಭಾಸ ಏನದನ, ಕಲ್ಪಿತ ಪುರುಷ ನಿಮ್ಮ ಅಂತಃಕರಣದೊಳಗೆ ಪ್ರತಿಬಿಂಬ ರೂಪ ಏನದನಲ್ಲ ಅವ ಆಭಾಸ ಏನ್ ಮಾಡ್ತಾನ? ಈ ಎರಡೂ ಬ್ರಹ್ಮಗಳು ಕಲಿತಾಗ ನಮ್ದೇನ್ ಕೆಲ್ಸದ ಬಿಡಪ್ಪ, ನಾವು ಬ್ರಹ್ಮನ ಅರಿತಿರೋ ಸಾಕು, ಉಳಿದದ್ದೆಲ್ಲ ನಾವಿಲ್ಲಿ ಮಾಡ್ತಾ ಇರೋದೆಲ್ಲ ವೇಸ್ಟ್ ಕೆಲಸ ಅನಿಸ್ತದ. ಹೌದಾ ಇಲ್ಲ? ಈಗ ಮಗ ಕೆಲಸ ಮಾಡ್ತಿರ್ತಾನ,
ಅವನಿಗೇನೋ ಒಂದು ಕೆಲಸ ಹತ್ತಿರ್ತದ, ಒಂದೇನೋ ಮಾಡ್ಬೇಕಂತಿರ್ತಾನ. ಅವ ಏನೋ ಮಾಡ್ಬೇಕನ್ನೋ ಸಮಯದಲ್ಲಿ ಅವ ಏನ್ ಮಾಡ್ಬೇಕಂತಾನ ನಾವೇನಂತೀವಿ, ನಿನಗೇನ್ ಮಾಡ್ಬೇಕನ್ನಿಸ್ತದ ನೀನ್ ಮಾಡು, ನನಗೇನು ಕೇಳಬೇಡ, ನನ್ನ ಸಪೋರ್ಟ್ ಬಗ್ಗೆ ನೀನೇನು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ, ನಿನ್ ಕೆಪಾಸಿಟಿ ಪ್ರಕಾರ ನೀ ಇದೇನೇನ್ ಮಾಡ್ತಿ ಮಾಡು ಅಂತ. ನನಗ ನಿನಗ ನಿನ್ನ ವ್ಯವಹಾರದಾಗ ನನಗ ನಿನಗ ಏನು ಸಂಬಂಧ ಇಲ್ಲ, ಏನು ಎಕ್ಸ್ಪೆಕ್ಟೇಷನ್ ಇಡಬೇಡ ನಮ್ಮ ಕಡೆ. ನಿನಗೇನ್ ತಿಳಿತದ ಮಾಡು, ಆಲಿಲ್ಲ ಅಂದ್ರೆ ಬಿಡು. ನೀ ಮಾಡ್ಲಿಲ್ಲ ಅಂತಂದ್ರೆ ನನಗೇನ್ ಫರಕ್ ಬೀಳೋದು, ನಿನಗೇನ್ ಬೇಕನ್ನಿಸ್ತದ ನೀ ಮಾಡ್ಕೊತ ಹೋಗು ಅಂತ ನಾವು ಹೇಳ್ತಿರ್ತೀವಿ. ಅವ ಏನೋ ಮಾಡ್ಕೊತ ಹೋಗ್ತಿರ್ತಾನೆ. ಹೋಗುವಾಗ ಸಾಲ ಸೂಲ ಏನಾರೇ ಆಗಿ ಭಯಂಕರ ತ್ರಾಸಾಗ್ಬಿಡ್ತದ ಅವನಿಗೆ. ಅವನ ಕಷ್ಟ ಇದ್ದಾಗ ನಾವೇನ್ ಮಾಡ್ಬಿಡ್ತೀವಿ, ಅವನ್ ಸಾಲ ಗೀಲ ಎಲ್ಲ ಪರಿಹಾರ ಮಾಡುವಂಗ ನಾವೆಲ್ಲ ಅವನಿಗೆ ಸಪೋರ್ಟ್ ಮಾಡಿಬಿಟ್ಟೇವಂತಂದ್ರೆ ಏನಾಗ್ತದ, ನಾನು ಸುಮ್ಮನೆ ಟೆನ್ಷನ್ ತಗೊಂಡ್ಬಿಟ್ಟು ನೋಡಿ, ನಮ್ಮ ಅಪ್ಪ ಹಿಂದೆ ಬೇಕಾದಷ್ಟು ಸಪೋರ್ಟ್ ಅದನ ಎಲ್ಲ ಅದನ ಅಂದ್ರೂ ನಾನು ಎಷ್ಟು ಟೆನ್ಷನ್ ತಗೊಂಡೆ ನೋಡು, ನಮ್ಮ ಅಪ್ಪನ ಮೇಲೆ ನನಗೆ ವಿಶ್ವಾಸನೇ ಇರಲಿಲ್ಲ. ಅವನ ಮೇಲೆ ವಿಶ್ವಾಸ ಇಲ್ಲದಕ್ಕೆ ಇಷ್ಟು ಸಮಸ್ಯೆ ಆಗ್ತದ. ಅವನ ಮೇಲೆ ವಿಶ್ವಾಸ ಇತ್ತು ಅಂತಂದ್ರ ಎಲ್ಲ ಅವನೇ ಮಾಡ್ಕೊತ ಹೋಗ್ತಿರ್ತಾನ. ಅಪ್ಪ ಅಂದ್ರೆ ಆಕಾಶ ಅಂತ. ಎಲ್ಲರದು ಟೆನ್ಷನ್ ಅಂದ್ರೆ ಅವನ್ ನನ್ನ ಟೆನ್ಷನ್ ಅಂತ ತಗೋತಿರ್ತಾನ. ಅಪ್ಪನ ಟೆನ್ಷನ್ ಯಾರು ತಗೊಳಕ್ ಆಗಂಗಿಲ್ಲ, ಆದ್ರೆ ಮಕ್ಕಳ ಟೆನ್ಷನ್ ತಂದೆ ತಗೊಳಕ್ ಬರ್ತದ ಇಲ್ಲ. ಹಂಗ ಇಲ್ಲಿ ಪರಮಾತ್ಮ ಹೆಂಗದನಂತಂದ್ರ ಇವ ತಾನೇ ಒಂದು ಸ್ವಂತ ಏನ್ ಮಾಡ್ತಾನ ಮಾಡ್ಲತ್ತ ಸಡ್ಲ ಬಿಟ್ಟಿರ್ತಾನ. ಅವ ಏನ್ ಮಾಡ್ತಾನ ಮಾಡಿದ್ದೀಗ ಆಭಾಸ ಏನ್ ಮಾಡಿದ್ರು ಕಡೆಗೆ ಆತ್ಮಜ್ಞಾನಕ್ಕೆ ಹೋದ್ಮೇಲೆ ನಿಮ್ಗ ಯಾವಾಗ ನೀವು ಬ್ರಹ್ಮಜ್ಞಾನಕ್ಕೆ ಹೋದ್ಮೇಲೆ ನಿಮ್ಮ ಮನಿ ನಿಮ್ಮ ಸಂಸಾರ ನೋಡಿದ್ರೆ ಇದೆಲ್ಲ ಸುಮ್ಮನೆ ಸುಖದ ಸಾಧನಗಳ ಎಟ್ಟರೆ ಬಡದಾಡ್ದೇವಲ್ಲಪ್ಪ. ಆತ್ಮಜ್ಞಾನ ಈ ಬ್ರಹ್ಮನಿಂದ ಸಿಗ್ತದಂತ ಮೊದಲೇ ಗೊತ್ತಿತ್ತಂದ್ರೆ ಇವೆಲ್ಲ ನಾವು ಇಷ್ಟ್ಯಾಕೆ ಕಷ್ಟಪಟ್ಟು ಮಾಡ್ತಿದ್ದೆವು ಅಂತ ಅನಿಸ್ತದ ಇಲ್ಲ. ಎಲ್ಲಾನು ಸುಖದ ಸಲುವಾಗಿ ಮಾಡಿವಿ ಅಂತಂದ್ಮೇಲೆ ಇಟೆಲ್ಲ ಮಾಡಿ ಸುಖ ಪಡೋದಕ್ಕಿಂತ ಬರೀ ಆತ್ಮಜ್ಞಾನನೇ ಮಾಡಿದ್ರೆ ಎಷ್ಟು ಚಂದ ಇತ್ತು ಅಂತ ವ್ಯಾವಹಾರಿಕ ಬದುಕು ಹತ್ಯೆ ಹಾಕೋತ ಹೋಗ್ತದ. ವ್ಯಾವಹಾರಿಕ ಬದುಕು ಹತ್ಯೆ ಆಗಿ ಏನಾಗ್ತದ, ಇದು ಅಗಲಾಕೋತ ಹೋಗ್ತದ ಆತ್ಮಜ್ಞಾನದ ಅಪೇಕ್ಷೆ. ಹೀಗಾಗಿ ಬ್ರಹ್ಮ ಚಿಂತನೆಯೊಳಗೆ ಒಂದು ನಿಮಿಷ ನಿನ್ನ ಬುದ್ಧಿ ಏಕಾಗ್ರವಾಗಬೇಕು. ಈಗ ಹೆಂಗೆ ಏಕಾಗ್ರ ಮಾಡ್ತೀರಿ? ಈಗ ಒಂದು ಗುಲಾಬ್ ಜಾಮೂನ್ ಯಾರ್ಯಾರ ಕೊಟ್ಟರು ತಿಂದ್ರಿ, ತಿಂದ ಮೇಲೆ ನಾಲಿಗೆಗೆ ರುಚಿ ಹತ್ತಿತು. ನಾಲಿಗೆ ರುಚಿ ಅನುಭವಿಸಿದ ಮೇಲೆ ಮುಂದ ಅಷ್ಟೇ ಈ ಕಡೆ ರುಚಿ ಪದಾರ್ಥ ಆ ಕಡೆ ತಿಂದ್ರಿ ಆಯ್ತು. ಅಂತಃಕರಣದ ಮಟ್ಟಿಗೆ ಅಷ್ಟೇ ನಿಂತು ಬಿಡ್ತದ. ಅಲ್ಲಿಗೆ ಒಂದು ಸೆಕೆಂಡ್ ಅದಕ್ಕಿಂತ ಮುಂದೆ ಹೋಗ್ಬೇಕು. ಆ ಪದಾರ್ಥದೊಳಗಿರುವಂತ ಪರಮಾತ್ಮ ಮತ್ತು ತನ್ನ ಅಂತಃಕರಣಗಳಿರುವಂತ ಆನಂದದ ಮೂಲ ಯಾವುದು? ನನಗಿಷ್ಟು ಖುಷಿ ಆಯ್ತು ಅಂತೇಳಿ ಖುಷಿ ಪಟ್ಟು ಕೈ ಬಿಟ್ಬಿಡ್ತೀವಿ. ಈ ಖುಷಿ ಎಲ್ಲಿದ್ ಬಂತು? ಬೇಕಲ್ಲ ಅದು. ಆ ಮಟ್ಟಕ್ಕೆ ಹೋಗ್ಬೇಕು ನಾವು. ಒಂದು ಜಾಮೂನು ತಿಂದ್ರಿ ಅಂತಂದ್ರ ಆ ಆನಂದ ನೀವೇನ್ ತಿಳ್ಕೊಂಡಿರಿ? ಜಾಮೂನ್ಲಿಂತ ಬಂದದ ನೀವು ತಿಳ್ಕೊಂಡಿರಿ. ಜಾಮೂನಿನೊಳಗಿರುವಂತ ಚೇತನ ಮತ್ತೆ ನಿಮ್ಮ ಅಂತಃಕರಣದೊಳಗಿರುವಂತ ಚೇತನ ಅವೆರಡು ಒಂದಾದಾಗ ನಿಮಗೆ ಆನಂದ ಆಗ್ಯದ. ಆ ಆನಂದದ ಪರಿಚಯ ನಿಮಗೆ ಇಲ್ಲದಕ್ಕ ನಿಮ್ಗೇನಾಗತ್ತದ, ಜಾಮೂನ್ ತಿಂದಿವಿ ನಾಲ್ಗೆ ರುಚಿ ಐತದ ಅಷ್ಟೇ ನಿಮಗ್ ಗೊತ್ತಾಗಿತ್ತು. ಹಿಂದ ಆತ್ಮನೇ ಇದ್ದಿದ್ದಿಲ್ಲ ಅಂದ್ರೆ ನೀವೇನ್ ಜಾಮೂನ್ ತಿಂತಿರ್ತೀರಿ, ಅದು ಆ ಜಾಮೂನ್ ಇರ್ತಿರ್ತಾರೆ ಎಲ್ಲಿ? ಅದು ಜಾಮೂನು ಪರಮಾತ್ಮನೇ ಇದ್ದಿದ್ದಿಲ್ಲ ಅಂದ್ರೆ ಜಾಮೂನು ಇರ್ತಿದ್ದಿಲ್ಲ, ನಿಮ್ಮ ಆತ್ಮನೂ ಇದ್ದಿದ್ದಿಲ್ಲ. ಜಾಮೂನ್ ಇದ್ದರೂ ನಿಮ್ಮ ಆತ್ಮನೇ ಇಲ್ಲ ಅಂದ್ರೆ ನೀವೆಲ್ಲಿ ಜಾಮೂನ್ ತಿಂತೀರಿ? ಈಗ ನೀವು ರೂಢಿ ಮಾಡ್ಕೋಬೇಕಲ್ಲ.
ನೀನ್ ಅದಿ ಅಂತ ನಾನು ಅದಿನಪ್ಪ, ನೀನ್ ಅದಿ ಅಂತ ಜಾಮೂನ್ ಅದ, ಹಿಂಗಾಗಿ ನಾನು ಇದ್ದಕ್ಕೆ ನೀನ್ ಜಾಮೂನ್ ತಿಂದೆ ನೋಡಪ್ಪ ಅಂತೇಳಿ ಅವನಿಗೆ ನೆನ್ಸಿದ್ರೆ ಹೆಂಗಿರ್ತದ? ಮನಸ್ಸನ್ನು ಬ್ರಹ್ಮನಲ್ಲಿ ಒಂದು ನಿಮಿಷ ಚಿಂತನದಲ್ಲಿ ಏಕಾಗ್ರ ಮಾಡಿ ಎಲ್ಲಿ ಮಾಡ್ತೀರಿ? ಅದರ ಮಾಡ್ತೀರಿ ನೀವು. ಈ ವ್ಯವಹಾರದಾಗೆ ಮಾಡ್ಬೇಕು, ನೀವು ವ್ಯವಹಾರದಾಗೆ ಮಾಡ್ಬೇಕು. ನೀವು ಅದಿರಿ ಅಂತ ಹೇಳಕ್ಕೆ ಎಲ್ಲ ಒಟ್ಟು ವ್ಯವಹಾರ ನಡೆದದ. ಆ ವ್ಯವಹಾರಕ್ಕೆ ಆಸರೆ ಆಗಿದ್ದೇನದ, ಅದು ವ್ಯವಹಾರಕ್ಕೆ ಜಗತ್ತೇನದಲ್ಲ, ಆ ಜಗತ್ತ ಬ್ರಹ್ಮ ಅದನಂತ ಅದು ಜಗತ್ತಾದ. ವ್ಯವಹಾರ ಮಾಡೋರು ನಿಮ್ಮ ಆತ್ಮ ಅದಂತ ನೀವು ವ್ಯವಹಾರ ಮಾಡ್ಲಕತ್ತೀರಿ. ನಿಮ್ಮೊಳಗೆ ಆತ್ಮನೇ ಇರ್ಲಿಲ್ಲ ಅಂದ್ರೆ ನೀವ್ ಹೆಂಗ್ ವ್ಯವಹಾರ ಮಾಡ್ತೀರಿ? ಹೆಂಗದು? ಅದಕ್ಕ ಎಲ್ಲ ಪ್ರತಿ ಕ್ಷಣನೂ ನಾನು ಅದೀನಿ ಅಂತಂದ್ರ ನಾನು ಆತ್ಮಸ್ವರೂಪ ಅದೀನಿ ಅನ್ಕೊಂಡು ನಿಮ್ಮ ಶಬ್ದ ಸ್ಪರ್ಶ ರೂಪ ರಸ ಗಂಧ ವಿಷಯಗಳೇನದವ ಆ ವಿಷಯಗಳನ್ನ ತ್ಯಾಗ ಮಾಡು ಅನ್ನನ ಉತ್ಸವ ಮಕ್ಕಳು ತಿನ್ನೋದ್ ಬಿಟ್ಟೆ, ಕುಡಿಯೋದ್ ಬಿಟ್ಟೆ, ತಿನ್ನೋದು ಕುಡಿಯೋದು ಎಲ್ಲ ಮಾಡಿ ಅದ್ರ ಹಿಂದಿರೋ ಪರಮಾತ್ಮನನ್ನ ಇದನ್ನ ತ್ಯಾಗ ಮಾಡಿ ಅದ್ರೊಳಗಿರೋ ಪರಮಾತ್ಮನನ್ನ ಅನುಭವಿಸ್ರಿ ಅಂತ ಹೇಳ್ಯಾರೋ. ಅದ್ರ ಅರ್ಥದಾಗ ಹೇಳ್ಯಾರೋ ಅವ್ರು. ಬರೀ ಆ ವಿಷಯದ ಮಟ್ಟಿಗೆ ಇಡಬೇಡ್ರಿ, ಅದ್ರೊಳಗಿರುವ ಪರಮಾತ್ಮನನ್ನ ಅನುಭವಿಸ್ರಿ ಅಂತ ಹೇಳ್ಯಾರ. ಅದನ್ನ ಬಿಟ್ಟು ವಿಷಯಗಳನ್ನ ತ್ಯಾಗ ಮಾಡ್ರಿ ಅಂತಂದ್ರೆ ವಿಷಯದ ಮಟ್ಟಿಗೆ ನಿಲ್ಲಬೇಡ್ರಿ, ಅದನ್ನ ದಾಟಿ ಹೋಗ್ರಿ ಅಂತ. ದಾಟಿ ಹೋಗ್ಲಕ್ ಬರ್ತದ ಇಲ್ಲ? ನಿಮ್ ಕಣ್ಣೆದ್ರಿಗೆ ಏನ್ ಕಾಣಿಸ್ತದ ಅದರಿಂದ ಬ್ರಹ್ಮ ಅದನಂತೆ ಅದು ಆದ ಇಲ್ಲ. ಅದು ಆದ ಅಂತಂದ್ರೆ ಏನು? ನಿಮ್ ಕಣ್ಣೆದ್ರ ಒಂದು ಕಲ್ಲು ಇದೆ, ನಿಮ್ ಕಣ್ಣೆದ್ರ ಒಂದು ಕಲ್ಲು ಇದೆ. ಕಲ್ಲು ಏನದು? ನಾಮರೂಪ ಇದೆ ಅನ್ನೋದು ಯಾವುದು? ಬ್ರಹ್ಮ. ಒಂದು ಕಲ್ಲು ಇದೆ, ಒಂದು ನಾನು ಇದ್ದೇನೆ. ಇವೇ ಎರಡು ಶಬ್ದ ಇಟ್ಕೋರಿ ಸಾಕು. ಕಲ್ಲು ಇದೆ, ನಾನು ಇದ್ದೇನೆ. ನಾನು ಇದ್ದಾಗೆ ಆ ಕಲ್ಲು ನೋಡ್ಲಕ್ ಸಾಧ್ಯನಾ? ಈ ಕಲ್ಲು ಅನ್ನೋದೇನದ? ನಾಮರೂಪ. ಇದೆ ಅನ್ನೋದು ಯಾವುದು? ಬ್ರಹ್ಮ. ಮತ್ತು ನಾನು ಅನ್ನೋದು ನಿಮ್ಮದು ವಾಚ್ಯಾರ್ಥದಾಗ ನಿಮ್ಮ ನಾಮರೂಪ. ಇದ್ದೇನೆ ಅನ್ನೋದು ಯಾವುದು? ಬ್ರಹ್ಮ. ನೀವು ಬ್ರಹ್ಮ ಸ್ವರೂಪನೇ ಇದೀರಿ. ನೀವು ಎರಡೂ ಬ್ರಹ್ಮಗಳು ಕೂಡ್ತವೀಗ. ನೀವು ಕಲ್ಲು ನೋಡೋ ಟೈಮ್ನೊಳಗ ಏನಾಗ್ಬಿಡ್ತದ? ಇದ್ದೇನೆ ಅನ್ನೋದು ಇದ್ದದ್ದನ್ನು ನೋಡ್ತದ. ಇದೇ ರೀ, ಅಹಂ ಬ್ರಹ್ಮ ಅಸ್ಮಿ ಸರ್ವಂ ಬ್ರಹ್ಮ ಅಸ್ತಿ. ಎಲ್ಲವೂ ಬ್ರಹ್ಮನೇ ಇದೆ. ಒಂದು ಕಲ್ಲು ನೋಡಿದ್ರಿ ಅಂತಂದ್ರ ಬ್ರಹ್ಮ ಅದನಂತೆ ಅಲ್ಲಿ ಕಲ್ಲದ. ಬ್ರಹ್ಮನೇ ಕಲ್ಲಿನ ರೂಪದಲ್ಲಿ ಅದನ್ನ. ಇಡೀ ಜಗತ್ತಿನ ಎಲ್ಲಾ ವಸ್ತುಗಳ ರೂಪ ಅವನೇ ತಾಳೇನ. ಹೀಗಾಗಿ ನಾವು ಬರೀ ವಸ್ತುಗಳನ್ನ ನೋಡ್ತೀವಿ, ಅದರ ಹಿಂದ ನಿಂತ ಆಧಾರವಾದ ನಾಮರೂಪಕ್ಕೆ ಆಧಾರವಾದ ಚೇತನವನ್ನು ನಾವು ನೋಡ್ತಾ ಇಲ್ಲ. ನಾನು ಅಂತೇಳಿ ನನ್ನ ನಾಮರೂಪಗಳಿಂದ ವ್ಯವಹರಿಸ್ಲಿಕ್ಕತ್ತೀನಿ. ನಾನು ಅನ್ನೋದ್ರ ಹಿಂದ ನನಗ ಒಂದು ಚೇತನದ ಹಿಂದ, ಆ ಚೇತನದ ಆಧಾರದ ಮೇಲೆ ನಾನು ಅನ್ನೋದ್ರ ವ್ಯವಹಾರ ನಡೆದು. ಅದಕ್ಕೆ ನಾನು ಇದ್ದೇನೆ ಅಂತಂದ್ರೆ ಇದ್ದೇನೆ ಅನ್ನೋದು ಬ್ರಹ್ಮನೇ, ಕಲ್ಲು ಇದೆ ಅಂತಂದ್ರೆ ಇದೆ ಅನ್ನೋದು ಬ್ರಹ್ಮನೇ. ಇದ್ದೇನೆ ಅನ್ನುವ ಬ್ರಹ್ಮ ಇದೆ ಅನ್ನುವ ಬ್ರಹ್ಮದ ಜೊತೆಗೆ ವ್ಯವಹಾರ ಮಾಡಿದಾಗ ಅವೆರಡು ಒಂದೇ ಆಗ್ತಾವ. ಈ ಬ್ರಹ್ಮ ಆ ಬ್ರಹ್ಮ ಇಬ್ರು ಒಂದೇ ಆದ್ರ ಅಂತಂದ್ರೆ ನಾನು ಅನ್ನೋದು ಆ ಕಲ್ಲು ಅನ್ನೋದು ಎರಡು ಹೋಗ್ಬಿಡ್ತಾವ. ಅಲ್ಲಿ ನಾನು ಅನ್ನೋದು ಇಲ್ಲ, ಕಲ್ಲು ಅನ್ನೋದಿಲ್ಲ. ಅಲ್ಲಿರೋದು ಒಂದೇ ಒಂದು ಅಖಂಡ ಬ್ರಹ್ಮ. ಶಿವರಾಜ್ ಗುರುಗಳು ಒಪ್ಪಲಕತ್ತೀರ? ಏನಾರ ವ್ಯತ್ಯಾಸ ಅದು? ಸಿಂಪಲ್ ಆಗ್ಯದ. ನಾನು ಇದ್ದೇನೆ. ಇದ್ದೇನೆ ಅನ್ನೋದು ನಮ್ಮದು ನಾಮರೂಪ. ಇದ್ದೇನೆ ಅನ್ನೋದು ಬ್ರಹ್ಮನೇ. ನನ್ನ ಇರುವಿಕೆ ಬ್ರಹ್ಮನೇ ಇರುವಿಕೆ. ನನ್ನ ನಾಮರೂಪದ ಮೂಲಕ ಬ್ರಹ್ಮನೇ ಅದನ್ನ.
ಕಲ್ಲು ಇದೆ ಅಂತಂದ್ರೆ ಕಲ್ಲು ಅದು ನಾಮರೂಪ, ಬ್ರಹ್ಮನೇ ಕಲ್ಲಿನ ರೂಪದಲ್ಲಿ ಇದ್ದಾನೆ. ಈಗ ನಾನು ಕಲ್ಲನ್ನು ನೋಡ್ಲಕತ್ತಿರ್ಬೋದು, ಕಲ್ಲನ್ನ ಕೈಯಾಗಿ ತಗೊಂಡಿರ್ಬೋದು, ಏನಾರ ಮಾಡ್ತಿರ್ಬೋದು. ಆ ಕಲ್ಲಿನ ಜೊತೆಗೆ ಏನು ವ್ಯವಹಾರ ಮಾಡ್ಲಕತ್ತೀನಿ, ಇಲ್ಲಿ ಇದ್ದೇನೆ ಎನ್ನುವ ಬ್ರಹ್ಮ ಇದೆ ಎನ್ನುವ ಬ್ರಹ್ಮದ ಜೊತೆಗೆ ವ್ಯವಹರಿಸ್ತಾ ಇದ್ದಾನೆ. ಆ ಬ್ರಹ್ಮಜ್ಞಾನ ನಾವು ಪ್ರತಿ ಕ್ಷಣನೂ ಪ್ರತಿಯೊಂದು ವಸ್ತುವಿನ ಜೊತೆಗೆ ಈ ರೀತಿ ನಾವು ಬ್ರಹ್ಮಜ್ಞಾನಿಗಳಾಗಿ 24 ತಾಸಿನೊಳಗೆ 1 ನಿಮಿಷ ಈ ರೀತಿಯಾಗಿ ಬ್ರಹ್ಮನನ್ನು ಅನುಭವಿಸ್ರಿ ಅಂತ ಹೇಳಕತ್ತಾರಿಲ್ಲ. ಬ್ರಹ್ಮನ ಇರುವಿಕೆಯನ್ನೇ ಮರ್ತು ಬಿಟ್ಟಿರಿ. ನೀವೇನ್ ಮಾಡ್ಲಕತ್ತೀರಿ? ಒಳಗ್ ಬ್ರಹ್ಮ ಅದನ್ನಂತೆ ನೀವು ಮಾಡ್ಲಕತ್ತೀರಿ. ಬ್ರಹ್ಮ ಇದ್ದಿದ್ದಿಲ್ಲ ಅಂದ್ರೆ ನೀವೇನ್ ಮಾಡ್ಲಕ್ ಸಾಧ್ಯ ಅದ? ಈಗ ನಾ ಮಾತಾಡ್ಲಕತ್ತೀನಿ ಅಂದ್ರೆ ಒಳಗ್ ಬ್ರಹ್ಮ ಇದ್ರೆ ನಾ ಮಾತಾಡ್ಲಕತ್ತೀನಿ. ನೀವು ಕೂತು ಕೇಳಕತ್ತೀರಿ ಅಂದ್ರೆ ಒಳಗ್ ಬ್ರಹ್ಮ ಇದ್ರೆ ಕೇಳಕತ್ತೀರಿ. ಒಳಗ್ ಬ್ರಹ್ಮನೇ ಇಲ್ಲ ಅಂದ್ರೆ ನೀವೇನ್ ಕೇಳ್ತೀರಿ, ನಾನೇನ್ ಮಾತಾಡ್ತೀನಿ? ಆದ್ರೆ ನಾವೇನ್ ಮಾಡ್ಲಕತ್ತೀವಿ? ಮಾತಾಡೋದೇ ಮುಖ್ಯ ಮಾಡ್ಕೊಂಡಿವಿ. ಇದಕ್ಕೆ ಆಧಾರವಾಗಿ ನಿಂತಂತ ಬ್ರಹ್ಮನನ್ನ ನಾವು ಮರ್ತು ಬಿಟ್ಟಿವಿ. ಒಂದು ಕ್ಷಣದ ಆಯುಷ್ಯ ಬ್ರಹ್ಮ ಅದನ್ನಂತ ಬದುಕಿರ, ಬ್ರಹ್ಮ ಇಲ್ಲದೆ ಬದುಕಿರಪ್ಪ? ಮತ್ತೆ ಬ್ರಹ್ಮ ಅದನ್ನಂತ ಬದುಕಿವಿ ಅಂತ ಅಂದ್ಮೇಲೆ ಬ್ರಹ್ಮನ ಪ್ರಜ್ಞೆ ಒಳಗಿರ್ರಿ. ಬ್ರಹ್ಮನ ಪ್ರಜ್ಞೆ ಒಳಗಿದ್ದದ್ದು ಹ್ಯಾನ ಲಕ್ಷಣ ಅಂತಂದ್ರೆ, ನಿಮ್ಮ ಕಣ್ಣೆದುರಿಗೆ ಏನ್ ಕಾಣಿಸ್ತದ, ಕಿವಿಗೆ ಏನ್ ಕೇಳಿಸ್ತದ, ಚರ್ಮಕ್ಕೆ ಏನ್ ಸ್ಪರ್ಶಿಸ್ತದ, ಮೂಗಿಗೆ ಏನ್ ಮೂಸಿಸ್ತದ, ನಾಲಿಗೆ ಏನ್ ರುಚಿಸ್ತದ, ಆ ಎಲ್ಲ ಅನುಭವಗಳ ಹಿಂದೆ ಬ್ರಹ್ಮನೇ ಅದನ ಅಂತ ನೀವು ಏನ್ ಮಾಡ್ಬೇಕು? ಅನುಭವಿಸಬೇಕು, ಅನುಭೂತಿ ಮಾಡ್ಕೋಬೇಕು. ನೀವು ಯಾವಾಗ ಎಲ್ಲಾ ವಿಷಯ ವಸ್ತುಗಳ ಹಿಂದೆ ಬ್ರಹ್ಮನ ಅನುಭೂತಿ ಮಾಡ್ಕೋತೀರಿ, ಆವಾಗ ನೀವು ಬ್ರಹ್ಮ ಸ್ವರೂಪರಾಗಿರ್ತೀರಿ. ಮತ್ತೆ ನೀವು ಬ್ರಹ್ಮ ಸ್ವರೂಪರಾಗಿದ್ರಿ ಅಂತಂದ್ರೆ ಅದರ ಹಿಂದಿನ ಎಲ್ಲ ಅನುಭೂತಿ ನಿಮಗೆ ಬ್ರಹ್ಮಂದೇ ಆಗ್ತಿರ್ತದೆ. ವಸ್ತುವಿನ ಅನುಭವ ಎಲ್ಲ ಗುಲಾಬ್ ಜಾಮೂನಿನ ಅನುಭವ, ಆದರೆ ಅದರ ಹಿಂದೆ ಇರುವ ಬ್ರಹ್ಮಂದು ಅನುಭೂತಿ. ಯಾವನೋ ಒಬ್ಬ ಬಂದು ಲೇ ಕತ್ತೆ ಅಂತ ಬೈದ, ಅದು ಕತ್ತೆ ಅಂತ ಬೈದದ್ದು ಬೈಗುಳ ಅನುಭವ. ಆದ್ರೆ ಅವ ಬೈಬೇಕಾದ್ರ ಅದ್ರ ಹಿಂದೆ ಯಾರದರ? ಬ್ರಹ್ಮ ಇದ್ದದಕ್ಕೆ ಅವ ಬೈದಾನ. ಆ ಬ್ರಹ್ಮ ಅದನಂತೇಳಿ ಅದು ಅನುಭೂತಿ. ಬ್ರಹ್ಮನ ಅನುಭೂತಿ ಒಳಗಿದ್ದವನಿಗೆ ಈ ಬೈಗುಳಗಳು ಏನು ಕೆಲಸಕ್ಕೆ ಬರಲ್ಲ. ಬ್ರಹ್ಮನ ಅನುಭೂತಿಯನ್ನು ಮರ್ತವನಿಗೆ ಬೈಗುಳಗಳೇ ದೊಡ್ಡವಾಗಿಬಿಡ್ತಾವ. ನೀ ದೊಡ್ಡ ರಾಜ ಅದಿ, ಬಹಳ ಚಲೋ ಶರಣ ಅದಿ, ಸಂತ ಅದಿ, ಮಹಾತ್ಮ ಅದಿ ಅಂತೇಳಿ ಹೊಗಳಿದ್ರಂತಂದ್ರ ಅದು ಹೊಗಳಿದ್ದೇನದು? ಹೊಗಳುವಿಕೆ ಹಿಂದೆ ಬ್ರಹ್ಮ ಅದಾನ. ಹೊಗಳುವಿಕೆ ಒಂದು ವ್ಯವಹಾರ, ಅದು ಹೊಗಳಿದ್ದೊಂದು ವ್ಯವಹಾರ. ಆ ವ್ಯವಹಾರದ ಹಿಂದೆ ಬ್ರಹ್ಮ ಅದಾನ. ನೀವೇನರೇ ಹೊಗಳರಿ, ಏನರೇ ತೆಗಳರಿ, ಅದ್ರ ಹಿಂದೆ ಇರುವ ಬ್ರಹ್ಮನ ಕಡೆ ನಿಮ್ಮ ಲಕ್ಷ್ಯ ಇರಬೇಕೆ ಹೊರತು ಆ ಹೊಗಳಿಕೆ ತೆಗಳಿಕೆಗಳಿಗೆ ನಿಮ್ಮೊಳಗೆ ಯಾವ ಪರಿಣಾಮಗಳು ಆಗಬಾರದು. ನಿಮ್ಮ ಲಕ್ಷ್ಯ ಬ್ರಹ್ಮನ ಕಡೆ ಇತ್ತಂದ್ರೆ ಇವ್ಯಾವೂ ಆಗಂಗಿಲ್ಲ. ನಿಮ್ಮ ಲಕ್ಷ್ಯ ಬ್ರಹ್ಮನ ಕಡೆ ಇರ್ಲಿಲ್ಲ ಅಂತಂದ್ರೆ ಇವೆಲ್ಲಾನು ಏನಾಗ್ತವ? ರಾಗದ್ವೇಷಗಳು ಉಂಟಾಗ್ತವೆ. ರಾಗದ್ವೇಷಗಳು ಉಂಟಾಗಲಾರ್ದಂಗೆ ನಿಮ್ಮ ಲಕ್ಷ್ಯ ಬ್ರಹ್ಮನ ಕಡೆ ಇತ್ತಂದ್ರ ಅವಾಗ ನೀವೇನಾಗಿರ್ತೀರಿ? ಬ್ರಹ್ಮನೇ ಆಗಿರ್ತೀರಿ. ನೀವು ಬ್ರಹ್ಮನೇ ಆಗಿದ್ರಿ ಅಂತಂದ್ರೆ ನಿಮಗ ಎಲ್ಲ ನಾಮರೂಪಗಳ ಹಿಂದೆ ಇರುವ ಬ್ರಹ್ಮನದೇ ಅನುಭೂತಿ ನಿಮಗಾಗ್ತದೆ. ಮತ್ತೆ ಈಗ ಯಾರಾದ್ರೂ ನಮಗೆ ಒಂದು ಸ್ವಲ್ಪ ಸಿಕ್ಕ ಮಾತು ಸಾಮಾನ್ಯವಾಗಿ ನೋವಾಗ್ತದೆ. ಯಾಕಂತಂದ್ರೆ ನೀವು ಆವಾಗ ನಾವು ಅವನ ಹಿಂದೆ ಬ್ರಹ್ಮ ಇದ್ದೇ ಮಾತಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡು ಅವನ ಹಿಂದೆ ಬ್ರಹ್ಮ ಅದನಂತ ನಾವು ಮತ್ತೆ ಅದರ ವಿರುದ್ಧವಾಗಿ ಮತ್ತೆ 4 ಶಬ್ದಗಳನ್ನ ಬಳಸಿದಾಗ ಮತ್ತೆ ಈ ಕಡೆನು ಬ್ರಹ್ಮ ಇದ್ದಾನೆ ಅಂತಕ್ಕಂಥ ಸೋಲು ಬರ್ತದಲ್ಲ ಏನ್ರಿ? ಈಗ ಆ ಕಡೆ ಅವನು ಮಾತಾಡಿದಾಗ ಅವನು ನಾವು ತಿಳ್ಕೊತೇವೆ ಇಲ್ಲ ಬ್ರಹ್ಮನೇ ಇದನ್ನ ಮಾತಾಡ್ತಿದ್ದಾನೆ ಅಂತ ತಿಳ್ಕೊಂಡು ಈಗ ಬ್ರಹ್ಮನ ಬಗ್ಗೆ ನಿಮಗೆ ಗೌರವ ಆದ ಇಲ್ಲ?
ಬ್ರಹ್ಮನ ಬಗ್ಗೆ ನಿಮಗೆ ಗೌರವ ಆದ ಇಲ್ಲ. ಒಂದು ನಿಮಿಷ ಬ್ರೇಕ್ ಬೇಕು, ಒಂದೇ ನಿಮಿಷ ಬರ್ತೀನಿ, ಒಂದು ನಿಮಿಷ ನೀವು ಚರ್ಚೆ ಮಾಡ್ಕೊಳ್ಳಿ. ನಾಗರತ್ನವ ಸ್ವಲ್ಪ ಚರ್ಚೆ ಕಂಟಿನ್ಯೂ ಮಾಡ್ರಿ, ಒಂದು ನಿಮಿಷ ಬರ್ತೀನಿ ಮತ್ತೆ. ಒಂದೇ ನಿಮಿಷ ಇಲ್ಲ, ಅವ್ರು ಕರೆಯಕತ್ತಾರ, ಬಂದೆ. ಚರ್ಚೆ ಮಾಡ್ರಿ ಒಂದ್ ಸ್ವಲ್ಪ. ಅಲ್ಲ, ಈಗ ನಾವು ಬ್ರಹ್ಮ ಈಗ ನಮಗೆ ಏನಾದ್ರು ಯಾರಾದ್ರೂ ಸ್ವಲ್ಪ ತುಚ್ಛವಾಗಿ ಏನಾದ್ರು ಒಂದು ಕೀಳುಮಟ್ಟದಲ್ಲಿ ಮಾತಾಡಿದ್ರು ಅಂತಂದಾಗ ಅದು ತಮ್ಮ ಬರ್ತಾ ಇದ್ದಾನೆ. ಈ ಕಡೆಯಿಂದ ನಾವೇನಾದ್ರೂ ಅದನ್ನು ಪದಪ್ರಯೋಗ ಮಾಡಿದಾಗ ಅದರ ಹಿಂದೆ ಬ್ರಹ್ಮನೇ ಇದ್ದು ನುಡಿಸಿದಂಗೆ ಆಗ್ತದಲ್ಲ ಅಂತ ಒಂದು ಸಂದೇಹ. ನೀವು ಬ್ರಹ್ಮ ರೂಪದ ನಿಮ್ಮ ಕೆಟ್ಟ ವಿಚಾರ, ಕೆಟ್ಟ ಶಬ್ದ ಬರೋದೇ ಇಲ್ಲ. ಅದನ್ನು ನಾವು ಅಳವಡಿಸ್ಕೋಬೇಕು. ಎದಕ್ಕಂದ್ರೆ ನನ್ನ ದೇಹದಿಂದ ನನಗಂತಿಲ್ಲ, ನಾನು ಸ್ವಲ್ಪನೇ ನನ್ನ ದೇಹ ನಾನಲ್ಲ, ನನ್ನ ದೇಹ ತಂದನ. ಈಗ ನೀವು ಬಸಪ್ಪ ಅಂತಿದ್ರೆ ಬಸ್ಸೆ ಹಾಕ್ತಂದ್ರೆ ಅದು ದೇಹ ತಂದ. ನನ್ನ ಹೆಸರು ಬಸಪ್ಪನೇ ಅಲ್ಲ, ನಾ ಆತ್ಮ ಅದೇನೆ. ಆತ್ಮ ಅದೇನೆ, ಕರೆಕ್ಟ್. ಹೌದು, ನನಗೆ ತಪ್ಪದೇ ಇಲ್ಲ. ಉಪಾದಿಷ್ಟ ಇದು ಪದ್ಧತಿ ಸಮಾಜದಲ್ಲಿ ಕಲಿಕೆ ಸ್ವಲ್ಪ ಕಷ್ಟ ಇದೆ. ತಪ್ಪದಿ ಶರೀರ ಉಪಾಧಿ ಕಷ್ಟ ಇದೆ. ಶರೀರ ಉಪಾಧಿ ಇದು ಕೇಳಿಕೆ ಬೇರೆ ಕೂಡ ಹೋಗಬಾರ್ದು. ಒಬ್ಬ ಸೌಕಾರ ಇರ್ತಂದ್ರೆ ಶ್ರೀಮಂತ, ಅವನಲ್ಲಿ ಒಂದು ಆಡಿತ್ತು ಅವ್ನ ಸೇವೆ ಮಾಡಕ್ಕೆ. ಅವ ಬಹಳ ಬೈತಾ ಇದ್ದ ಅವನ್ನ ಪ್ರತಿ ದಿವಸ. ಎಷ್ಟು ಚೆನ್ನಾಗಿ ಸೇವೆ ಮಾಡ್ತಿದ್ರು ಮತ್ತೆ ಬೈತಿದ್ದ. ಅವ ಬೇಜಾರಾಗಿ ಹೋಗ್ಬಿಟ್ಟ, ಹೋಗ್ಬಿಟ್ಟ. ಆಮೇಲೆ ಮತ್ತೊಬ್ಬ ಅಕ್ಕ ಬಂದ, ಅವನು ಜಾಣ ಇದ್ದ, ಅವನು ಹೆಂಗ ನಾವು ವಿರೋಧಿಸ್ಬೇಕು ಅಂತ ಗೊತ್ತಿತ್ತು ಅವನಿಗೆ. ಅವ್ರು ಬಯಕತ್ತ ಇವ ಏನ್ ಹೇಳ್ತ, ಹೊಸದಾಗಿ ಬಂದವ, ಅವ ಹೆಸರು ಮಲ್ಲಪ್ಪ ಅಂತ ಹೇಳಿದ್ದ. ಅದು ತನ್ನ ಹೆಸರು ಹೇಳಿಲ್ಲ, ಬೇರೆ ಹೆಸರು ಹೇಳಿದ್ದವ. ಮಲ್ಲಪ್ಪ ಸೌಕರ ಯಾವತ್ತು ಬೈತಾ ಇದ್ದ. ಮಲ್ಲಪ್ಪ ನನಗೆಲ್ಲ ನನಗೆ ಈ ದೇಹ ನಾನಲ್ಲ, ಆತ್ಮ ಇದ್ದೀನಿ ಅಷ್ಟೇ. ಬ್ರಹ್ಮ ಇದೆ, ಬ್ರಹ್ಮ ಸ್ವರೂಪನಿದ್ದೀನಿ ತಿಳ್ಕೊಂಡಾಗ ಮಾತ್ರ ಇದು ಸಾಧ್ಯತೆ ಇದೆ ಅಂತ. ಕರೆಕ್ಟ್. ಹೌದು ಹೌದು. ಅವನು ಬೋಧದ ಯಾರಿಗೆ? ದೇಹಕ್ಕೆ. ದೇಹ ನೋಡ್ಬೋದ ಅಷ್ಟೇ, ದೇಹ ನೋಡ್ಬೋದ ಅಷ್ಟೇ. ಅವನು ನನ್ನ ಬ್ರಹ್ಮ ನೋಡ್ಬೋದಿಲ್ಲ, ಅವನು ದೇಹ ನೋಡ್ಬೋದ. ದೇಹವನ್ನು ರೂಪ ನೋಡು, ರೂಪ ನಾಮ ನೋಡ್ಬೋದ. ಅವನು ಇಂಥವನೇ ಇಂಥವನಿತ್ತು ನೋಡ್ಬೋದ ಅಷ್ಟೇ. ಅದೇ ಮತ್ತೆ ರೂಪ ನಾಮಗಳ ಕಡಿಯ ನೀನು ಅಲ್ವ? ನಮ್ಮಲ್ಲಿ ನಾನೇ ರೂಪ ನಾಮ ನನಗಿಲ್ಲ, ರೂಪನಾಮ ನನಗಿಲ್ಲ. ಹೌದು ಹೌದು. ರೂಪನಾಮ ದೇಹ ಬಂದ ರೂಪನಾಮ ತಕ್ಕೊಳ್ಳೋಣ. ದೇಹ ಬರಕ್ ಮುಂದೆ ಯಾರಾಗಿದೆ? ಬ್ರಹ್ಮನೇ ಆಗಿದೆ. ನಾನು ಬ್ರಹ್ಮನೇ ಆಗಿದ್ದೆ. ಇವಾಗ ನನಗೆ ಸರಿ ಹೋಯ್ತು. ಹೌದು ಆಗಲ್ಲ. ಹೌದು. ಇಲ್ಲ ಇಲ್ಲ, ಇಲ್ಲಿ ಹೆಂಗದ ಅಂತಂದ್ರೆ ಎರಡು ಪಾತ್ರ. ನಿಮ್ ಎದುರ ಬಯ್ಯವ, ಅವಂದು ಎರಡು ಪಾತ್ರ ಅದಾವ. ಅವ ಜೀವ ಮತ್ತು ಬ್ರಹ್ಮ ಅದಾನ. ಅವ ಬ್ರಹ್ಮ ಇದ್ದದ್ದು ಅವನಿಗೆ ಅರಿವಿಲ್ಲ. ನೀವು ಏನದ್ರಿ, ಜೀವ ಮತ್ತು ಬ್ರಹ್ಮ ನಿಮ್ಮೊಳಗನು ಎರಡು ಪಾತ್ರ ಅದಾವ. ಆದ್ರ ಜೀವ ಅನ್ನೋದು ಸುಳ್ಳು, ಬ್ರಹ್ಮ ಅನ್ನೋದು ಸತ್ಯ ನಿಮಗ. ನೀವು ಬ್ರಹ್ಮ ಎನ್ನುವ ಸತ್ಯದೊಳಗ ಇದ್ದು ಜ್ಞಾನದ ವ್ಯವಹಾರ ಮಾಡಿದ್ರಿ ಅಂತಂದ್ರೆ ಬ್ರಹ್ಮನಾಗಿ ಆ ಜೀವನೊಳಗಿನ ಬ್ರಹ್ಮನನ್ನೇ ನೋಡ್ತೀರಿ. ನೀವು ಬ್ರಹ್ಮನ ಆದ್ರೆ ನೀವು ಬ್ರಹ್ಮ ಅನ್ನೋದು ನೀವು ಮರ್ತೀರಿ, ನಿಮ್ಮ ಬ್ರಹ್ಮ ಸ್ವರೂಪವನ್ನ ನೀವು ಮರ್ತೀರಿ ಅಂದ್ರೆ ನೀವು ಜೀವ ಆದ್ರೆ ಅಂದ್ರೆ ಆ ಜೀವದ ಜೊತೆಗೆ ಈ ಜೀವ ಗುದಾಡ್ತು.
ನೀವು ಸಾಧನೆ ಮಾಡೋರು ನೀವು. ಶಿವರಾಜ್ ಗುರುಗಳು ನಿಮ್ದೇ ಎಲ್ಲ ಡೌಟ್ ಇದು. ಅದೇ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ. ಈಗಾಗಲೇ ಯಾರ ಕೇಳಿದ್ರಲ್ಲ ಅವ್ರು ಎದುರು, ಈಗ ನಾವು ಅವ್ರಿಗೆ ಬೈದೇವಂತಂದ್ರೆ ನಮ್ಮಿಂದನೂ ಬ್ರಹ್ಮನೇ ಇರ್ತಾನಲ್ಲ ಅಂತ ಇವ್ರು ಅಂದ್ರಲ್ಲ. ಈಗ ನಾವ್ ಏನ್ ಮಾಡ್ಲಕತ್ತೀವಿ, ಬ್ರಹ್ಮ ಸ್ವರೂಪ ಸಾಧನೆ ಮಾಡ್ಲಕತ್ತೀವಿ. ನಾವು ಬ್ರಹ್ಮ ಸ್ವರೂಪ ಸಾಧನೆ ಮಾಡ್ಲಕತ್ತಿದ್ಮೇಲೆ ನಾವು ಬ್ರಹ್ಮನಾಗೆ ವ್ಯವಹರಿಸ್ಬೇಕಲ್ಲ. ನಾವು ಬ್ರಹ್ಮ ಸ್ವರೂಪ ಸಾಧನೆ ಮಾಡ್ಲಕತ್ತೀವಿ ಅಂದ್ಮೇಲೆ ನಾವು ಬ್ರಹ್ಮನಾಗೆ ವ್ಯವಹರಿಸಬೇಕು. ನಾವು ಬ್ರಹ್ಮನಾಗೆ ವ್ಯವಹರಿಸೋದು ನಮ್ಮದು ಏನದಂದ್ರೆ ಕಮಿಟ್ ಆಗಿವಿ ನಾವು. ಈಗ ಅವ ಎದುರಿದ್ದವನಿಗೆ ಅವ ಬ್ರಹ್ಮ ಸ್ವರೂಪನೂ ಹೌದು, ಜೀವ ಸ್ವರೂಪನೂ ಹೌದು. ಅವ ಬ್ರಹ್ಮ ಸ್ವರೂಪ ಇದ್ದದ್ದು ಅವನಿಗೆ ಅರಿವಿಲ್ಲ. ಅವ ಅರಿವಿಲ್ಲದಕ್ಕೆ ಅವ ಎದರ್ಲಿಂತ ವ್ಯವಹರಿಸ್ಬೇಕವ ಜೀವ ಸ್ವರೂಪದಿಂದ ವ್ಯವಹರಿಸ್ತಾನ. ಅವನು ಎದರ್ಲಿಂತ ಯಾಕೆ ವ್ಯವಹರಿಸ್ಲಕ್ಕ, ಅವನಿಗೆ ಅರಿವಿಲ್ಲ ಅಂತಂದ್ರೆ ನಿಮಗೆ ಅರಿವು ಅದಲ್ಲ. ನೀವು ಬ್ರಹ್ಮ ಸ್ವರೂಪದಿಂದಲೇ ನೀವು ವ್ಯವಹರಿಸ್ಬೇಕು. ನೀವು ಜ್ಞಾನಿ ಅನಿಸ್ಕೋಬೇಕು, ನೀವು ಶ್ರೇಷ್ಠ ಆಗ್ಬೇಕು ಅಂತಂದ್ರೆ ಎಂಥ ಪ್ರಸಂಗದೊಳಗೂ ನೀವು ಬ್ರಹ್ಮ ಸ್ವರೂಪದಿಂದ ಅರಿವಿನಿಂದ ನೀವು ವರ್ತಿಸ್ಬೇಕು. ಅದರಿಂದ ಹೊರಗೆ ಬರಬಾರ್ದು. ಅವಾಗೆ ದೊಡ್ಡವ್ರ ಹೇಳ್ತೀರಿ ನೀವು. ಬ್ರಹ್ಮ ಅಂದ್ರೆ ದೊಡ್ಡವ. ಅವ ಜೀವ ಸ್ವರೂಪಲಿಂತ ಏನಾರೇ ವರ್ತಿಸ್ತಿರ್ಬೋದು, ವರ್ತಿಸ್ಲಿ, ಬ್ಯಾಡ ಯಾರಂತಾರ. ನಾವು ಬ್ರಹ್ಮ ಸ್ವರೂಪರಾಗಿ ವರ್ತಿಸ್ಬೇಕು. ಜೀವಿಗಳ ಜೊತೆಗೆ ನಾವು ಜೀವಿಗಳಾಗಿ ಹೋರಾಟ ಮಾಡ್ಲಿಕ್ಕೆ ಹೋಗಬಾರದು. ಬಹಳ ಒಳ್ಳೆ ಮಾತು ಬಿದ್ದಿದ್ದು, ಒಳ್ಳೆ ಇದು ಸತ್ಸಂಗದಲ್ಲಿ ಒಳ್ಳೆ ಅಭಿಪ್ರಾಯ. ಇದು ಒಂದು ಕಲ್ತ್ಕೊಂಡ್ರೆ ಮತ್ತೆ ಮುಂದಿನ ದಾರಿ. ಅಂಗುಲಿಮಾಲ ಮತ್ತು ಗೌತಮ್ ಬುದ್ಧ ಇಬ್ರು ಎದುರಿಗೆ ಇದ್ರು. ಅಂಗುಲಿಮಾಲನು ಜೀವ ಬ್ರಹ್ಮ ಹೌದು, ಗೌತಮ್ ಬುದ್ಧನು ಜೀವ ಬ್ರಹ್ಮ ಎರಡೂ ಹೌದು. ಆದರೆ ಬುದ್ಧ ಬ್ರಹ್ಮ ಆಗಿದ್ದ, ಅಂಗುಲಿಮಾಲ ಜೀವ ಆಗಿದ್ದ. ಅವ ಜೀವ ಆಗಿ 1000 ಮಂದಿ ಕೊಲ್ಲಿಬಿಟ್ಟಿದ್ದ ಆಲ್ರೆಡಿ. ಅಷ್ಟೆಲ್ಲ ಕೊಂದರೂ ಸಹಿತ ಅವನಿಗೆ ಜೀವ ಭಾವದಿಂದ ಅವ ಏನ್ ಬೆಕ್ಕದ್ ಮಾತಾಡಿದ್ರು ಇವನೇನ್ ಮಾಡ್ದ, ಬುದ್ಧ ಅವನೊಳಗಿಂದ ಬ್ರಹ್ಮನನ್ನೇ ನೋಡಿ ವ್ಯವಹರಿಸಿದನೇ ಹೊರತು ಅಂಗುಲಿಮಾಲನನ್ನ ನೋಡ್ಲಿಲ್ಲ ನಾವು. ಅಂಗುಲಿಮಾಲನ ವ್ಯವಹಾರಗಳು ಏನೇನದವ ಅದು ಯಾವುದು ನೋಡ್ಲಾರ್ದೆ ಕೇವಲ ಅವನೊಳಗಿರುವ ಬ್ರಹ್ಮನನ್ನ ನೋಡಿ ಇವನು ಬ್ರಹ್ಮನಾಗಿ ವ್ಯವಹರಿಸಿದ್ದಕ್ಕೆ ಆ ಅಂಗುಲಿಮಾಲ ಇವನಿಗೆ ಶರಣಾಗತ ಆದ. ಹಂಗ ಎಲ್ಲಾ ಕಡೆ ನೀವು ಬ್ರಹ್ಮನನ್ನೇ ನೋಡಿದ್ರಿ ಅಂತಂದ್ರೆ ಅಲ್ಲಿ ನಿಮ್ಗೆ ದುಃಖ, ಚಿಂತೆ, ಭಯ ಅನ್ನೋದು ಏನೇನೂ ಇಲ್ಲ. ಹಿಂಗದ ನೋಡ್ರಿ. ಈಗ ಜ್ಞಾನಿಗೆ ಹೋದಾಗ ಅವನು ಲಘುಮುಖವಾಗಿರ್ತಾನೆ. ಅದೇ ಅಜ್ಞಾನಿಗೆ ಹೋದಾಗ ವಿಚಲಿತಗೊಳ್ತಾನ. ವಿಚಲಿತಗೊಳ್ತಾನೆ, ಅಷ್ಟೇ ವ್ಯತ್ಯಾಸ. ಅವ್ನಿಗೆ ಹೋದಾಗ ನನಗೆ ಹೋದ್ರು ನನಗಾಯ್ತು ಅಂತ ವಿಚಲಿತ ಪಟ್ಕೋತಾನೆ. ಜ್ಞಾನಿಗೆ ಹೋದಾಗ ಏನಾಗುತ್ತೆ, ಸಂತೋಷ ಪಟ್ಟು ಖುಷಿಯಾಗೋಯ್ತಾನ ಅವನು. ಈಗ ಶುದ್ಧ ಬ್ರಹ್ಮ ಜ್ಞಾನದ ಪೀಠದೊಳಗ ಈ ಪಾಠ ಕಲ್ತ ಮೇಲೆ ಬ್ರಹ್ಮ ಸ್ವರೂಪ ಸಾಧನೆ ಮಾಡ್ಲಕತ್ತೀವಿ ನಾವು. ಬ್ರಹ್ಮ ಸ್ವರೂಪ ಸಾಧನೆ ಮಾಡಿ ಸಹಿತ ನಾವು ಜೀವ ಭಾವದೊಳಗ ಹೋದೆವಂತಂದ್ರೆ ನಾವು ಕಲ್ತದ್ದು ವ್ಯರ್ಥ ಆಗ್ತದೆ. ಇಲ್ಲ, ನಾನು ಯಾಕೆ ಕೇಳಿದೆ ಅಂದ್ರೆ ಈಗ ನಮ್ಮಲ್ಲಿನೂ ಕೂಡ ಕೆಲವೊಂದು ಸಂದರ್ಭಾನುಸಾರ ಬಂದೇ ಬರುತ್ತೆ ಅಲ್ವಾ. ಈಗ ಇದನ್ನ ನಾವು ತಿಳ್ಕೊಂಡ ಮೇಲೆ ಇದು ಇನ್ನೂ ನಮಗೆ ಬಹಳ ಮಟ್ಟದ ಒಂದು ಹಂತಕ್ಕೆ ತಗೊಂಡ್ ಬರ್ತದೆ. ಬಹಳ ಮಟ್ಟದ ಹಂತಕ್ಕೆ ತಂದು ಕೊಡ್ತದಂದ್ರೂ ವ್ಯಾವಹಾರಿಕ ಬದುಕಿನಲ್ಲಿ ನಾವು ಗಟ್ಟಿಮುಟ್ಟಿರ್ಬೇಕು. ಯಾಕಂದ್ರೆ ಎಲ್ಲರಿಗೂ ಬ್ರಹ್ಮ ಅಂತ ಹೇಳಿಕೆ ನಿಮ್ಮ ಆಶ್ರಮದ ಮಠದಾಗ ಒಬ್ಬ ಯಾವರೇ ಬಂದು ಒಂದು ರೂಮ್ ಕಟ್ಕೋತೀನಿ ಅಂತಾನ, ಅವನೊಳಗೂ ಬ್ರಹ್ಮ ಅದಾನೆ ಅಂತ ಅವಕಾಶ ಕೊಡ್ಲಕ್ ಆಗಂಗಿಲ್ಲ. ವ್ಯಾವಹಾರಿಕ ಬದುಕಿನೊಳಗೆ ಒಂದು ಚೌಕಟ್ಟು ಇರಲೇಬೇಕು. ರಾಮಕೃಷ್ಣ ಪರಮಹಂಸ ಒಂದು ಪೈಸೆನೂ ಆ ಕಡೆ ಈ ಕಡೆ ಆಗ್ಲಕ್ ಬಿಡ್ತಿದ್ದಿಲ್ಲಂತ. ಮಹಾ ಜಿಪುಣ ರೊಕ್ಕದ ವಿಷಯದಾಗ, ಮಹಾ ಸಂತ. ಆದ್ರೂ ₹1 ಲೆಕ್ಕಾಚಾರ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಅವ್ರಿಗೆ ಬಿಡ್ತಾನೆ ಇರ್ಲಿಲ್ಲ ಅಂತದ್. ಏನಾರ ಮಾಡಿ ತಂದಿಟ್ಟು ಸರಿ ಮಾಡಂತಿದ್ರಂತ ಅವ್ರು. ವ್ಯಾವಹಾರಿಕ ಬದುಕುನು ಸ್ಟ್ರಿಕ್ಟ್ ಇರ್ಬೇಕು, ಬ್ರಹ್ಮಜ್ಞಾನಿಯಾಗಿ ಆನಂದನೂ ಇರ್ಬೇಕು.
ಅದೇ ಸೆಟ್ಟಿಂಗ್ ಇಲ್ಲಿ ಆಧ್ಯಾತ್ಮ ಸಾಧನೆ ಒಳಗೆ ಇದಕ್ಕೆ ಸೆಟ್ಟಿಂಗ್ ಪಾಯಿಂಟ್ ಸಿಗ್ತದೆ ನಿಮಗೆ ಹೆಂಗೆ ನಡ್ಕೋಬೇಕನ್ನೋದೇ. ಆಮೇಲೆ ನಾವು ಹೇಳಿವಂತ ಯಾವ್ದನ್ನು ನಮ್ಮಂಗೆ ನಡಂಗಿಲ್ಲ. ನಿಮ್ಮೊಳಗೆ ನೀವು ಸಂಶೋಧನೆ ಮಾಡಿ ಅಲ್ಲಿ ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ಏನು ಆಕಾರ ತಗೋಬೇಕು ಅದು ನಿಮಗ್ ಬಿಟ್ಟದ್ದು. ಯಾವ ಮಹಾತ್ಮರು ಉಪದೇಶಗಳು ಹಿಂಗ್ ಹೇಳ್ಯಾರ, ಯಾರ್ಯಾರೋ ಪವಾಡ್ ಮಾಡ್ಯಾರ ತವ್ರಂಗ್ ನಾವು ಮಾಡ್ಲಕ್ ಹೋಗಂಗಿಲ್ಲ. ಅಲ್ಲಿ ನಮ್ಮ ಅವಶ್ಯಕತೆ ಏನದ, ನಮ್ಮ ಸುತ್ತಮುತ್ತಲಿನ ಪರಿಸರ ಹೆಂಗದ ಅದಕ್ಕೆ ತಕ್ಕಂತೆ ವಿಷಯಗಳನ್ನೆಲ್ಲ ಗ್ರಹಣ ಮಾಡಿ ನಮಗ್ ಹೆಂಗ್ ಬೇಕಂಗ ನಮ್ಮ ಅನುಕೂಲಕ್ಕೆ ಆನಂದಕ್ಕೆ ನಮ್ಗೆ ಯಾವ ರೀತಿ ಅನುಕೂಲ ಮಾಡ್ಕೋಬೇಕು ಹಂಗ ನಮ್ಮ ಸಂಶೋಧನೆ ನಾವು ಮಾಡ್ಕೋಬೇಕು. ಓಕೆ, ಸಮಯ ಬಹಳ ಆಯ್ತು, 6 ಗಂಟೆ ಆಯ್ತು, ಕ್ಷಮಿಸಬೇಕು. ನಾಳೆ ಮತ್ತೆ ಸೇರೋಣ. ತುಂಬಾ ಸಂತೋಷ. ಇಲ್ಲಿ ಇನ್ನೊಬ್ಬರ ಸರೆಂಡರ್ನ ಕೊಂಡಿಸ್ಕೊಂಡಿದ್ದೆ, ಅವ್ರಿಗೆ ಸ್ವಲ್ಪ ಆಶೀರ್ವಾದ ಕೊಡಿ. ಯೋಗೀಶ್ ಅಣ್ಣ ಅಂತ. ಯೋಗೀಶ್ ಅಣ್ಣ ಅವರ? ನಮಸ್ಕಾರ ರೀ. ಓಕೆ, ನಿಮ್ಮ ಫೋನ್ ನಂಬರ್ ಹೇಳ್ರಿ, ಆಮೇಲೆ ಮಾತಾಡ. ಏನ್ರಿ? ರಾಗಿ ಮಸಲ್ವಾಡ ಅಂತ ನಮ್ಮ ಪಕ್ಕದ ಹಳ್ಳಿ. ಇಂದು ಬೆಳಗ್ಗೆ ಹೇಳಿದ್ನಲ್ಲ, ರಾಗಿ ರಾಗಿ ಮಸಲವಾಡ. ರಾಗಿ ಮಸಲ್ವಾಡ. ಯೋಗೀಂದ್ರಪ್ಪ. ಫೋನ್ ನಂಬರ್ ಹೇಳ್ರಿ ಅವ್ರದ್ದು. 238. ಡೈಲಿ ನಮ್ಮ ಪಾಠಗಳು ಅಟೆಂಡ್ ಹಾಕೋ ತೋರಿ. ನಿಮ್ಗೆ ಲಿಂಕ್ ಕಳಿಸಿರ್ತೀವಿ. ಆ ಪಾಠ ಬೆಳಗ್ಗೆ ಎಷ್ಟಕ್ಕೆ? 6 ಗಂಟೆಗಲ್ರಿ ನಮ್ದು ನಾಗರತ್ನಮ್ಮವ್ರೆ? ಬೆಳಗ್ಗೆ 6 ಗಂಟೆ, ಮಧ್ಯಾಹ್ನ 1 ಗಂಟೆಗೆ ಭಗವದ್ಗೀತೆ ಪಾರಾಯಣ ಮಾಡಿಸ್ತಾರ. ಸಂಜೆಗೆ 4 ಗಂಟೆ ಡೈಲಿ ಇರ್ತದ ಪ್ರೋಗ್ರಾಮು. ಮತ್ತೆ ರಾತ್ರಿ 8:00ವರೆಗೆ ಇರ್ತದ. ನೀವು ರೆಗ್ಯುಲರ್ ಆಗಿ ಅಟೆಂಡ್ ಹಾಕೋತೋರಿ. ಆರಾಮ್ ಕೊಡ್ರಿ. ಆರಾಮ್ ಕೊಡ್ರಿ, ಏನ್ ತೊಂದ್ರೆ ಇಲ್ಲ. ಶರಣಾರ್ಥಿ. ಎಲ್ಲರಿಗೂ ಶರಣಾರ್ಥಿ. ಒಳ್ಳೇದಾಗಲಿ. ಒಳ್ಳೇದಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಜೈ ಶುದ್ಧ, ಜೈ ಜೈ ಶುದ್ಧ, ಜೈ ಶುದ್ಧ. ಸಂಜೆಗೆ ಅಲ್ರಿ 7 ಗಂಟೆಗೆ. ಅದು 7 ಗಂಟೆ ಲಿಂಕ್ ತಗೋರಿ. ನಾಗರತ್ನಮ್ಮವ್ರ ಬಲ್ಲಿ ಪ್ರಾಣಾಯಾಮದ ಪಾಠ ಜಾಯ್ನ್ ಆರಿ, ಚಂದ ಇರ್ತದ. ಜಾಯ್ನ್ ಆರಿ 7 ಗಂಟೆಗೆ.